ಈ ಪ್ರಶ್ನೆ ಜ್ಯೋತಿಷ್ಯದ ಅಭ್ಯಾಸದಲ್ಲಿ ತಮಗೆ ಬರುವಂಥ ಪ್ರಶ್ನೆಗಳನ್ನೆಲ್ಲ ಕೂಡ ಇಲ್ಲಿ ಹಂಚಿಕೊಳ್ಳಬಹುದು. ನನಗೆ ಗೊತ್ತಿದ್ದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂಚಿತವಾಗಿ ಪ್ರಶ್ನೆ ನನ್ನಿಂದನೇ ಶುರು ಮಾಡ್ತೇನೆ. ಕೆಲವಿನ ವಿದ್ಯಾರ್ಥಿಗಳು ಫೋನ್ ಮುಖಾಂತರವಾಗಿ ಇಮೇಲ್ ಮುಖಾಂತರವಾಗಿ ಕೇಳಿದಂಥ ಒಂದು 2 ಪ್ರಶ್ನೆಗಳನ್ನು ನಾನು ಮುಂದುವರಿಸ್ತಾ ಮತ್ತೆ ತಾವು ಅಭ್ಯಾಸ ಮಾಡಿದಂಥ ಪ್ರಶ್ನೆಗಳನ್ನೆಲ್ಲ ಕೂಡ ಇಲ್ಲಿ ಹಂಚಿಕೊಳ್ಳಬಹುದು. ಇದು ಸಾಮಾನ್ಯವಾದ ಪ್ರಶ್ನೆ. ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ ಜ್ಯೋತಿಷ್ಯ ಕಲಿಯಬೇಕು ಅಂತ ಉತ್ಸಾಹ ತೋರಿಸಿದಾಗ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ರಂತೆ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಲಿಕ್ಕೆ. ಆದರೆ ಸಮಾಜದಿಂದ ಬಂದಂಥ ಪ್ರತಿಕ್ರಿಯೆ ಅಂದರೆ ಜ್ಯೋತಿಷ್ಯ ಬ್ರಾಹ್ಮಣರು ಮಾತ್ರವೇ ಕಲಿಬೇಕು, ಬ್ರಾಹ್ಮಣೇತರರು ಕಲಿಯತಕ್ಕದ್ದಂತಲ್ಲ ಅಂತ ಹೇಳಿರುವಂಥ ಅರ್ಥ. ಜ್ಯೋತಿಷ್ಯವನ್ನು ಯಾರು ಕಲಿಬೇಕು? ಬ್ರಾಹ್ಮಣರು ಮಾತ್ರವೇ ಕಲಿಬೇಕು, ಬೇರೆಯವರು ಕಲಿಬಾರದು ಅಂತ ಹೇಳಿರುವುದಂತ ಅವ್ರು ಕೇಳಿದ್ರಂತೆ. ಸಂಶಯ, ಈಗ ನಾನು ಕಲಿಬಹುದೇ ಕಲಿಬಾರದೆ? ಇನ್ ಕೇಸ್ ನಾನು ಕಲಿತ್ರೆ ಏನಾದರೂ ತೊಂದರೆ ಆಗ್ತಿತ್ತಾ ನನಗೆ ನನ್ನ ಕುಟುಂಬದ ಪರಿವಾರದವರಿಗೆ ಅಂತ ಈ ಪ್ರಶ್ನವನ್ನು ಮಂಡಿಸಿದ್ದಾರೆ. ಇದಕ್ಕೆ ಸಾಮಾನ್ಯವಾದ ಉತ್ತರ ಏನಂತಂದರೆ, ಜ್ಯೋತಿಷ್ಯವನ್ನು ಬ್ರಾಹ್ಮಣರು ಮಾತ್ರವೇ ಕಲಿಬೇಕು, ಇದು ಸತ್ಯ, ಬೇರೆಯವರು ಕಲಿಬಾರ್ದು. ಆದರೆ ಸಂಶಯ ಎಲ್ಲಿ ಬರುತ್ತೆ ಅಂತಂದರೆ, ಇದರಲ್ಲಿ ಈ ಒಂದು ಸ್ಟೇಟ್ಮೆಂಟಲ್ಲಿ ಎಲ್ಲಿ ತಕರಾರಿಲ್ಲ. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ, ಯಾರು ಬ್ರಾಹ್ಮಣರು ಅಂತಂಬೋ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ. ಆದರೆ ಇವತ್ತು ನೀವು ನಾವು ಅಂದುಕೊಂಡಂತೆ ನಮ್ಮ ಕನ್ಸಿಡರೇಷನ್, ನಮ್ಮ ಕಾಂಟೆಕ್ಸ್ಟ್ ಮೇಲೆ ಇಲ್ಲಿ ಬ್ರಾಹ್ಮಣ ಅಂತ ಡಿಸೈಡ್ ಮಾಡಲ್ಲ. ನಾವು ಭಗವದ್ಗೀತೆಯ ಪಾಠದಲ್ಲಿ ಕೂಡ ನೋಡಿದ್ದದೆ, ಜಾತಿಯನ್ನು ಶಾಸ್ತ್ರದಲ್ಲಿ ಎಲ್ಲಿ ಉಲ್ಲೇಖನೆ ಇರುವುದಿಲ್ಲ, ಶಾಸ್ತ್ರವನ್ನು ಉಲ್ಲೇಖಿಸುವುದಿಲ್ಲ. ನಮ್ಮ ಪ್ರಕಾರ ಬ್ರಾಹ್ಮಣ ಯಾರು, ಕ್ಷತ್ರಿಯ ಯಾರು, ನಮ್ಮಲ್ಲಿ ಅನೇಕ ಥರದ ಜಾತಿಗಳಿವೆ. ಸ್ಪೆಸಿಫಿಕ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ನಮ್ಮ ಸರ್ಕಾರ ಕಾನೂನು ಏನು ಹೇಳುತ್ತೆ, ಸಂವಿಧಾನದಲ್ಲಿ ಕೂಡ SC ST BC ಈ ಥರ ಕ್ಯಾಟಗರೀಸ್ ಇರ್ತೀಯ ಹೊತ್ತು ಎಲ್ಲಿ ಈ ಜಾತಿಗಳನ್ನು ಪ್ರಸ್ತಾವನೆ ಎಲ್ಲಿ ಮಾಡಿಲ್ಲ. ಆ ಕ್ಯಾಟಗರೀಸ್ ಮಾಡಿದವ್ರಿಗೆ ಕೂಡ ಯಾರು ನಾವೇ. ಇವತ್ತು ಸರ್ಕಾರದಲ್ಲಿ ಗಲಾಟೆ ನಡೀತಾ ಇದೆ, ನಮ್ಮನ್ನು ಆ ಕ್ಯಾಟಗರಿಲಿ ಸೇರಿಸಿ, ನಮ್ಮನ್ನು ಈ ಕ್ಯಾಟಗರಿಲಿ ಸೇರಿಸಿ ಅಂತ. ಇವತ್ತು ಕೋರ್ಟ್ಗಳಲ್ಲಿ ಕೇಸ್ಗಳು ಅನೇಕ ಥರ ನಡೀತಾ ಇವೆ, ರಿಸರ್ವೇಷನ್ ವಿಚಾರಗಳು ಬಂದಾಗ. ಇದೆಲ್ಲ ನಾವು ಮಾಡಿಕೊಟ್ಟಿದ್ವಿ. ಬಟ್ ಶಾಸ್ತ್ರದ ಬೇಸ್ ಏನು ಅಂತಂದರೆ, ಬ್ರಾಹ್ಮಣ ಅಂತಂದರೆ ಬುದ್ಧಿ ಇರುವವನು ಅಂತ ಅರ್ಥ. ಬ್ರಾಹ್ಮಣ ಅಂತಂದರೆ ಬುದ್ಧಿ ಇರುವವನು. ಬುದ್ಧಿ ಇರುವವನು ಮಾತ್ರವೇ ಜ್ಯೋತಿಷ್ಯವನ್ನು ಕಲಿಬೇಕು. ಉಳಿದವರು ಹೇಗೂ ಕಲಿಯೋಕ್ಕಾಗಲ್ಲ, ಕಲಿಯೋ ಪ್ರಯತ್ನ ಮಾಡಿದರೆ ಪ್ರಮಾದ ಉಂಟಾಗುತ್ತೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಮಾತ್ರ. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹಿಂದೆ ಅದೃಶ್ಯವಾಗುವಂಥ, ಮಾಯವಾಗುವಂಥ ವಿದ್ಯೆ ಇತ್ತು. ಒಂದು ಮಂತ್ರವನ್ನು ಕಲಿತ್ರೆ ತಾನು ಯಾವಾಗ ಬೇಕಾದ್ರೆ ಅಲ್ಲಿ ಮಾಯ ಆಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ತಿದ್ರು, ನೀರಿನ ಮೇಲೆ ನಡೀತಿದ್ರು, ಪವಾಡಗಳನ್ನು ಮಾಡ್ತಿದ್ರು. ಅಂಥ ವಿದ್ಯೆಗಳೆಲ್ಲ ನಮ್ಮ ದೇಶದಲ್ಲಿ ಇತ್ತು. ಆದರೆ ಏನಾಯಿತು, ಕಾಲವಶಾತ್ತು ಅದು ಕೆಟ್ಟ ಬುದ್ಧಿ, ಕೆಟ್ಟ ಆಚರಣೆ ಮಾಡೋರ ತಿಳ್ಕೊಂಡ ಅಂತಂದರೆ ಪ್ರಯೋಜನ ಏನಾಗುತ್ತೆ? ಅವನು ಜನಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ತೊಂದರೆ ಕೊಡ್ತಾನೆ. ಒಂದು ಒಳ್ಳೆ ಮೆಷಿನ್ ಗನ್ ಆರ್ಮಿ ಪೀಪಲ್ ಹತ್ರ ಇದ್ದರೆ ನಾವು ಸೇಫ್ ಆಗಿರ್ತೀವಿ. ಅದೇ ಟೆರರಿಸ್ಟ್ಸ್ ಎಂಟರ್ ಆಗಿದ್ದರೆ ನಾವು ಎಷ್ಟು ಭಯಗೊಳ್ತೇವೆ ನಾವು. ಯಾಕೆ? ಅವನಿಗೆ ಎಥಿಕ್ಸ್ ಇಲ್ಲ, ಯಾರನ್ನ ಬೇಕಾದ್ರೂ ಸುಡ್ಬೋದು. ಬಟ್ ನಮ್ಮ ಆರ್ಮಿ ಜನಗಳಿಗಾದರೆ, ಮಿಲಿಟ್ರಿಯಲ್ಲಿರೋರಿಗಾದ್ರೆ ಅವ್ರಿಗೆ ಎಥಿಕ್ಸ್ ಇದೆ, ಯಾರನ್ನ ಕೊಲ್ಲಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅಕೌಂಟಬಿಲಿಟಿ ಇರುತ್ತೆ. ಉಳಿದವರಿಗೆ ಅಕೌಂಟಬಿಲಿಟಿ ಇರಲ್ಲ. ಅದೇ ತರಹದಲ್ಲಿ ಕೆಲವಿನ ಗುಪ್ತ ವಿದ್ಯೆಗಳು ಅಂತಿತ್ತು. ಹಾಗಾಗಿ ಜ್ಯೋತಿಷ್ಯ ಅಂತಂಬೋದು ಗುಪ್ತ ವಿದ್ಯೆ, ಅದು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಬಳಸಬಾರ್ದು. ಹಾಗಾಗಿ ಏನು ಮಾಡ್ತಿದ್ರು, ಬುದ್ಧಿ ಇದ್ದವನು, ಸಮಾಜದ ಕಾಳಜಿ ಇದ್ದವನು, ಮನುಷ್ಯರ ಮೇಲೆ ಪ್ರೀತಿ ಇರುವವನು ಮಾತ್ರವೇ ಜ್ಯೋತಿಷ್ಯ ಕಲಿಬೇಕು ಅಂತಂಬೋದು ನಿಯಮ ಇದೆ. ನಮ್ಮ ಪ್ರಕಾರ ಬ್ರಾಹ್ಮಣರು ಅಂದರೆ ಜನಿವಾರ ಹಾಕ್ಕೊಂಡವರು, ಶಿಖ ಬಿಟ್ಟುಕೊಂಡವರು, ಚಿಹ್ನೆಗಳು ಊದ್ಬಕೊಂಡ್ರ, ಭಸ್ಮಧಾರಣೆ ಇವುಗಳು ಮಾಡಿಕೊಂಡವರೇ ಕಲಿಬೇಕು ಅಂತಿಲ್ಲ. ಬ್ರಾಹ್ಮಣ ಅಂತಂದರೆ ನಾಲೆಡ್ಜಬಲ್,
ಅದಕ್ಕೆ ಶಾಸ್ತ್ರದಲ್ಲಿ ಎಲ್ಲಿಗಾದರೂ ಕೂಡ ಬ್ರಾಹ್ಮಣ ಅಂತಂದರೆ ಬರೀ ನಾಲೆಡ್ಜಬಲ್ ಅಂತ ತಗೊಳ್ಳಿ. ಸಂವಿಧಾನದಲ್ಲಿ ಯಾವ ಥರ ಕ್ಯಾಟಗರೀಸ್ ಇದ್ದರೆ ನಾವು ಏನೇನು ಊಹಿಸ್ಕೊಂತೀವೋ, ನಮ್ಮ ಶಾಸ್ತ್ರ ವಿಚಾರದಲ್ಲಿ ಬ್ರಾಹ್ಮಣ ಅಂತ ಬಂದರೆ ಸಾಕು, ಹಿ ಈಸ್ ನಾಲೆಡ್ಜಬಲ್. ಕ್ಷತ್ರಿಯ ಅಂತಂದರೆ ಹಿ ಈಸ್ ಪವರ್ಫುಲ್. ವೈಶ್ಯ ಅಂತಂದರೆ ಆತ ಏನು ಮಾಡ್ತಾನೆ, ಪ್ರೊಡಕ್ಷನ್ ಮಾಡುವಂಥದ್ದು ಉಪಯೋಗ, ಬಿಸ್ನೆಸ್ ಮ್ಯಾನ್ ಅಂತ. ಶೂದ್ರ ಅಂತಂದ್ರೆ ಏನು, ಶುಚಾತ್ ದ್ರವತಿ, ಕಷ್ಟಗಳಿಗೆ ಒಳಗಾದವರಿಗೆ ಸಹಾಯ ಮಾಡುವವನು. ಅದು ಇಲ್ಲಿ ಎಲ್ಲಿ ಕೂಡ ಜಾತಿ ಪ್ರಶ್ನೆ ಬರೋದೇ ಇಲ್ಲ. ಹಾಗಾಗಿ ನಾವು ಜಗಳ ಆಡಿಕೊಳ್ಳಿಕ್ಕೆ ಬೇಕಾದಂಥ ಯಾವ ಪ್ಲಾಟ್ಫಾರ್ಮು ಇಲ್ಲಿಲ್ಲ. ನಮ್ಮ ಪ್ರಕಾರ ಆಲೋಚನೆ ಮಾಡಿ ಗಲಾಟೆ ಆಗ್ತದೆ. ಹಾಗಾಗಿ ಉತ್ಸಾಹ ಇರುವವರು, ಸಮಾಜದ ಕಾಳಜಿ ಇರುವವರು, ಇನ್ನೊಬ್ಬರ ಹಿತವನ್ನು ಬಯಸುವವರು ಯಾರಿರ್ತಾರೆ ಅವರು ಈ ಶಾಸ್ತ್ರವನ್ನು ಕಲಿಬೋದು. ಬುದ್ಧಿ ಇದ್ದವರು ಕಲಿಬೋದು. ಯಾಕಂದರೆ ಬುದ್ಧಿ ಇಲ್ಲದೆ ಕಲೀಲಿಕ್ಕೆ ಬರೋದಿಲ್ಲ, ಫಸ್ಟ್ ಅರ್ಥ ಆಗೋದಿಲ್ಲ. ಹಾಗಾಗಿ ಬುದ್ಧಿ ಅಂತ ಅಂಬೋದು ಮ್ಯಾಂಡೇಟ್ರಿ ಆಗಿದೆ. ಮತ್ತೊಂದು ಪ್ರಶ್ನೆ ಇದನ್ನೇ ಕೇಳಿದ್ರು, ಒಬ್ಬ ಮಹಿಳೆ ಕೇಳಿದರು, ಆಚಾರ್ಯರೇ ಸ್ತ್ರೀಯರು ಕಲಿಬೋದಾ? ಯಾಕಂದರೆ ಸ್ತ್ರೀಯರು ಕಲಿಬಾರ್ದು ಅಂತ ಹೇಳ್ತಾರಲ್ವಾ, ಹೆಣ್ಣು ಮಕ್ಕಳು ಕಲಿಬೋದಾ? ಭಾಳಷ್ಟು ಸಲ ಕೇಳಿರ್ತೇವೆ, ಹೆಣ್ಣು ಮಕ್ಕಳು ಈ ಮಂತ್ರ ಹೇಳ್ಬೋದಾ? ಇದು ಭಾಳಷ್ಟು ಸಲ ನಾವು ಕೇಳಿರ್ತೇವೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಶಾಸ್ತ್ರದಲ್ಲಿ ಎಲ್ಲ ಕಡೆ ಪುರುಷ ಅಂತ ಹೇಳಿದಾರಲ್ವಾ, ಸ್ತ್ರೀ ಅಂತ ಹೇಳಿಲ್ವಲ್ಲ ಅಂತ ಹೇಳ್ತಾರೆ. ಅದು ಕೂಡ ಒಂದಿದೆ. ಅದೊಂದು ಕಾಂಟೆಸ್ಟಲ್ಲಿ ಏನಂತೀವಿ, ಪುರುಷ ಅಂತಂದರೆ ಮನುಷ್ಯ ಅಂತ ಅರ್ಥ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಂದರೆ, ಉದ್ಯೋಗ ಅಂತಂದರೆ ಕೆಲಸ. ಅದು ಗಂಡಸರು ಮಾತ್ರವೇ ಮಾಡಬೇಕು, ಹೆಣ್ಣು ಮಕ್ಕಳು ಮಾಡಬಾರ್ದು ಅಂತಲ್ಲ. ಪುರುಷ ಅಂತಂದರೆ ಮನುಷ್ಯ ಶಬ್ದದಲ್ಲಿ ಅರ್ಥ. 84 ಲಕ್ಷ ಕೋಟಿ ಜೀವರಾಶಿಗಳನ್ನು ಕಂಪೇರ್ ನೋಡಿದಾಗ ಅಲ್ಲಿ ಪುರುಷ ಅಂದರೆ ಯಾರು? ನಾವು ಮನುಷ್ಯರು. ಅಷ್ಟೇ ಆಗಲಿ, ಸ್ತ್ರೀ ಅಂತ ಬರಲ್ಲ. ಇಂಡಿಯಾದಲ್ಲಿ ಬಂದಾಗ ಆದರೆ ನಮ್ಮ ಡಿಫ್ರೆಂಟ್ ಆಗ್ತೇವೆ. ಕರ್ನಾಟಕ ಜನ ಬೇರೆ, ಆಂಧ್ರ ಜನ ಬೇರೆ, ತಮಿಳ್ನಾಡು ಜನ ಬೇರೆ. ನೀವು ಫಾರಿನಿಗೆ ಹೋದ್ರೆ ಅಂದ್ಕೊಂಡು ಎಲ್ಲರನ್ನ ಇಂಡಿಯನ್ ಅಂತ ಕರೀತಾರೆ. ನಿಮ್ಮ ಆಂಧ್ರ ಕರ್ನಾಟಕ ಯಾರು ಕರೆಯಲ್ಲ. ಅದೇ ರೀತಿ ಸಾರ್ವಜನಿಕವಾಗಿ ಎಲ್ಲರ ಜೀವಗಳ ಪ್ರಕಾರ ನೋಡಬೇಕಾದ್ರೆ ಪುರುಷ ಅಂತಂದರೆ ಮನುಷ್ಯ. ಪುರುಷ ಬುದ್ಧಿ ಅಂತಂದರೆ ಮನುಷ್ಯ ಬುದ್ಧಿ ಅಂತ ಅರ್ಥ. ಅಲ್ಲಿ ಗಂಡಸರ ಬುದ್ಧಿ ಅಂತ ಅರ್ಥ ಅಲ್ಲ. ಇದು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಎಲ್ಲೇ ಆಗಲಿ ಶಾಸ್ತ್ರದಲ್ಲಿ ಪುರುಷ ಅಂತ ಕರೆದಿದ್ದಾರೆ ಅಂತಂದರೆ ಮನುಷ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದೇನು, ಬಹಳ ಎತ್ತರದಲ್ಲಿ ಇನ್ನೂ ಕಾಂಟೆಸ್ಟಲ್ಲಿ ವೇವ್ ಲೆಂಗ್ತಲ್ಲಿ ನೋಡಿದ್ರೆ ಪುರುಷ ಅಂತಂದರೆ ಸಮರ್ಥನೋ ಅಂತ ಬರುತ್ತೆ. ಸಹಸ್ರಾಶೀರ್ಷ ಪುರುಷ, ಅಲ್ಲಿ ಭಗವಂತನಿಗೆ ಕೂಡ ಪುರುಷ ಅಂತಂತೀವಿ. ಅಂದರೆ ಏನು, ಸರ್ವ ಸಮರ್ಥನಾದವನು ಅಂತ ಅರ್ಥ. ಅಷ್ಟೇ ಆಗಲಿ, ಅಲ್ಲಿ ಲಿಂಗಭೇದವನ್ನು ನೋಡ್ಲಿಕ್ಕದ್ದಲ್ಲ. ನಮ್ಮ ಹಿಂದೆ ನೋಡಿದ್ರೆ ನಮ್ಮ ಋಷಿ ಪತ್ನಿಯರೆಲ್ಲ ಕೂಡ ವೇದಶಾಸ್ತ್ರಗಳನ್ನು ಓದಿದವರೇ. ಗರ್ಗ ಮಹರ್ಷಿ, ಗಾರ್ಗಿ, ಇವರೆಲ್ಲ ಓದಿಲ್ಲವ ಶಾಸ್ತ್ರವನ್ನು? ಇವರೆಲ್ಲ ವೇದವನ್ನು ಓದಿಲ್ಲವ? ಓದಿದ್ದಾರೆ, ವೇದದ ಸಾರವನ್ನು ತಿಳ್ಕೊಂಡಿದ್ದಾರೆ. ಬಟ್ ಈ ನಿಯಮ ಯಾಕೆ ಬಂತು ಓದಬಾರದು ಅಂತಂದರೆ, ಸ್ತ್ರೀಯರಿಗೆ ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂಥ ಒಂದು ಬಾಧ್ಯತೆ, ಕರ್ತವ್ಯ ಇದೆ, ಜವಾಬ್ದಾರಿತನ ಇದೆ. ಹಾಗಾಗಿ ಸಂತಾನ ಪಡೆಯೋ ವಿಚಾರದಲ್ಲಿ ಮಕ್ಕಳನ್ನು ಹಡೆದು ಅವರನ್ನು ವೃದ್ಧಿಗೆ ತರುವ ತನಕ ಅವ್ರ ಕರ್ತವ್ಯ ಅದೇ ಮೇಯ್ನ್ ಆಗುತ್ತೆ. ಆ ಸಮಯದಲ್ಲಿ ಬಿಟ್ಟು ಉಳಿದ ಸಮಯದಲ್ಲಿ ಅವರು ಅಧ್ಯಯನ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅಥವಾ ಅವರಿಗೆ ಯಾವ ಥರದವೂ ತೊಂದರೆ ಆಗದಂತೆ ನಾವು ಇದನ್ನು ಮುಂದುವರಿಸಬೇಕಾಗತ್ತೆ. ಇವತ್ತು ಯಾರು ಕೂಡ ನಾವು ಅಷ್ಟು ಜ್ಯೋತಿಷ್ಯವನ್ನು ಸೀರಿಯಸ್ ಆಗಿ ಏನು ಕಲಿತಾ ಇಲ್ಲ. ಎಷ್ಟಿದ್ರೂ ನಾವು ಹಾಬಿ ಇದ್ದಂಗೆ ಕಲಿತಾ ಇದ್ದೇವೆ. ಹಾಗಾಗಿ ನಮಗೇನೂ ತೊಂದರೆ ಇಲ್ಲ. ಹೆಣ್ಣು ಮಕ್ಕಳು ಕಲ್ತರೂ ತೊಂದರೆ ಇಲ್ಲ, ಗಂಡಸರು ಕಲ್ತರೂ ಯಾರು ಸೀರಿಯಸ್ನೆಸ್ ಇಲ್ಲ. ಹಾಗಾಗಿ ಸೀರಿಯಸ್ನೆಸ್ ಇದ್ದರೆ, ಈಗ ಜಪ ಮಾಡಬೇಕಾದ್ರೆ ತುಂಬ ಸೀರಿಯಸ್ ಮಾಡೋದು ಬೇರೆ, ಸುಮ್ಮನೆ ಮಾಮೂಲ ಜಪ ಮಾಡೋದು ಬೇರೆ. ಮಾಮೂಲ ಜಪ ಮಾಡೋದು ಯಾಕೆ? ಇಂದ್ರಿಯ ನಿಗ್ರಹಕ್ಕೆ. ಸೀರಿಯಸ್ ಜಪ ಯಾವ ಮಾಡ್ತೇವೆ? ತುಂಬ ಸೀರಿಯಸ್ ಜಪ ಮಾಡೋದು. ನಾವೇನಾದರೂ ಒಂದು ಮೋಕ್ಷವನ್ನು ಹೊಂದಬೇಕು, ಈ ಥರ ಸಮಾಧಿ ಸ್ಥಿತಿ ಹೋಗಬೇಕು, ಅವಾಗ ಸೀರಿಯಸ್ನೆಸ್ ಮಾಡ್ತೀವಿ. ನಾವು ಯಾರೂ ಸೀರಿಯಸ್ನೆಸ್ ಮಾಡೋರಲ್ಲ, ಆದರೆ ನಾವು ಮಾಡ್ದ ಸೀರಿಯಸ್ನೆಸ್ ಆಗಿದ್ದೀವಿ ಅಂತ ಅಂದುಕೊಳ್ಳೋರು ನಾವು. ಹಾಗಾಗಿ ಸ್ತ್ರೀಯರು ಕಲಿಯೋದರಲ್ಲಿ ಕೂಡ ಯಾವ ತೊಂದರೆಯೂ ಇಲ್ಲ, ಕಲಿಬೋದು. ಆದರೆ ಅವರಿಗೆ ಅವರ ಮನೆ ತೊಂದರೆ ಇದೆಲ್ಲ ಯಾವುದಕ್ಕೂ ಬಂಧಕಗಳಾಗದಂತೆ ಕಲಿತ್ಕೋಬೇಕು. ಏನೂ ತೊಂದರೆ ಇಲ್ಲ, ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಮತ್ತು ಮೂರನೇ ಪ್ರಶ್ನೆ ಒಂದು ಉತ್ತರವನ್ನು ಹೇಳಿ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಒಬ್ಬ ಪ್ರಶ್ನೆ ಕೇಳಿದ್ದಾರೆ, ಆ ಜಾತಕದಲ್ಲಿ 12 ಮನೆಗಳು ರಾಶಿಗಳಿದಲ್ವಾ, ಕೆಲವೇನು ಮನೆಗಳು ಎಂಟಿಯಾಗಿರ್ತವೆ, ಅದಕ್ಕೆ ನಾವೇನು ಪ್ರೆಡಿಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ಜ್ಯೋತಿಷ್ಯದಲ್ಲಿ ಈ ಥರ ಹಲವಾರು ಪ್ರಶ್ನೆಗಳು ಬರುತ್ತೆ. ಆದರೆ ಇದಕ್ಕೆ ಪ್ರಶ್ನೆ ಉತ್ತರ ಹುಡ್ಕೊಳ್ತಾ ಹೋದರೆ
ಬೇಕಾದಷ್ಟು ಉತ್ತರ ಬರುತ್ತೆ, ಬೇಕಾದಷ್ಟು ಪ್ರಶ್ನೆ ಬರುತ್ತೆ. ಹಾಗಾಗಿ ನಾವು ಅದಕ್ಕೆ ಬಹಳಷ್ಟು ಪುಸ್ತಕಗಳು ಓದಬೇಕಾಗತ್ತೆ. ನಮಗಷ್ಟು ಸಮಯ ಇಲ್ಲ. ಪುಸ್ತಕಗಳು ಓದಿರೂ ನಮಗೆ ಸದ್ಯಕ್ಕೆ ಅರ್ಥ ಆಗೋದಿಲ್ಲ. ಯಾಕಂದರೆ ಬೇರೆ ಪ್ರಪಂಚದಲ್ಲಿದ್ದೇವೆ, ನಾವು ಲೌಕಿಕ ಜೀವನದಲ್ಲಿದ್ದೇವೆ. ಅದನ್ನು ಓದಿಕೊಳ್ತಾ ನಾವು ಈ ಪುಸ್ತಕಗಳನ್ನು ಮುಂದುವರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಡೆಡಿಕೇಟೆಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಏಜೇ ಬೇರೆ, ಅಥವಾ ಯಾವ ಬಂಧಕಗಳು ಇಲ್ಲದಂತೆ ಇರಬೇಕು, ಆ ಸ್ಥಿತಿಯಲ್ಲಿ ಕೂಡ ನಾವಿಲ್ಲ. ಎಷ್ಟು ಹೆಚ್ಚು ಪುಸ್ತಕಗಳ ಗ್ರಂಥಗಳ ಅಧ್ಯಯನವನ್ನು ಮಾಡ್ತೇವೋ ಅಷ್ಟು ಉತ್ತರಗಳು ಸಿಗ್ತವೆ. ಆದರೆ ನಮಗೆ ಯಾರಿಗೂ ಕೂಡ ಈಗ ಅಷ್ಟು ಸಮಯ, ಸಾಮರ್ಥ್ಯ, ಉತ್ಸಾಹ ಮೂರೂ ಇರುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಎಲ್ಲವನ್ನ ಗೋಜಲು ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಳ್ಳೋದಕ್ಕಿಂತಲೂ ಮುಖ್ಯವಾದಂಥ ಪ್ರಶ್ನೆಗಳಿಗೆ ಹೋಗಬೇಕಾಗತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಗೊಂದಲ ಆಗ್ತದೆ. ಸೊ ಆ ರೀತಿ ಬೇಡ. ನಮಗೆ ಮುಖ್ಯ ಏನು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ತಕ್ಕಂತೆ ನಾವು ಜಾತಕದಲ್ಲಿರುವಂಥ ಗ್ರಹಗಳನ್ನಾಗಲಿ ಭಾವಗಳನ್ನಾಗಲಿ ನೋಡಿಕೊಳ್ತಾ ಹೋಗಬೇಕು. ಇಲ್ಲದಿದ್ದರೆ ನಮಗೆ ಕನ್ಫ್ಯೂಸ್ ಆಗಿ ಒಂದು ಮಹಾಸಮುದ್ರದಲ್ಲಿ ನಾವು ಈಜುಕೊಂಡು ಹೋದಂಗೆ ಆಗ್ತದೆ. ದಿಕ್ಕು ಕೂಡ ಗೊತ್ತಾಗೋದಿಲ್ಲ, ಯಾವ ದಿಕ್ಕಿನಲ್ಲಿದ್ದೀವಿ ಅಂತ ಅಂಬೋದಕ್ಕೂ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಜಾತಕ ಅಂದಮೇಲೆ ನಮಗಿರೋದು 12 ಮನೆಗಳು, ಇರೋ ಗ್ರಹಗಳು 9. ಹಾಗಾಗಿ ಯೂಶ್ವಲಿ 3 ಮನೆಗಳು ಎಂಟಿ ಇದ್ದೇ ಇರುತ್ತೆ. ಒಂದೊಂದು ಮನೆಯಲ್ಲಿ ಒಂದು ಗ್ರಹ ಇದ್ರೂ ಕೂಡ 3 ಮನೆ ಎಂಟಿ ಇರುತ್ತೆ. ಅಥವಾ ಒಂದೊಂದು ಮನೆಗೆ 2 ಗ್ರಹ ಇತ್ತು ಅಂದ್ಕೊಳ್ಳಿ, ನಿಮಗೆ 6 ಹೌಸಸ್ ಎಂಟಿ ಇರುತ್ತೆ. ಇನ್ನು ಒಂದೊಂದು ಮನೆಗೆ ಒಬ್ಬೊಬ್ಬರಿಗೆ 3, 4 ಈ ಥರ ಗ್ರಹಗಳು ಇರ್ತವೆ. ಮೆಜಾರಿಟಿ ಹೌಸಸ್ ಎಂಟಿ ಇರುತ್ತೆ. ಎಂಟಿ ಇರೋದ್ರಿಂದ ಆಗುವಂಥದ್ದು ಏನೂ ಇಲ್ಲ. ಒಂದು ಥರ ಹೇಳಬೇಕು ಅಂತಂದರೆ ಜನರಲ್ ಓನ್ಲಿ ಎಂಟಿ ಇದ್ರೆ ಒಳ್ಳೆಯದೇ. ಯಾಕಂದರೆ ಶುಭಗ್ರಹ ಸಂಬಂಧ ಇಲ್ಲ, ಪಾಪಗ್ರಹ ಸಂಬಂಧ ಇಲ್ಲ, ನಮಗೆ ಹಸುವೂ ಇಲ್ಲ, ಹಾಗೆ ಅಂತ ಹೇಳಿ ತುಂಬ ದುಃಖವೂ ಇಲ್ಲ. ಅವಾಗೇನಾಗುತ್ತೆ, ಏನು ತೊಂದರೆ, ನಿಶ್ಚಿಂತ ಆರಾಮಾಗಿ ಕೂತಿರ್ತೀವಿ. ಹಣ ಇಲ್ಲ, ಸಾಲ ಇಲ್ಲದ್ರೆ ಏನಾಗುತ್ತೆ, ಏನು ತೊಂದರೆ ಇಲ್ಲ. ಸಾಲ ಇದ್ದರೆ ಕಷ್ಟ, ಅಟ್ಲೀಸ್ಟ್ ಹಣ ಇಲ್ಲದ್ರೂ ಪರವಾಗಿಲ್ಲ, ಸಾಲ ಇರಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಪ್ಲೆಸೆಂಟಾಗಿರ್ಬೋದು. ಸುಖ ಇಲ್ಲ, ದುಃಖ ಇಲ್ಲ, ಅದೊಂದು ನ್ಯೂಟ್ರಲ್ ಸ್ಥಿತಿ, ಅದು ಒಳ್ಳೇದಂತಲೇ ಹೇಳ್ತಾರೆ. ಮನುಷ್ಯ ಹಾಗೇ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದು ಭಾವ, ಒಂದು ಸ್ಥಾನದ ಮೇಲೆ, ಒಂದು ಭಾವದ ಮೇಲೆ ಶುಭಗ್ರಹಗಳ ಸಂಬಂಧ, ಪಾಪಗ್ರಹಗಳ ಸಂಬಂಧ ಎರಡೂ ಇಲ್ಲದಿದ್ದರೆ ನ್ಯೂಟ್ರಲ್ ಆಗಿರುತ್ತೆ. ನಮಗೆ ಸಂಬಂಧಗಳು ಅಂದರೆ 3 ಥರ ಸಂಬಂಧ ಇದೆ: ಸ್ಥಾನ ಸಂಬಂಧ, ಸಂಯೋಗ ಸಂಬಂಧ, ದೃಷ್ಟಿ ಸಂಬಂಧ. ಒಂದು ಹೌಸ್, ಒಂದು ಮನೆಯಲ್ಲಿ ಯಾವುದನ್ನ ಒಂದು ಗ್ರಹ ಇದ್ದರೆ ಅದು ಶುಭಗ್ರಹವ ಪಾಪಗ್ರಹವ ಅಂತ ನೋಡ್ತೇವೆ. ಒಂದು ಗ್ರಹದ ಜೊತೆ ಇನ್ನೊಂದು ಗ್ರಹ ಇದ್ದರೆ ಆ ಶುಭಗ್ರಹವ ಪಾಪಗ್ರಹವ ಅಂತ ನೋಡ್ತೇವೆ. ಒಂದು ಗ್ರಹವನ್ನಾಗಲಿ ಒಂದು ಭಾವವನ್ನಾಗಲಿ ಯಾವುದಾದ್ರೂ ಒಂದು ಗ್ರಹದ ದೃಷ್ಟಿ ಬಿದ್ದರೆ ಶುಭ ದೃಷ್ಟಿಯ ಪಾಪದೃಷ್ಟಿಯ ಅಂತ ನೋಡ್ತೇವೆ. ಈಗ ಎರಡೂ ಇಲ್ಲ ಅಂತ ಅಂದ್ಕೊಳ್ಳಿ, ಇಟ್ಸ್ 100% ನ್ಯೂಟ್ರಲ್, ಪ್ಲೆಸೆಂಟ್ ಆಗಿರುತ್ತೆ, ಏನೂ ತೊಂದರೆ ಇಲ್ಲ. ಆ ಅರ್ಥದಲ್ಲಿ ತಗೊಳ್ಬೇಕು. ಇದಕ್ಕಿಂತಲೂ ನಾನು ಎಲ್ಲರಿಗೂ ಅಡ್ವೈಸ್ ಮಾಡೋದು ಏನಂತಂದರೆ, ನೀವು ಅಭ್ಯಾಸ ಮಾಡೋ ಕಾಲಕ್ಕೆ ಕ್ವಶನ್ ಓರಿಯೆಂಟೆಡ್ ಆಗಿ ನೀವು ಜಾತಕವನ್ನು ಅನಲೈಸ್ ಮಾಡಿಕೊಳ್ತಾ ಹೋಗಬೇಕು. ಅದರ್ವೈಸ್ ನಿಮ್ಮ ಕನ್ಫ್ಯೂಷನ್ನ ತುಂಬ ಜಾಸ್ತಿ ಕನ್ಫ್ಯೂಷನ್ಸ್ ಬರುತ್ತೆ. ಪ್ರಶ್ನೆಗಳು ಅಂದರೆ, ಪ್ರಶ್ನೆ ಅಂತಂದರೆ ಉತ್ತರ ಇಲ್ಲದ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಏಕೆಂದರೆ ನೀವು ಯಾವಾಗೂ ಕೂಡ ಒಂದು ಗ್ರಹವನ್ನಾಗಲಿ ಒಂದು ಭಾವಸ್ಥಾನವನ್ನಾಗಲಿ ನೀವು ಇಟ್ಟುಕೊಂಡು ಮುಂದುವರೆದರೆ ನಿಮಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಯಾವುದಕ್ಕೆ ಉತ್ತರ ಹುಡುಕ್ತಾರೆ, ಕಷ್ಟ. ಬೆಂಗಳೂರಂಥ ಮಹಾನಗರದಲ್ಲಿ, ಬೆಂಗಳೂರಲ್ಲಿ ನಾನು ಇರ್ತೀನಿ, ನೀವು ಬಾ ಅಂತಂದ್ರೆ ಎಲ್ಲಿಗೆ ಹೋಗಬೇಕು, ಬೆಂಗಳೂರು ಎಲ್ಲ ಕಡೆ ಹುಡುಕ್ಲಿಕ್ಕಾಗುತ್ತಾ? ಆದರೆ ಬೆಂಗಳೂರು ನಗರದಲ್ಲಿ ಇಂಥ ಸ್ಪೆಸಿಫಿಕ್ ಏರಿಯಾದಲ್ಲಿ ಇಂಥ ಬ್ಲಾಕು, ಇಂಥ ಕ್ರಾಸು, ಇಂಥ ಮೇಯ್ನು ಮನೆ ನಂಬರ್ ಕೊಟ್ಟರೆ ನೀವು ಕರೆಕ್ಟ್ ಡೈರೆಕ್ಟಾಗಿ ಮನೆಗೆ ಹೋಗಿ. ಇಲ್ಲ ನಿಂಗೆ ಬೆಂಗಳೂರೆಲ್ಲ ಗೊತ್ತರ, ನಮ್ಮ ಮನೆಗೆ ಬಾ ಅಂತಂದ್ರೆ ಅಡ್ರೆಸ್ ಹೇಳಂಗಿದ್ರೆ ಹೆಂಗೆ? ಅದಕ್ಕೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅಡ್ರೆಸ್ ಫಸ್ಟ್ ಮಾಡಬೇಕು. ಅಥವಾ ಅವ್ರು ಮಾಡಲಿಕ್ಕೆ ಶಕ್ಯರಾಗದಿದ್ದರೆ ನೀವೇ ಕೇಳಬೇಕು. ಫಸ್ಟ್ ಪ್ರಶ್ನೆಯನ್ನು ತಿಳ್ಕೊಂಡು ಆ ಪ್ರಶ್ನೆಯಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬಂದ ಮೇಲೆ ಅವ್ರ ಪ್ರಶ್ನೆ ಕೇಳಿದಾಗ ಯಾವ ಗ್ರಹಗಳನ್ನು ನೋಡಬೇಕು, ಯಾವ ಭಾವವನ್ನು ನೋಡಬೇಕು ಅಂತ ಫಸ್ಟ್ ಫ್ಲ್ಯಾಶ್ ಆಗಬೇಕು. ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇಮ್ಮಿಡಿಯೇಟ್ಲಿ ಜಾತಕದಲ್ಲಿರುವಂಥ ಎಲ್ಲ ಗ್ರಹಗಳನ್ನು ಕಲಬರಿಕೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಿಮ್ಮ. ಮಧ್ಯದಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡಬೇಡಿ, ಸ್ವಲ್ಪ ಕಾಳಜಿ ವಹಿಸಿ. ಯಾಕೆಂತಂದರೆ ನನಗೆ ಡಿಸ್ಟರ್ಬು ಆಗುತ್ತೆ, ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಪ್ಲಸ್ ರೆಕಾರ್ಡಿಂಗ್ ಆಗುತ್ತೆ, ಅದು ಪ್ರಾಬ್ಲಮ್.
ಸೊ ಎಲ್ಲ ಕಲಬರಿಕೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಫಸ್ಟ್ ನಿಮ್ಮ ತಲೆಯಲ್ಲಿ ಫ್ಲಾಶ್ ಆಗಬೇಕಾದ್ದು ಏನು ಅಂತಂದರೆ, ಅವರು ಪ್ರಶ್ನೆ ಕೇಳಿದ್ದಾರಲ್ವಾ, ಆ ಪ್ರಶ್ನೆಗೆ ಯಾವ ಗ್ರಹವನ್ನು ನೋಡಬೇಕು, ಯಾವ ಭಾವಸ್ಥಾನವನ್ನು ನೋಡಬೇಕು, ಇದೇ ಮೇಯ್ನಾಗಿ ನಮ್ಮ ತಲೆಯಲ್ಲಿ ಇರಬೇಕು. ಅದು ಕ್ಲಾರಿಟಿ ಬರೋವರೆಗೂ ನೀವು ಜಾತಕವನ್ನು ನೋಡಲಿಕ್ಕೆ ಹೋಗಬೇಡಿ. ಎಲ್ಲ ಗ್ರಹಗಳು ಇರ್ತವೆ, ಅದನ್ನೇನು ನೋಡ್ಲಿಕ್ಕೆ ಹೋಗಬೇಡಿ. ನಮಗೆ ಯಾವುದಾದ್ರೂ ಒಂದು ಮದುವೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ, ಮದುವೆಯಲ್ಲಿ 100 ಜನ ಇರ್ತಾರೆ. ನಾವು ಎಲ್ಲರನ್ನೂ ಮಾತಾಡ್ಸ್ಲಿಕ್ಕೆ ಹೋಗ್ತೀವ? ಹೋಗಲ್ಲ, ಸೈಲೆಂಟಾಗಿರ್ತೀವಿ. ನಮಗೆ ಯಾರು ಗೊತ್ತಿದ್ದಾರೋ ಅವರನ್ನು ಮಾತಾಡ್ಸ್ಲಿಕ್ಕೆ ಹೋಗ್ತೇವೆ. ಪರಿಚಯಸ್ಥರ ಮನೆಗೆ ಹೋದ್ರೆ ನಮಗೆ ಆ ಮದುವೆ ಹುಡುಗ ಮಾತ್ರ ಪರಿಚಯ, ಅವ್ರ ಬಂಧು ಬಳಗ ಯಾರೂ ಪರಿಚಯ ಇಲ್ಲ, ಅವರನ್ನು ಮಾತ್ರ ಮಾತಾಡ್ಸ್ಲಿಕ್ಕೆ ಹೋಗ್ತೇವೆ, ಎಲ್ಲರನ್ನೂ ಮಾತಾಡ್ಸಲ್ಲ. ಜಾತಕದಲ್ಲೂ ಅಷ್ಟೇ, ಎಲ್ಲರೂ ಬೇಕಾಗಿಲ್ಲ. ಈಗ ಸಪೋಸ್ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ ತೊಗೊಂಡು ನಿಮಗೆ ಕನ್ನಡದಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ, ನೀವು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ ಅಂದರೆ ಅರ್ಥ ಏನು? ಕನ್ನಡಕ್ಕೂ ಇಂಗ್ಲೀಷ್ ಎಕ್ಸಾಮ್ಗೂ ಈ ಒಂದು ಇಂಜಿನಿಯರಿಂಗ್ ಯಾಕೆ ಬೇಕು? ಇಂಜಿನಿಯರಿಂಗ್ ಮಾಡೋನಿಗೆ ಕನ್ನಡ ಬೇಕಾಗಿಲ್ಲ, ಅದರ ಬಗ್ಗೆ ಪಾಸ್ ಇದ್ರೆ ಸಾಕು, ತುಂಬ ಹೈಲಿ ಎಫಿಷಿಯೆಂಟಾಗಿ ಇರೋದೇನು ಬೇಕಾಗಿಲ್ಲ. ಸೊ ಇದು ತಲೆಯಲ್ಲಿ ಇಟ್ಕೋಬೇಕು. ಎಲ್ಲ ಗ್ರಹಗಳು ಇರ್ತವೆ, ಆದರೆ ನಿಮಗೆ ಬೇಕಾಗಿರೋದು ಯಾವುದು ಅದನ್ನು ಮಾತ್ರವೇ ನೀವು ನೋಡಿ, ಎಲ್ಲವನ್ನು ನೋಡೋ ಅವಶ್ಯಕತೆ ಇಲ್ಲ. ಒಂದು ಗ್ರಹ ವಕ್ರಿಯಾದ ಗ್ರಹ ಇರಲಿ, ಆ ವಕ್ರಿಯಾದ ಗ್ರಹ ಇನ್ನೊಂದು ಗ್ರಹ ಜೊತೆ ಇರಲಿ, ಆ ಗ್ರಹ ಇನ್ನೊಂದು ಮನೆಯಲ್ಲಿರಲಿ, ಅದು ನೀಚ ಆಗಿರಲಿ, ಶನಿ ದೃಷ್ಟಿ ಬೀಳಲಿ, ಏನಾಗತ್ತೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ಪ್ರಶ್ನೆ ಇದ್ದು ಅದು ಏನಾಗುತ್ತೆ ಅಂತ ಕೇಳಿದ್ರೆ ಅವ ನಿಮಗೆ ಉತ್ತರ ಹೊಳೆಯುತ್ತೆ. ವಕ್ರಿಯಾದಂಥ ಗುರು ಜೊತೆ 6ನೇ ಮನೆಯಲ್ಲಿ ಗುರು ಇದ್ರೆ ಏನಾಗತ್ತೆ, ಇದು ಪ್ರಶ್ನೆ. ವಕ್ರಿಯಾದಂಥ ಗುರುವಿನ ಜೊತೆ 6ನೇ ಮನೆಯಲ್ಲಿ, ವಕ್ರಿಯಾದಂಥ ಶನಿ ಜೊತೆ 6ನೇ ಮನೆಯಲ್ಲಿ ಗುರು ಇದ್ರೆ ಏನಾಗತ್ತೆ? ಏನು ಬೇಕಾದರೂ ಆಗುತ್ತೆ. ಗುರುವಿಗೆ ಸಂಬಂಧಪಟ್ಟ ಕಾರಕತ್ವಗಳಿದೆ, ಶನಿಗೆ ಸಂಬಂಧಪಟ್ಟ ಕಾರಕತ್ವಗಳಿದೆ, 6ನೇ ಮನೆಗೆ ಸಂಬಂಧಪಟ್ಟ ಕಾರಕತ್ವಗಳಿದೆ. ಇದನ್ನೆಲ್ಲ ನೀವು ಒಂದ್ಸಲ ಹೊಂದಾಣಿಕೆ ಮಾಡಿ ನೀವು 100 ಪ್ರಶ್ನೆಗಳು ತೆಗಿಬೋದು, 100 ಉತ್ತರಗಳನ್ನು ತೆಗಿಬೋದು. ಶನಿ ಕಾರಕತ್ವ 6ನೇ ಮನೆ ಅಂದ್ರೆ ಏನು? ರೋಗ ಅಂತ ತಗೊಳ್ತೇನೆ ನಾನು. ರೋಗ ಅಂತ 6ನೇ ಮನೆ ತಗೊಂಡ್ರೆ ಶನಿ ರೋಗಕಾರಕ, ಅವನ ಆರೋಗ್ಯ ಹಾನಿಯಾಗತ್ತೆ. ಗುರುದೃಷ್ಟಿ ಇದೆ, ಆರೋಗ್ಯ ಹಾನಿಯಾದರೂ ಕೂಡ ಅವನಿಗೆ ಉತ್ತಮವಾದ ವೈದ್ಯ ಸಿಗತ್ತೆ ಅಂತ ಹೇಳ್ತೇನೆ. ಅಥವಾ 6ನೇ ಮನೆ ಶತ್ರು ವಿಷಯ ತಗೊಳ್ತೀರಾ, ಅವನಿಗೆ ಶತ್ರುತ್ವ ಬೆಳೆಯುತ್ತೆ. 6ನೇ ಮನೆ ಶತ್ರುತ್ವ, ಶನಿ ಬಂದು ಮಾನಸಿಕವಾಗಿ ಒಂಥರ ಕ್ರೋಧ, ದೌರ್ಬಲ್ಯ, ಅವನು ತುಂಬ ಟೆನ್ಷನ್ ಮಾಡಿಕೊಳ್ತಾನೆ. ಗುರು ಇದ್ದಾನೆ, ಆದ ಕಾರಣ ಯಾರೋ ಒಬ್ಬರು ಬಂದು ಸಮಾಧಾನ ಮಾಡ್ತಾರೆ. ಅವನು ಅನ್ನೋರು ಅಂತ ಇರ್ತಾರಪ್ಪ, ನೀ ಅದನ್ನೆಲ್ಲ ಹಿಡಿಸ್ಕೊಂಡ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ನಿಂಗೆ ಶತ್ರುಗಳು ಅಂದ್ಕೊಳ್ಬೇಡ, ಇಲ್ಲ ಬಿಟ್ಟುಬಿಡು ಅಂಥವರನ್ನ ಅಂತ ಬಂದು ಗೈಡ್ ಮಾಡ್ತಾರೆ. 6ನೇ ಮನೆಯನ್ನ ಋಣ ಅಂತ ತಿಳ್ಕೊಂಡಿವಿ ಅಂದ್ಕೊಳ್ಳಿ, ಶನಿ. ಸೊ ಇವನೇನು ಮಾಡ್ತಾನೆ, ಯಾವುದೋ ಒಂದು ಕೆಲಸಕ್ಕೋಸ್ಕರ ಹಣವನ್ನು ತಗೊಳ್ತಾನೆ, ಸಾಲವನ್ನು ತಗೊಳ್ತಾನೆ, ಆ ಕೆಲಸ ಮುಂದುವರಿಯೋದಿಲ್ಲ, ಸಾಲಕ್ಕೆ ತೊಂದರೆ ಆಗ್ತದೆ. ಗುರುದೃಷ್ಟಿ ಇತ್ತು ಅಂದ್ಕೊಳ್ಳಿ, ಯಾರೋ ನಿಮಗೆ ಸಹಾಯ ಮಾಡ್ತಾರೆ. ಇದೆಲ್ಲ ಕೂಡ ಗುರು ಸಹಾಯ ಯಾವ ಮಾಡ್ತಾನೆ? ಗುರು ದಶೆ ಬಂದಾಗ, ಅದು ಗುರುವಿಗೆ ಸಂಬಂಧಪಟ್ಟ ದಶೆ ಬಂದಾಗ ಅದು ಆಕ್ಟಿವೇಟ್ ಆಗುತ್ತೆ. ಎಲ್ಲ ಕೂಡ ಯಾವ ಗ್ರಹಗಳ ದಶೆ ಬಂದಾಗ ಆ ವಿಷಯ ಆಕ್ಟಿವೇಟ್ ಆಗ್ತದೆ. ಹಾಗಾಗಿ ಪ್ರಶ್ನೆ ಇಲ್ಲ ಅಂತಂದ್ರೆ ನೀವು ಇಷ್ಟೆಲ್ಲ ಊಹಿಸಬೇಕು. ಇಷ್ಟೆಲ್ಲ ಊಹಿಸಿ ಅವನಿಗೆ ಹೊಂದಾಣಿಕೆ ಆಗುವಂಥದ್ದು ಹೇಳಬೇಕು. ಇದು ಒಂಥರ ಏನಂತಂದ್ರೆ ಗೋಜಲು ಇದ್ದಂಗಿರುತ್ತೆ. ಇದೆಲ್ಲ ಯಾಕೆಂದ್ರೆ ನಿಜವಾದಂಥ ಜ್ಯೋತಿಷ್ಯನ ಏನು ಮಾಡ್ತಾನೆ, ಜನಗಳನ್ನು ಎಜುಕೇಟ್ ಮಾಡ್ತಾನೆ. ಸಾಮಾನ್ಯವಾದ ನಿಜವಾದಂಥ ಜ್ಯೋತಿಷ್ಯ ಅಲ್ಲದವನೇನು ಮಾಡ್ತಾನೆ, ಕ್ಲೈಂಟ್ಸನ್ನು ಕ್ರಿಯೇಟ್ ಮಾಡ್ತಾನೆ. ಕ್ಲೈಂಟ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ 100 ಹಾದಿಗಳಿದೆ. ಒಂದೇ ವಿಷಯ ತಗೊಂಡು 100 ಸಲ ಹೇಳಿದ್ರೆ ಅಂದ್ಕೊಳ್ಳಿ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಅವನು ನಿಮಗೊಬ್ಬ ಕ್ಲೈಂಟ್ ಆಗ್ತಾನೆ, ನಿಮಗೊಂದು ಇನ್ಕಮ್ ಸೋರ್ಸ್ ಆಗುತ್ತೆ. ಆದರೆ ಅವನು ಯಾವುದಕ್ಕೆ ಬಂದಿದ್ದಾನೆ ಅದಕ್ಕೆ ಮಾತ್ರ ನೀವು ಅಡ್ರೆಸ್ ಮಾಡಿದರೆ ಸಾಕು, ಅದಕ್ಕೆ ಅವಾಗೇನಾಗುತ್ತೆ, ಅವನಿಗೆ ನೆಮ್ಮದಿ ಸಿಗತ್ತೆ. ನಿಮಗೆ ಕ್ಲೈಂಟ್ ಆಗಬೇಕಾಗಿಲ್ಲ, ನಿಮಗೆ ಭಕ್ತ ಆಗ್ಬಿಡ್ತಾನೆ ಅವನು. ಕ್ಲೈಂಟ್ ಈಸ್ ಡಿಫ್ರೆಂಟ್. ನೀವು ಒಬ್ಬನಿಗೆ ಕಷ್ಟದಲ್ಲಿದ್ದವನಿಗೆ ಸಹಾಯ ಮಾಡಿದರೆ ಅವನು ಜೀವಿತ ಅಂತ ನೆನೆಸ್ತಾನೆ. ನೀವು ಯಾವುದಕ್ಕೋಸ್ಕರ ಒಬ್ಬನ ಗೈಡ್ ಮಾಡಲಿಕ್ಕೆ ಯಾವುದೋ ಉದ್ದೇಶ ಇಟ್ಟುಕೊಂಡು ಮಾಡ್ತೀವಿ, ಸಪೋಸ್ ಇನ್ಕಮ್ ಸೋರ್ಸೇ ಅಂದುಕೊಳ್ಳೋಣ. ಯಾಕಂದರೆ ಜ್ಯೋತಿಷ್ಯ ನಮಗೂ ತುಂಬ ಕಷ್ಟ ಇದೆ, ತಾಪತ್ರಯದಲ್ಲಿದ್ದೀವಿ. ಸಂಸಾರ ಜ್ಯೋತಿಷ್ಯನೇ ಕೂಡ ಒಂದು ಸಂಸಾರ ಇದೆ, ನಡಿಬೇಕಲ್ವಾ.
ಸೊ ಆ ಥರ ಇಟ್ಟುಕೊಂಡ್ರೂ ಕೂಡ ಪ್ರಾಮಾಣಿಕವಾಗಿ ಮಾಡಿದರೆ ಏನಾಗುತ್ತೆ ಅಂದರೆ ಭಗವಂತ ಅವ್ರ ಮೂಲಕ ಕೊಡಿಸ್ತಾನೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಂದ್ರೆ ಜಾಸ್ತಿ ಕೊಡಿಸ್ತಾರೆ. ಸೊ ಹಾಗಾಗಿ ನಮ್ಮ ಉದ್ದೇಶ, ಜ್ಯೋತಿಷ್ಯದ ಉದ್ದೇಶ ಕ್ಲೈಂಟ್ಸನ್ನು, ನಂಬರ್ ಆಫ್ ಪರ್ಸನ್ ಕಾಂಟ್ಯಾಕ್ಟನ್ನು ಬೆಳೆಸಿಕೊಳ್ಳೋದಲ್ಲ, ಎಷ್ಟು ಜನನ ನಾವು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕಾದ್ರೆ ಫುಲ್ ಡೀಪಾಗಿ ಎಲ್ಲವನ್ನೂ ಸ್ಟಡಿ ಮಾಡಬೇಕಾಗಿಲ್ಲ. ಅವನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಕೈಲಾಗುತ್ತೆ. ಅವನಿಗೊಂದು ಸಂಶಯ ಇದೆ ತಲೆಯಲ್ಲಿ, ಅದನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮ ಕೈಲಾಗಬೇಕಷ್ಟೇ. ಬೇರೆ ಎಷ್ಟು ನಾವು ಜಾತಕವನ್ನು ನೋಡ್ತಾ ಎಷ್ಟು ಪ್ರಶ್ನೆಗಳಿದೆ, ಎಷ್ಟು ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೋದು, ನಮ್ಮ ಟ್ಯಾಲೆಂಟ್ ನಿರೂಪಣೆ ಮಾಡ್ಕೊಳ್ಳೋದು ಬೇಕಾಗಿದೆ. ನಮಗೆ ಗೊತ್ತಿರಿದ್ರೆ ಒಳ್ಳೆಯದು, ತಿಳ್ಕೊಳ್ಳೋದು ಒಳ್ಳೆಯದು, ಆದರೆ ರಿಯಾಲಿಟಿಯಲ್ಲಿ ಏನು ಬೇಕು ಅದನ್ನು ಮಾತ್ರ ಹೇಳಿ. ಸರ್ಕಾರ ಇಂಜಿನಿಯರಿಂಗ್, ಇದಕ್ಕೆ ಸರ್ಕಾರಿ ಶಾಲೆ, ಕಲಾಶಾಲೆ ಏನಾಗುತ್ತೆ, ಇಂಜಿನಿಯರಿಂಗ್ ಓದೋ ಕಾಲಕ್ಕೆ ಎಲ್ಲ ಹೇಳ್ಕೊಡ್ತಾರೆ. ಅವನು ಇಂಜಿನಿಯರಿಂಗ್ ಮುಗಿಸಿ ಹೊರಗಡೆ ಉದ್ಯೋಗಕ್ಕೆ ಬಂದರೆ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು ಒಂದು ಅಲ್ಲಿ ಎದುರಿಗಿರೋಲ್ಲ, ಅವನಿಗೆ ಯಾವುದೂ ಉಪಯೋಗ ಆಗೋಲ್ಲ. ಮತ್ತೆ ಅವ್ರು ಏನು ಮಾಡಬೇಕು, ಉದ್ಯೋಗ ಕೊಟ್ಟವರು ಮತ್ತೆ ಇವನಿಗೆ ಟ್ರೈನಿಂಗ್ ಕೊಡಬೇಕು. ಇವಾಗ ನೋಡಿ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲರನ್ನು ಸೆಲೆಕ್ಟ್ ಮಾಡಿಕೊಡ್ತಾರೆ, ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಯಾಕೆ ಇದೆಲ್ಲ ಡಬಲ್ ಟೈಮ್? ಯಾಕೆ? ಸಮಯ ವೇಸ್ಟ್ ಅಲ್ವೋ? ಮ್ಯಾನ್ ಪವರು, ಮೆಷಿನ್ ಪವರು, ಮನಿ ಎಲ್ಲ ವೇಸ್ಟ್ ಅಲ್ವ? ಫ್ಲೋರಲ್ಲಿ ಏನು ಬೇಕೋ ಅದೇ ಕಾಲೇಜಲ್ಲಿ ಹೇಳ್ಕೊಟ್ರೆ ಯಾರಿಗೂ ತೊಂದರೆ ಇಲ್ವಲ್ಲ. ಇವ್ರು ಕಾಲೇಜವ್ರಿಗೂ ತೊಂದರೆ ಇಲ್ಲ, ಯಾಕೆಂದರೆ ಅವರು ಕೂಡ ಜನ ಜಾಸ್ತಿ ಸೇರ್ತಾರೆ, ಪಾಸ್ ಆಗ್ತಾರೆ. ರಿಯಾಲಿಟಿ ಏನು ಬೇಕೋ ಅದು ಹೇಳ್ಕೊಡ್ತಾರೆ. ನಾನು ಇಂಜಿನಿಯರಿಂಗ್ ಓದೋ ಕಾಲಕ್ಕೆ ನನಗೆ ಯಾವುದೋ ಇತ್ತು, ಕಂಪ್ಯೂಟರ್ ಹೇಳ್ಕೊಡ್ತಾ ಇತ್ತು, ಫೋರ್ಟಾನು, ವರ್ಡ್ ಸ್ಟಾರು, MS DOS ಯಾವುದೋ ಹೇಳ್ಕೊಡ್ತಾ ಇದ್ದು ಕಾಲೇಜಲ್ಲಿ ಸಿಲೆಬಸ್. ಹೊರಗಡೆ ನೋಡಿದ್ರೆ ಆವಾಗೆ C++, ಜಾವಾ ಅಲ್ಲಿಗೆ ಹೊಟ್ಟೋಗಿದೆ. ಅಲ್ಲಿ ಕಾಲೇಜಲ್ಲಿ ಹೇಳ್ಕೊಡೋದಕ್ಕೂ ಹೊರಗಡೆ ರಿಕ್ವೈರ್ಮೆಂಟ್ಗೂ ಗಜಗಜಾಂತರ ಡಿಫ್ರೆನ್ಸ್ ಇದೆ. ಆ ಥರ ಆಗಬಾರ್ದು. ನಾವು ಜ್ಯೋತಿಷ್ಯವನ್ನು ಕಲಿಯೋದಕ್ಕೂ ರಿಯಲ್ ಟೈಮಲ್ಲಿ ಒಬ್ಬನಿಗೆ ಬೇಕಾದಕ್ಕೂ ತುಂಬ ಡಿಫ್ರೆನ್ಸ್ ಇರಬಾರದು. ಅದಕ್ಕೆ ನಾನೇನು ಹೇಳ್ತೇನೆ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆಯಾ ಅದನ್ನೇ ನೀವು ಕಲೀರಿ, ಜಾಸ್ತಿ ಬೇಡ. ಸಾಮಾನ್ಯವಾಗಿ ಎಲ್ಲರೂ ಏನು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಕ್ವಶನ್ ಓರಿಯೆಂಟೆಡ್ ಆಗಿ ನಾವು ಕಲಿಬೇಕಾಗುತ್ತೆ. ಕ್ಲೈಂಟಿಗೆ ಏನು ಬೇಕು, ಅವನು ಏನು ಕೇಳ್ತಾನೆ, ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೊಂದು ಪರಿಷ್ಕಾರವನ್ನು ತೋರಿಸ್ಲಿಕ್ಕೆ ನೋಡಬೇಕು. ಎಲ್ಲವನ್ನು ನೋಡ್ಕೊತ ಹೋದರೆ ನಾವೇ ಕನ್ಫ್ಯೂಸ್ ಆಗ್ತೀವಿ. ಅದಕ್ಕೆ ಜಾತಕವನ್ನು ನೋಡೋ ಕಾಲಕ್ಕೆ ನಿಮ್ಮ ಉದ್ದೇಶ ಏನಿರಬೇಕು, ಅವನ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹಗಳು ಹೇಗಿದೆ ಜಾತಕದಲ್ಲಿ, ಅವ್ರ ಟರ್ನ್ ಈಗ ನಡೀತಾ ಇದೆಯಾ, ದಶೆಯಲ್ಲಿ ನಡೀತಾ ಇದೆಯಾ, ಗೋಚಾರದ ಸ್ಥಿತಿ ಹೇಗಿದೆ, ಹೊರಗೆ ಬರಲಿಕ್ಕೆ ಮಾರ್ಗ ಏನು, ಇಷ್ಟು ಮಾತ್ರ ನೋಡಿದ್ರೆ ಸಾಕು. ಬಾಕಿ ಎಲ್ಲ ಕೂಡ ಅಪ್ರಸ್ತುತ. ಇದು ಅವರ ಪ್ರಶ್ನೆಗೆ ಉತ್ತರ. ಸೊ ಇದು 3 ಪ್ರಶ್ನೆಗಳಿಗೆ ಉತ್ತರ ಆಯಿತು. ನೆಕ್ಸ್ಟ್ ಬೇರೆ ಯಾರಾದರೂ ಈ ಗ್ರೂಪಿನಲ್ಲಿ, ಈ ಕ್ಲಾಸ್ನಲ್ಲಿ ಭಾಗವಹಿಸಿದವರು ತಮ್ಮ ಪ್ರಶ್ನೆಗಳನ್ನು, ಜನರಲ್ ಕ್ವಶನ್ಸ್ ಆದರೂ ಪರವಾಗಿಲ್ಲ, ಜ್ಯೋತಿಷ್ಯದ ಕ್ವಶನ್ಸ್ ಆದರೂ ಪರವಾಗಿಲ್ಲ, ನೀವು ಕೇಳಬಹುದು. ಪ್ರಶ್ನೆಗಳನ್ನು ಕೇಳಬಹುದು. ನಮಸ್ಕಾರ ಅಪ್ಪಣ್ಣವರೇ, ಹೇಳಿ. ಹೌದು ಹೌದು ಇದೆ. ಅದು ಏನಂತೀವಿ ಅದನ್ನು, ತ್ರಿಪಾದ ನಕ್ಷತ್ರಗಳು ಅಥವಾ ಅದಕ್ಕೇನಂತೀವಿ ಹೆಸರಿದೆ, ಪಂಚಕ ನಕ್ಷತ್ರಗಳು ಅಂತಿದೆ. ಸೊ ಆ ನಕ್ಷತ್ರಗಳಂದರೆ ಈಗ ಧನಿಷ್ಠಾರ್ಧ ಪಂಚಕ ಅಂತ ಹೇಳ್ತಾರೆ. ಅಂದರೆ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ನಕ್ಷತ್ರಗಳು ಅಂದರೆ ಚಂದ್ರ ಇರುವಾಗ ಕುಂಭರಾಶಿ ಯಾವುದು ಬರುತ್ತೆ, ಧನಿಷ್ಠ ನಕ್ಷತ್ರ 3ನೇ ಪಾದ 4ನೇ ಪಾದ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಈ ನಕ್ಷತ್ರಗಳಲ್ಲಿ ಯಾರಾದರೂ ಕಾಲವಾದರೆ, ಕೆಲವಿನ ತ್ರಿಪಾದ, ನಿಮಗೊಂದು ಡಾಕ್ಯುಮೆಂಟ್ ನಾನು ಕಳಿಸ್ತೇನೆ, ಆ ನಕ್ಷತ್ರಗಳು ಯಾರಾದರೂ ಕಾಲವಾದರೆ ಅದು ಕೆಟ್ಟ ನಕ್ಷತ್ರಗಳು ಅಂತ ಹೇಳ್ತಾರೆ. ಆ ನಕ್ಷತ್ರಗಳಲ್ಲಿ ಹೋದರೆ ಅವ್ರಿಗೇನು ಮಾಡ್ತಾರೆ, ಶಾಂತಿಯನ್ನು ಮಾಡ್ತಾರೆ, ಮನೆಗೆ ನಕ್ಷತ್ರ ಶಾಂತಿ ಈ ಥರ ಮಾಡಿಕೊಡ್ತಾರೆ. ಅದು ಯಾವಾಗ, ಆ ಸಂಸ್ಕಾರಗಳು ಮಾಡೋ ದಿನವೇ ಮಾಡ್ತಾರೆ. ಆ ಮನೆಗಳನ್ನು ಒಂದು 3 ತಿಂಗಳು ಬಿಡಬೇಕು ಅಂತ ಹೇಳ್ತಾರೆ, ಅಥವಾ 6 ತಿಂಗಳು ಬಿಡಬೇಕು ಅಂತ ಹೇಳ್ತಾರೆ ಕೆಟ್ಟ ನಕ್ಷತ್ರದಲ್ಲಿ ಹೋದಾಗ. ಇದು ಹಿಂದಿನ ನಡ್ಕೊಳ್ತಾ ಬರ್ತಾ ಇದೆ. ಹಾಗೆ ಇದು ಓನ್ಲಿ ಸಾಯೋ ವಿಚಾರಕ್ಕೆ ಮಾತ್ರವೇ. ಅದನ್ನು ಮತ್ತೆ ತೊಗೊಂಡು ನಾವೇನು ಮಾಡ್ಬೋದು, ಈ ಬರ್ತ್ಗೆ ಸೇರಿಸೋಂಗಿಲ್ಲ.
ಹುಟ್ಟಿದಾಗ, ಯಾಕಂದರೆ ಸಾಯೋ ಕಾಲಕ್ಕೆ ಆ ನಕ್ಷತ್ರದಲ್ಲಿ ಹೋದರೆ ಎಷ್ಟು ಅನಾಹುತ ಅಂತ ನಾವು ಅಂದ್ಕೊಳ್ತೇವೆ. ಹುಟ್ಟೋವಾಗ ಆ ನಕ್ಷತ್ರದಲ್ಲಿ ಹೋದರೆ ಹೇಗೆ, ಹುಟ್ಟಿದರೆ ಹೇಗೆ ಅಂತಂದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕೇವಲ ಅದಕ್ಕೆ ಮಾತ್ರವೇ, ಸಾಯುವುದಕ್ಕೆ ಮಾತ್ರವೇ ತಗೊಳ್ತೇವೆ. ಮತ್ತು ಸತ್ತ ನಂತರ ಮತ್ತೆ ನಕ್ಷತ್ರನ ನಾವು ಕನ್ಸಿಡರ್ ಮಾಡಲ್ಲ, ತಿಥಿಯನ್ನು ಕನ್ಸಿಡರ್ ಮಾಡ್ತೇವೆ. ಶ್ರಾದ್ದಾದಿಗಳನ್ನ ಮಾಡೋದಕ್ಕೆಲ್ಲ ಕೂಡ ತಿಥಿ ನೋಡ್ತೇವೆ, ನಕ್ಷತ್ರವನ್ನು ನೋಡಲ್ಲ. ಅದೇ ನಂತರ ಹುಟ್ಟಿದಾಗಿಂದ ಸಾಯೋ ತನಕ ನಕ್ಷತ್ರ ಪ್ರಯಾರಿಟಿ ತಗೊಳ್ತೇವೆ, ಸತ್ತ ನಂತರ ತಿಥಿಯನ್ನು ಪ್ರಯಾರಿಟಿ ತಗೊಳ್ತೇವೆ. ಸೊ ಹಾಗಾಗಿ ಇದೆ ನಕ್ಷತ್ರಗಳು, ತ್ರಿಪಾದ ನಕ್ಷತ್ರಗಳು, ಧನಿಷ್ಠಾರ್ಥ ಪಂಚಕ ನಕ್ಷತ್ರಗಳು ಅಂತಿದೆ. ಇದರಲ್ಲಿ ಯಾರಾದರೂ ಕಾಲವಾದರೆ ಒಳ್ಳೆಯ ನಕ್ಷತ್ರ ಅಲ್ಲ ಅಂತ ನಾವು ಹೇಳ್ತೇವೆ, ಒಳ್ಳೆಯ ನಕ್ಷತ್ರದಲ್ಲಿ ಹೋಗಿಲ್ಲ. ಇದೊಂದು ನಿಯಮ. ಮಂಗಳವಾರ ಶನಿವಾರ ಅದನ್ನು ಹೇಳ್ತಾರೆ, ಶನಿವಾರ ಹೇಳ್ತಾರೆ, ಮಂಗಳವಾರ ಶನಿವಾರ 2 ದಿನ ಹೇಳ್ತಾರೆ. ಇಲ್ಲ, ನಾವು ಇದನ್ನು ಬ್ರಾಡಾಗಿ ನೋಡಬೇಕು. ಬ್ರಾಡಾಗಿ ನೋಡಿದಾಗ ನೀವು ಅದನ್ನು ಕೊಡಲ್ಲ. ಆ ಸಮಯದಲ್ಲಿ ಆ್ಯಕ್ಚುಲಿ ಗ್ರಹಸ್ಥಿತಿಯನ್ನು ಮೇಯ್ನ ನೋಡ್ತೇವೆ. ಗ್ರಹಸ್ಥಿತಿಯನ್ನು ನೋಡಿದಾಗ ನಾವು ಹುಟ್ಟುವಾಗ ಯಾವ ಲಗ್ನದಲ್ಲಿ ಹುಡ್ತಾ ಇದ್ದಾನೆ, ಎಲ್ಲರೂ ಇವಾಗ ಸಿ ಸೆಕ್ಷನ್ ಇದಲ್ಲ, ಸಿ ಸೆಕ್ಷನ್ ಆಗೋ ಕಾಲಕ್ಕೆ ಯಾವ ಸಮಯದಲ್ಲಿ ಹುಟ್ಟಬೇಕು ಅಂತ ಹೇಳಿ ಜ್ಯೋತಿಷ್ಯನ ಹತ್ರ ಮುಹೂರ್ತ ಇಟ್ಕೊಂಡು ಬರ್ರಿ, ಅದೇ ಟೈಮಿಗೆ ನಾವು ಆಪರೇಷನ್ ಮಾಡ್ತೀವಿ ಅಂತ ಕೇಳ್ತೇವೆ. ಅವಾಗ ಜ್ಯೋತಿಷ್ಯ ಏನು ಮಾಡ್ತಾನೆ, ಒಳ್ಳೆ ಲಗ್ನ, ಸೊ ಯಾವ ಲಗ್ನ ಇಟ್ಟರೆ ಆ ಲಗ್ನಾಧಿಪತಿ ಚೆನ್ನಾಗಿರ್ತಾನೆ, ಯಾವ ಲಗ್ನ ಇಟ್ಟರೆ ಶುಭ ಗ್ರಹಗಳ ಲಗ್ನದಲ್ಲಿ ನೋಡ್ತವೆ, ಯಾವ ಲಗ್ನದಲ್ಲಿಟ್ಟರೆ ಅವನು ವಿವಾಹ ಉದ್ಯೋಗ ಅನ್ನೋ ಪ್ರಯಾರಿಟಿ ಇಟ್ಕೊಂಡ್ರೆ ಸಪ್ತಮ ಸ್ಥಾನದಲ್ಲಿ ಒಳ್ಳೆ ಗ್ರಹಗಳಿರಬೇಕು. ಯಾಕೆಂದರೆ ನಾಳೆ ಮದುವೆ ಟೈಮಿಗೆ ತೊಂದರೆ ಆಗಬಾರ್ದಲ್ವ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇದ್ದೋ ಕಾಲಕ್ಕೆ ಆಪರೇಷನ್ ಇದು ಸರ್ಜರಿ ಮಾಡಿದರೆ, ಡೆಲಿವರಿ ಆದರೆ ಆ ಮಗುಗೆ ಏನಾಗುತ್ತೆ, ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇರುತ್ತೆ. ಸೊ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಡೆ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇದೆಲ್ಲ ಕನ್ಸಿಡರ್ ಮಾಡ್ತೇವೆ, ಮಾಡಿ ನಾವು ಮುಹೂರ್ತ ಇಡ್ತೇವೆ. ಅದೇ ರೀತಿ ಈ ಪ್ರಪಂಚದಿಂದ ಬಿಟ್ಟು ಹೋಗೋ ಕಾಲಕ್ಕೆ ಕೂಡ ಆ ಸಮಯದಲ್ಲಿ ಗ್ರಹಸ್ಥಿತಿ ಅಂತ ನೋಡ್ತೇವೆ. ಹಾಗೆ ಅಂತೇಳಿ ನಾವು ಇದನ್ನು ಪ್ರಾಕ್ಟಿಕಲ್ ಮಾಡಲಿಕ್ಕೆ ಬರಲ್ಲ. ಇದು ಗೊತ್ತಾದರೆ ಜನಗಳು ಮಾಡ್ತಾರೆ, ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ, ನೀವು ಮುಹೂರ್ತ ಇಟ್ಕೊಂಬನ್ರಿ, ಆ ಟೈಮಿಗೆ ನಾವು ವೆಂಟಿಲೇಟರ್ ಆಫ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅಂತ ಅದು ಕೂಡ ನಡೆಯುತ್ತೆ. ಯಾಕೆಂದರೆ ಅಜ್ಞಾನ ಅಂತ ಅಂಬೋದು ಬೆಳೆದುಬಿಟ್ಟಿದೆ ಜನರಲ್ಲಿ. ಸೊ ಹೇಗೆ ಬಳಸೋದಕ್ಕಿಂತಲೂ ಹೇಗೆ ಮುರಿಯೋದು ಅಂತ ಆಲೋಚನೆ ಮಾಡುವಂಥ ಸ್ಥಿತಿ ಇವತ್ತಿನ ಜನಗಳಲ್ಲಿ. ಹಾಗಾಗಿ ಈ ಸಾಯೋ ಕಾಲಕ್ಕೆ ಕೂಡ ಒಳ್ಳೆ ಲಗ್ನದಲ್ಲಿ ಸಾಯಬೇಕು. ಯಾಕೆ ಹೇಳಿ, ಏಕೆಂದರೆ ಹುಟ್ಟು ಸಾವು ಒಂದೇ ಬಿಂದುವು ಮೇಲಿರುತ್ತೆ. ಇವತ್ತು ನಾವಿಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಹಿಂದೆ ಎಲ್ಲೋ ಸತ್ತಿರ್ತೀವಿ, ಅಂದರೆ ಅಲ್ಲಿ ಹಿಂದೆ ಎಲ್ಲಿ ಸತ್ತಿರ್ತೀವೋ ಅಲ್ಲಿಗೆ ಅಕೌಂಟ್ ಕ್ಲೋಸ್ ಆಗಿರುತ್ತೆ. ಮತ್ತು ಈ ಜನ್ಮದಲ್ಲಿ ಹುಟ್ಟಿದ್ದೇವೆ ಅಂತಂದರೆ ಡೇ 1 ಇಂದ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ಸತ್ತಿದ್ದೀವಿ ಅಂದರೆ ಬೇರೆ ಕಡೆ ಎಲ್ಲ ಒಂದು ಕಡೆ ಅಕೌಂಟ್ ಓಪನ್ ಆಗ್ತದೆ. ಯಾಕೆಂದರೆ ಭೂಮಿಯ ಮೇಲೆ ಈ ಅಕೌಂಟಬಲ್ ಎಲ್ಲ ಇರುತ್ತೆ, ಬೇರೆ ಲೋಕಗಳಲ್ಲಿ ಇರಲ್ಲ. ಅದಕ್ಕೆ ಇಲ್ಲಿ ಕಾಲವಾಗಿ ನಾವು ಮತ್ತೆ ಇಲ್ಲೇ ಹುಟ್ಟಿದರೆ ಮತ್ತೆ ಒಂದೇ ಪಾಯಿಂಟ್ ಆಗುತ್ತೆ. ಮೇ ಡಿಸ್ಟೆನ್ಸ್ ಬೇರೆ ಆಗ್ಬೋದು, ತುಂಬ ದಿನಗಳ ನಂತರ ಹುಟ್ಟಬೋದು, ಆದರೆ ಸೇಮ್ ಅದೇ ಬ್ರಹ್ಮನ ವೈವಿಧ್ಯ ಅದೇ. ಸಾಯೋ ಕಾಲಕ್ಕೆ ಯಾವ ಗ್ರಹಸ್ಥಿತಿಯಲ್ಲಿ ಸತ್ತನೋ ಮತ್ತೆ ಹುಟ್ಟೋ ಕಾಲಕ್ಕೆ ಅದಕ್ಕೆ ಸರಿಸಮಾನವಾದಂಥ ಈ ಗ್ರಹಸ್ಥಿತಿಯಲ್ಲ, ಸರಿಸಮಾನವಾದಂಥ ಕಾಂಬಿನೇಷನ್, ಏನು ಸೂಚನೆ ಮಾಡುತ್ತೆ ಫಲ, ಅದಕ್ಕೆ ಸರಿಯಾದ ಕಾಂಬಿನೇಷನಲ್ಲೇ ಹುಟ್ಟುತ್ತಾನೆ. ಹಾಗಾಗಿ ಸಾಯೋದು ಎಂಬುದು ತುಂಬ ಇಂಪಾರ್ಟೆಂಟ್. ಹುಟ್ಟೋದಕ್ಕಿಂತಲೂ ಸಾಯೋದು ಇಂಪಾರ್ಟೆಂಟ್ ಅಲ್ವಾ. ನಾವು ಯಾವುದೇ ಆಗಲಿ ಸ್ಟಾರ್ಟ್ ಮಾಡೋದಕ್ಕಿಂತದ್ದು ಕಂಪ್ಲೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವೊಂದು ಸತ್ಯನಾರಾಯಣ ವ್ರತ ಮಾಡ್ತೇವೆ, ಸ್ಟಾರ್ಟಿಂಗ್ ಗಣಪತಿ ಪೂಜೆಯಿಂದ ಶುರುವಾಗುತ್ತೆ. ಗಣಪತಿ ಪೂಜೆನ ಲೈಟಾಗಿ ತಗೊಳ್ತೇವೆ, ಯಾಕಂದರೆ ಎಲ್ಲ ಪೂಜೆಗಳು ಗಣಪತಿ ಪೂಜೆ ಮಾಡ್ತೀವಲ್ಲ, ನಿರ್ವಿಘ್ನತಾ ಸಿದ್ಧ್ಯರ್ಥಂ ಗಣಪತಿ ಪೂಜೆ ಅಂತ ಕರಿಷ್ಯೇ ಅಂತೇಳಿ ಮಾಡ್ತಾರೆ. ಒಂದು ಅಡಿಕೆಯನ್ನು ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ಅದನ್ನು ಗಣಪತಿ ಅಂತೇಳಿ ಎಲ್ಲ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತಾರೆ. ಕೊನೆಯ ಕಾಲಕ್ಕೆ ಸತ್ಯನಾರಾಯಣ ವ್ರತ ಮಹಾಮಂಗಳಾರತಿ ನೀರಾಜನೆ ಮಾಡೋ ಕಾಲಕ್ಕೆ ವಿಶೇಷವಾಗಿ ಎಲ್ಲವನ್ನು ಮಂತ್ರಪುಷ್ಪ ಹೇಳಿ ವಿಶೇಷವಾಗಿ ಮಾಡ್ತಾರೆ. ಸೊ ಎಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಕಂಪ್ಲೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಓದೋದು ಕೂಡ ಸ್ಕೂಲಿಗೆ ಸೇರೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮಿನೇಷನ್ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗೆದು ಹೊರಗೆ ಬರೋದು ಇಂಪಾರ್ಟೆಂಟ್. ಹಾಗೆ ನಾವು ಈ ಭೂಮಿ ಮೇಲೆ ಹುಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಈ ಭೂಮಿಯಿಂದ ನಿಷ್ಕ್ರಮಣೆ ಹೊರಗೆ ಹೋಗೋದು ಇಂಪಾರ್ಟೆಂಟ್. ಅದಕ್ಕೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳ್ತಾರೆ. ಸಾಯೋದು ತುಂಬ ಕೂಲಾಗಿ ಪ್ರಶಾಂತವಾಗಿ ಯಾವ ತೊಂದರೆಗಳಿಲ್ಲಾರದೆ ಸಾಯಬೇಕು. ಅದೇ ಥರ ವಿನಾ ದೈನ್ಯೇನ ಜೀವನ, ಇನ್ನೊಬ್ಬರ ಹತ್ರ ಕೈ ಚಾಚದೆ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಇದು ಹಿರಿಯರ ನುಡಿ, ಇದು ಅಕ್ಷರ ಸತ್ಯ.
ಸಾಯೋ ಕಾಲಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಬರುತ್ತಲ್ವ, ನೀ ಅಂತ್ಯಕಾಲದಲ್ಲಿ ಏನು ಸ್ಮರಣೆ ಮಾಡ್ತೀಯ ಅದೇ ಆಗಿ ಹುಡ್ತೀಯಪ್ಪ ನೀನು ಅಂತಂತ. ಅಂದರೆ ಎಷ್ಟು ಮಹತ್ವ ಇದೆ. ಅದಕ್ಕೆ ಹೋಗೋ ಕಾಲಕ್ಕೆ, ಈ ಪ್ರಪಂಚದಿಂದ ನಿಷ್ಕ್ರಮಣ ಮಾಡೋ ಕಾಲಕ್ಕೆ ಖಂಡಿತವಾಗೂ ಒಳ್ಳೆಯ ಗ್ರಹಸ್ಥಿತಿಯಲ್ಲೇ ಹೋಗಬೇಕು. ಒಳ್ಳೆಯ ಗ್ರಹಸ್ಥಿತಿಯಲ್ಲೇ ಹೋಗ್ಬೇಕಂದ್ರೆ ನಮ್ಮ ಕೈಯಲ್ಲಿದೆಯಾ? ಇವಾಗ ಹುಟ್ಟೋದಾದರೆ ಏನೋ ಜ್ಯೋತಿಷ್ಯರನ್ನು ಕೇಳ್ತೇವೆ, ಯಾವ ಟೈಮಲ್ಲಿ ಒಂದು ಒಳ್ಳೆ ಮುಹೂರ್ತ ಇಟ್ಕೊಟ್ಟಿರ್ತೀವಿ. ಸಾಯೋ ಟೈಮ್ಗೆ ಯಾರು ಮುಹೂರ್ತ ಇಟ್ಕೊಡ್ತಾರೆ ನಿಮಗೆ? ಏನೋ ಭೀಷ್ಮಾಚಾರ್ಯ ಅಂತವರಿಗೆ ನಾನು ಉತ್ತರಾಯಣದಲ್ಲಿ ಸಾಯಬೇಕು ಅಂತಂದರೆ ಏನೋ ಇಟ್ಕೊಡ್ಬೋದು. ಈಗ ಸಾಯೋ ಕಾಲಕ್ಕೆ ಈ ಕಾಳಜಿನೇ ಇರಲ್ಲ. ಯಾರನ್ನ ಅಂದರೆ ಹುಚ್ಚ ಅಂತಂತಾರೆ. ಅವ್ರಿಗೆ ಏನು ಅದಕ್ಕೆ ಮುಹೂರ್ತ ಇಡ್ತೀಯ, ಹುಚ್ಚ ಅಂತ. ವೇಳೆ ಅಂತ್ಯಕಾಲದಲ್ಲಿ ತುಳಸಿ ತೀರ್ಥ ಹಾಕಬೇಕು ಅಂತಾರೆ. ತುಳಸಿ ತೀರ್ಥ ಹಾಕೋ ಕೂಡ, ನೀ ತುಳಸಿ ತೀರ್ಥ ಹಾಕಿದ್ದಕ್ಕೆ ಅವ್ನು ಸತ್ತ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ಸಂಶಯ ಇದೆ. ಹಾಗಾಗಿ ಒಳ್ಳೆ ಟೈಮಲ್ಲಿ ಸಾಯಬೇಕು ಅಂತಂದರೆ ಹುಟ್ಟಿದಾಗಿದ್ದ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಹುಟ್ಟಿದಾಗ ಒಂದು ಚಕ್ರ, ಸಾಯೋ ಕಾಲಕ್ಕೆ ಒಂದು ಚಕ್ರ, ಎರಡನ್ನೂ ಹಾಕಿಕೊಂಡು, ಅಂದರೆ ನಾವು ಹಾಕ್ಕೊಳ್ಳಿಕ್ಕಾಗಲ್ಲ, ಬೇರೆ ನಮ್ಮ ತದನಂತರ ಯಾರನ್ನ ಹಾಕಿಕೊಂಡು ಯಾವುದು ಸ್ಟ್ರಾಂಗ್ ಆಗಿದೆ, ಏನು ಬದಲಾಗಿದೆ. ಹುಟ್ಟಿದಾಗ ಲಗ್ನಾಧಿಪತಿ ಹೇಗಿದ್ದ, ಸಾಯೋ ಕಾಲಕ್ಕೆ ಲಗ್ನಾಧಿಪತಿ ಹೇಗಿದ್ದ. ಹುಟ್ಟಿದಾಗ ಲಗ್ನಾಧಿಪತಿ 6ನೇ ಮನೆಗೂ 12ನೇ ಮನೆಗಿದ್ದ, ಸಾಯೋ ಕಾಲಕ್ಕೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದ. ಸೊ ಯಾವುದು ಪವರ್ಫುಲ್ ಆಗಿದೆ? ಸಾಯೋ ಜಾತಕ ಪವರ್ಫುಲ್ ಆಗಿದೆ. ಅಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ ತುಂಬ ಕಷ್ಟಪಟ್ಟಿದ್ದಾನೆ, ಒಳ್ಳೆ ಕೆಲಸಗಳನ್ನೇ ಮಾಡಿಕೊಂಡಿದ್ದಾನೆ, ಇನ್ನು ಮುಂದಿನ ಜನ್ಮದಲ್ಲಿ ಇನ್ನೂ ಚೆನ್ನಾಗಿರ್ತಾನೆ ಅಂತಾರೆ. ಅಂದರೆ ಪ್ರಮೋಷನ್ ಸಿಗಿತು ಅಂತ. ಅದೇ ಹುಟ್ಟಿದಾಗೇನೋ ತುಂಬ ಚೆನ್ನಾಗಿದೆ, ಸಾಯೋ ಕಾಲಕ್ಕೆ ತುಂಬ ಕಷ್ಟವಾಗಿದೆ ಅಂದ್ಕೊಳ್ಳಿ. ಹುಟ್ಟಿದಾಗ ಶ್ರೀಮಂತ, ಬೇಕಾದಷ್ಟು ದನ ಕನಕ ವಸ್ತುವಾಹನಾದಿಗಳೆಲ್ಲ ಬಂತು. ಯಾಕೆ? ದ್ವಿತೀಯಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದಾನೆ, ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಹಣ, ಸ್ಥಿರ, ಚರಾಸ್ತಿ ಎಲ್ಲವೂ ಬಂತು. ಸೊ ಅದು ಬಂದ ಮೇಲೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡ್ಬೇಕು ತಾನೆ. ನಮಗೆ ಅವಕಾಶಗಳು ಜಾಸ್ತಿ ಇದ್ದರೆ ನೀವು ಒಳ್ಳೆ ಕೆಲಸ ಮಾಡಿ. ಈಗ ನಮಗೆ ಒಳ್ಳೆ ಸ್ಕೂಲ್, ಒಂದು ಕಾಲೇಜ್ ಇದೆ, ಅವನ ಅಪ್ಪ ಬೇಕಾದಷ್ಟು ಶ್ರೀಮಂತ, ಒಳ್ಳೆ ಕಾಲೇಜಲ್ಲಿ ಇರ್ತಾನೆ, ಒಳ್ಳೆ ಟೀಚರ್ ಇರ್ತಾನೆ, ಎಲ್ಲ ಒಳ್ಳೇದು ಮಾಡ್ತಾನೆ. ಕೊನೆ ಕಾಲಕ್ಕೆ ಎಕ್ಸಾಮಿನೇಷನ್ ಕೂಡ ದುಡ್ಡು ಬೇಕಾದಷ್ಟು ಇದಲ್ವಾ, ಎಕ್ಸಾಮಿನೇಷನ್ ಪೇಪರ್ ತಂದು ಕೊಟ್ಬಿಟ್ಟು ನೀನೇ ಬರೆದು ಬಿಡು ಅಂತಂದ್ರೆ ಏನಾಗುತ್ತೆ? ಪಾಸ್ ಆಗ್ತಾನೆ, ಅವನು ಎಲಿವೇಟ್ ಅಂತೂ ಆಗಲ್ಲ, ಅವನ ಬುದ್ಧಿ ಎಲಿವೇಟ್ ಆಗಲ್ಲ. ಅದೇ ರೀತಿ ಹುಟ್ಟಿದಾಗ ಎಲ್ಲ ಶ್ರೀಮಂತಿಗೆ ಬಂದು ಆ ಶ್ರೀಮಂತಿಕೆಯಿಂದ ನಾವು ಹೇಗೆ ಬೇಕಾದ್ರೆ ಹಾಗೆ ನಡ್ಕೊಂಡ್ರೆ ಅದೆಲ್ಲ ಕೂಡ ಸಾಯೋ ಕಾಲಕ್ಕೆ ಏನಾಗುತ್ತೆ? ದ್ವಿತೀಯಾಧಿಪತಿ ದ್ವಾದಶ ಸ್ಥಾನದಲ್ಲಿರ್ತಾನೆ, ದ್ವಿತೀಯಾಧಿಪತಿ ಷಷ್ಠ ಸ್ಥಾನದಲ್ಲಿರ್ತಾನೆ. ಅಂದರೆ ಏನು? ಬರೋ ಜನ್ಮದಲ್ಲಿ ದರಿದ್ರನಾಗಿ ಹುಡ್ತಾನೆ ಅಂತ ಅರ್ಥ. ಅದಕ್ಕೆ ನಮ್ಮ ಜೀವನ ಎಲ್ಲ ಮಾಡೋದೆಲ್ಲ ಕೂಡ ಫ್ಯೂಚರ್ನ ಇಟ್ಕೋಬೇಕು. ನೀವು ಎಲ್ಲರಿಗೋಸ್ಕರ ಖರ್ಚು ಮಾಡ್ತೀರಾ, ತಂದೆ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತೀರಾ, ಹೆಂಡತಿಗೋಸ್ಕರ ಖರ್ಚು ಮಾಡ್ಕೊಳ್ತೀರಾ, ಇರ್ಲಿಕ್ಕೆ ಬೇಕಂತ ವಿಲಾಸಕ್ಕೋಸ್ಕರ ಬೇಕಾದ ಖರ್ಚು ಮಾಡ್ತೀರಾ. ಒಳಗೊಬ್ಬ ಜೀವ ಅಂತ ಒಬ್ಬನಿದ್ದಾನೆ, ಅವನಿಗೋಸ್ಕರ ಎಷ್ಟು ಖರ್ಚು ಮಾಡ್ತೀರಾ? ಯಾಕೆಂದರೆ ಜೀವಗೆ ನೀವು ಈ ಸುಖವನ್ನೆಲ್ಲ ಅದು ಬಯಸಲ್ಲ. ಅದು ಇದೆಲ್ಲ ಕೊಟ್ಟರೂ ಕೂಡ ಬರೋ ಜನ್ಮಕ್ಕೆ ಜೀವಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬರೋ ಜನ್ಮಕ್ಕೆ ಅವನೇನು ಮಾಡ್ತಾನೆ? ದರಿದ್ರನಾಗಿ ಹುಟ್ಟಬೇಕಾಗುತ್ತೆ. ಜೀವ ಅಕೌಂಟಲ್ಲಿ ಪುಣ್ಯ ಅಂತ ಅಂಬೋದು ಇಲ್ಲದೇ ಇದ್ದರೆ ಬರೋ ಜನ್ಮದಲ್ಲಿ ಎಲ್ಲೋ ಒಂದು ಕಡೆ ಹುಡ್ತಾನಲ್ವ. ಹುಡ್ತಾನೆ ಅಂತಂದ್ರೆ ಸಾಕ್ಷಿ ಏನು? ಈಗ ಮಕ್ಕಳು ಹುಡ್ತಾ ಇದ್ದಾವಲ್ಲ, ಈಗ ಮಕ್ಕಳು ಹುಡ್ತಾ ಇದ್ದು ಎಲ್ಲೋ ಒಂದು ಕಡೆ ಸತ್ತ ಇಲ್ಲ ಹುಡ್ತಾವಲ್ಲ. ಹಾಗೆ ನಾವು ಇಲ್ಲಿ ಪ್ರಪಂಚವನ್ನು ನಿಷ್ಕ್ರಮಣ ಮಾಡಿ ಬೇರೆ ಎಲ್ಲ ಒಂದು ಕಡೆ ಹುಡ್ತೇವೆ. ಆ ಹುಟ್ಟಿದ ಮೇಲೆ ಅವಾಗ ಕೂಡ ನಮ್ಮ ಜಾತಕ ಲಗ್ನಾಧಿಪತಿ ಚೆನ್ನಾಗಿರ್ಬೇಕಾ? ಅವಾಗ ಕೂಡ ದ್ವಿತೀಯಾಧಿಪತಿ ಚತುರ್ಥಾಧಿಪತಿ ಚೆನ್ನಾಗಿರ್ಬೇಕಲ್ವಾ? ಹಣ, ಬೇಕಾದಂಥ ಪ್ರಾಪರ್ಟಿ ಎಲ್ಲ ಇದ್ರೆ ತಾನೇ ನಿಮಗೆ ಟೆನ್ಷನ್ಲೆಸ್ ಇರ್ಲಿಕ್ಕಾಗುತ್ತೆ. ಆ ಟೆನ್ಷನ್ಲೆಸ್ ಇದ್ರೆ ತಾನೇ ನೀವು ಸಾಧನೆ ಮಾಡ್ಕೊಳ್ಳಿಕ್ಕಾಗುತ್ತೆ. ಭಗವಂತ ಏನು ಹೇಳಿದಾನೆ ಅದೆಲ್ಲ ಮಾಡ್ಕೊಳ್ಳಿಕ್ಕಾಗುತ್ತೆ. ನಿಮಗೆ ಹೊಟ್ಟೆಪಾಡಿಗೆ ಇಲ್ಲದಾಗ ನೀವು ಭಗವದ್ಗೀತೆ ಏನು ಕೇಳ್ತೀರಾ? ಒಂದು ಗುಡಿಗೆ ಏನು ಹೋಗ್ತೀರಾ? ಏನು ಮಾಡೋಕ್ಕಾಗಲ್ಲ. ಗುಡಿಗೆ ಹೋಗೋಕ್ಕಾಗಲ್ಲ, ಗುಡಿ ಮೆಟ್ಲ ಹತ್ರನೇ ಸ್ಟಾಪ್ ಆಗಬೇಕಾಗತ್ತೆ, ಭಿಕ್ಷದವ್ರು ಇದ್ದಂಗೆ ಆಗಬೇಕಾಗತ್ತೆ. ಜೀವ ಈ ಜನ್ಮದಿಂದ ಪುಣ್ಯ ತೊಗೊಂಡು ಹೋಗೋದಿಲ್ಲ, ಅದಕ್ಕೋಸ್ಕರ ಜೀವಕ್ಕೆ ಕೂಡ ಸ್ವಲ್ಪ ಇಟ್ಕೋಬೇಕು. ಅದಕ್ಕೆ ಯಾವಾಗ ಅದು ಆಗುತ್ತೆ? ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಆಗ್ತದೆ. ದಾನ ಧರ್ಮ ಇದೆಲ್ಲ ಮಾಡ್ಕೊಳ್ತಾ ಹೋದರೆ ಜೀವಕ್ಕೆ ಕೂಡ ಏನಾಗುತ್ತೆ? ಎಲ್ಲರಿಗೂ ದುಡ್ಡು ಕೊಡೋದಲ್ಲ, ಜೀವಕ್ಕೆ ಕೂಡ ಸ್ವಲ್ಪ ದುಡ್ಡು ಆಗುತ್ತೆ. ನಿಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ, ಜೀವದ ಜೊತೆ ಸ್ವಲ್ಪ ಪುಣ್ಯ ಬಂದು ಬರೋ ಜನ್ಮಕ್ಕೆ ಕೂಡ ಲಗ್ನ ಸ್ಟ್ರಾಂಗ್ ಆಗಿರಬೇಕು, ದ್ವಿತೀಯ ಚತುರ್ಥ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂಬೋದು ನಿಮಗೆ ಭಗವದ್ಗೀತೆ ಗೊತ್ತಾಗ್ತದೆ. ಅದಕ್ಕೆ ಅನುಬಂಧವೇ. ಜ್ಯೋತಿಷ್ಯ ಅಂದರೆ ಕರ್ಮ, ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕರ್ಮ, ಎರಡೂ ಅದಕ್ಕೆ ಅನುಬಂಧ ಆದ ಕಾರಣ ಎರಡನ್ನೂ ಇಟ್ಟಿದ್ದೇವೆ. ಹಾಗಾಗಿ ಬರೋ ಜನ್ಮದಲ್ಲಿ ಕೂಡ ಜೀವ ಎಲ್ಲ ಒಂದು ಕಡೆ ಬರೋ ಜನ್ಮದಲ್ಲಿ ಲಗ್ನ ಚೆನ್ನಾಗಿರಬೇಕು, ದಶಮ ಸ್ಥಾನ ಚೆನ್ನಾಗಿರಬೇಕು, ಮುಖ್ಯವಾಗಿ ಬರೋ ಜನ್ಮದಲ್ಲಾದರೂ ಸಪ್ತಮ ಸ್ಥಾನ ಚೆನ್ನಾಗಿರಬೇಕು ಅಂತ ಬಯಸ್ಬೇಕು. ಎಷ್ಟೋ ಜನ ವೈವಾಹಿಕ ಜೀವನದಲ್ಲಿ ನೊಂದಿರ್ತಾರೆ, ಅದು ಶ್ರೀಮಂತನಾಗಬಹುದು, ಬಡವನಾಗಬಹುದು, ಇದಕ್ಕೇನಿಲ್ಲ.
ಬಡತನ ಶ್ರೀಮಂತಿಗೆ ಅಂದರೆ ದುಡ್ಡಿಂದ ಬರುವಂಥದ್ದು ಸಮಸ್ಯೆಗಳು. ಆದರೆ ವೈವಾಹಿಕ ಜೀವನ ಸಮಸ್ಯೆ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ದುಡ್ಡಿದ್ದವರಿಗೆ ಜಾಸ್ತಿ ಇರುತ್ತೆ, ದುಡ್ಡು ಕಡಿಮೆ ಇದ್ದವ್ರಿಗೆ ಕಡಿಮೆ ಇರುತ್ತೆ. ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಬರೋ ಜನ್ಮದಲ್ಲಾದರೂ ಈ ಥರ ತಾಪತ್ರಗಳಿರಬಾರದು ಅಂತಂದರೆ ಬರೋ ಜನ್ಮದಲ್ಲಿ ಸಪ್ತಮ ಸ್ಥಾನ, ದ್ವಿತೀಯ ಸ್ಥಾನ ಸ್ಟ್ರಾಂಗ್ ಆಗಬೇಕು. ಶುಭ ಗ್ರಹಗಳ ಸಂಬಂಧ ಬರಬೇಕು, ದುಷ್ಟ ಸ್ಥಾನಗಳ ಸಂಬಂಧ ಬರಬಾರದು. ದುಷ್ಟ ಸ್ಥಾನ ಸಂಬಂಧ ಅಂದ್ರೇನು, ಪಾಪ ಸಂಬಂಧ ಬರಬಾರ್ದು. ಪಾಪ ಸಂಬಂಧ ಬರಬಾರ್ದು ಈ ಜನ್ಮದಲ್ಲಿ ಪಾಪ ಮಾಡಿಕೊಳ್ಳಂಗೆ ಇರಬೇಕು. ಅಂದರೆ ಯಾವ ಜನ್ಮದಲ್ಲೂ ಮಾಡಿಕೊಂಡಿದ್ದೇವೆ, ಈಗ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಭಗವಂತನೇ ಇನ್ನು ಮುಂದೆ ಕಷ್ಟಗಳನ್ನು ಕೊಡಬೇಡ. ಮತ್ತೆ ನಾವು ಅನುಭವಿಸುವ ಸಮಯದಲ್ಲಿ ಕೂಡ ನಾವು ತೊಂದರೆಗಳು ಯಾರಿಗೂ ಮಾಡಬಾರ್ದು. ತೊಂದರೆಗಳು ಮಾಡಿದ್ರೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮತ್ತೆ ಏನಾಗುತ್ತೆ, ಇಲ್ಲಿ ಈ ಜನ್ಮದಲ್ಲಿ ಸಪ್ತಮಾಧಿಪತಿ 6ನೇ ಮನೆ ಕೂತಿದ್ದಾನೆ, ಬರೋ ಜನ್ಮದಲ್ಲಿ 8ನೇ ಮನೆ ಕೂಡ್ತಾನೆ. ಆವಾಗ ಕೂಡ ನಾವು ದಿದ್ದಿಕೊಳ್ಳದೆ ಇನ್ನೂ ನಾವು ಒಬ್ಬರನ್ನೊಬ್ಬರು ಜಗಳ ಆಡಿಕೊಂಡು ಹಿಂಸೆ ಮಾಡಿಕೊಂಡ್ರೆ ಇನ್ನೊಂದು ಜನ್ಮದಲ್ಲಿ 8ನೇ ಮನೆಗೆ ಕೂಡೋದಲ್ಲದೆ ಅವನ ಜೊತೆಗೆ ಮತ್ತೆ ಶನಿ ಇರೋದಾಗ್ಲಿ, ರಾಹು ಇರೋದಾಗ್ಲಿ, ಅಂದರೆ ಏನು, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಈ ಥರ ಊಹಿಸ್ಬೇಕಾಗತ್ತೆ. ನಮಗೆ ಈ ಜನ್ಮದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ಸ್ವಲ್ಪ ಓವರ್ಕಮ್ ಮಾಡಿ ಅನುಭವಿಸ್ತಾ ನಾಲೆಡ್ಜನ್ನು ಎಲಿವೇಟ್ ಮಾಡಿಕೊಳ್ತಾ ಪಾಸಿಟಿವ್ ವೇಲಿ ಹೋದರೆ ಈ ಜಾತಕ ಮತ್ತೆ ರಿಪೀಟ್ ಆಗಲ್ಲ. ಅಂದರೆ ಯಾರಿಗಾದರೂ ಮತ್ತೆ ಜನ್ಮದಲ್ಲೂ ಕೂಡ ನಾವು ಹುಡ್ತೇವೆ ಅಂತಂಬೋದು ಒಪ್ಪುವುದಾದ್ರೇ ಇದು ಅಪ್ಲೈ ಆಗುತ್ತೆ. ಒಪ್ಪದಿದ್ರೆ ಏನು ಮಾಡೋಕ್ಕಾಗಲ್ಲ. ಶಾಸ್ತ್ರದ ಪ್ರಕಾರ ನಡೆಯುತ್ತೆ, ಆದರೆ ಉತ್ಸಾಹ ಹುಟ್ಟಬೇಕಾದ್ರೆ ಅವ್ರು ಒಪ್ಪಬೇಕಾಗುತ್ತೆ. ರೀಇನ್ಕಾರ್ನೇಷನ್ ಥಿಯರಿ ಒಪ್ಪಿದ್ರೇ ನಮ್ಮ ಸನಾತನ ಧರ್ಮ, ಆಧ್ಯಾತ್ಮಿಕ ಶಾಸ್ತ್ರ, ವೇದಾಂಗ ಎಲ್ಲ ಬರುತ್ತೆ. ಇಲ್ಲದ್ರೆ ನಥಿಂಗ್, ಎಲ್ಲ ಶೂನ್ಯ ಅಂತಂಬೋದು ಬರುತ್ತೆ. ಸೊ ಹಾಗೆ ಖಂಡಿತವಾಗಿ ನಕ್ಷತ್ರಗಳು ಒಂದೇ ಅಲ್ಲ, ಸಾಯೋ ಟೈಮಲ್ಲಿ ಮೇನ್ ಇಂಪಾರ್ಟೆಂಟ್ ನಿಜವಾಗಿ ತಲೆಯಲ್ಲಿ ವಿವೇಕ ಪ್ರಜ್ಞೆ ಇರೋನ ಆಲೋಚನೆ ಮಾಡೋದೇನಂತಂದರೆ ಹೋಗೋ ಕಾಲಕ್ಕೆ ಯಾವ ಗ್ರಹಸ್ಥಿತಿಯಲ್ಲಿ ಹೋಗ್ತಾ ಇದ್ದೇವೆ ಅಂತಂಬ ಎಚ್ಚರ ಇರಬೇಕು. ಆ ಎಚ್ಚರ ಇಲ್ಲದ್ರೆ ಆಗಲ್ಲ. ಎಷ್ಟೋ ಜನ ಅಂತ್ಯಕಾರಣದಲ್ಲಿ ಭಗವಂತನ ಸ್ಮರಣೆ ಮಾಡೋಣ ಅಂತಂದರೆ ಅದು ಆಗೋದೇ ಇಲ್ಲ. ICUಲಿ ಮಲಗಿಕೊಂಡು ನಮ್ಮ ಸುತ್ತು 10 ಬೆಡ್ಗಳು ಮಲಗಿಸಿರ್ತಾರೆ ICUಲಿ, ನಾವೊಬ್ಬರೇ ಇರಲ್ಲ. ದಿನಕ್ಕೊಂದು ಬೆಡ್ಡಿ ಖಾಲಿ ಆಗ್ತಾ ಇರುತ್ತೆ. ಅವನು ಮನೆಗೆ ಹೋಗ್ತಾ ಇದ್ದಾನೋ ಅಥವಾ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೋ ಇವನಿಗೆ ಗೊತ್ತಾಗೋದಿಲ್ಲ. ಯಾರು ಇವನ ಹತ್ರ ಬರಲ್ಲ. ಯಾಕೆಂದರೆ ಡಾಕ್ಟರ್ಸು ನೀವು ಯಾರೂ ಬರೋಂಗಿಲ್ಲ, ಬಂದರೂ ಕೂಡ ನೀವೇ ದೂರ ನಿಂತ್ಕೊಂಡು ನೋಡಬೇಕು. ಆ ಟೈಮಲ್ಲಿ ಇವ್ರು ಮಾತಾಡೋದು ಅವನಿಗೆ ಕೇಳಿಸಲ್ಲ, ಪಾಪ ಏನೋ ಮಲಗಿದ್ದಾನೆ, ಅವ್ನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಅವರು ಸೈಲೆಂಟ್ ಆಗಿರ್ತಾರೆ. ನಿಮಗೆ ಟಚ್ ಆಗೋರು ಯಾರೂ ಇರಲ್ಲ. ಅಷ್ಟು ಭಯದಲ್ಲಿ ಯಾರೂ ನನ್ನ ಮಾತಾಡಿಸ್ತಾ ಇಲ್ಲ, ಏನಾಗುತ್ತೋ ಏನು, ನಾಳೆ ನನ್ನ ನಂಬರ್ ಯಾವಾಗ ಬರುತ್ತೋ ಏನೋ, ದಿನಕ್ಕೊಂದು ಬೆಡ್ ಖಾಲಿ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಭಗವಂತನ ಸ್ಮರಣೆ ಎಲ್ಲಿಂದ ಬರುತ್ತೆ? ಭಗವಂತನ ಸ್ಮರಣೆ ಅಂತ್ಯಕಾಲದಲ್ಲಿ ಬರಬೇಕು ಅಂದರೆ ನಿತ್ಯದಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಒಂದು ದಿನ ಕೂಡ ನಾವು ಪ್ರಾಕ್ಟೀಸ್ ಮಾಡಿದೆ ವಯಸ್ಸಾದ ಮೇಲೆ ನೋಡ್ಕೊಳ್ಳೋಣ ಅಂತಂದರೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಕ್ಕೆ ಅಂತ್ಯಕಾಲದಲ್ಲಿ ನಕ್ಷತ್ರ ಪ್ಲಸ್ ತಿಥಿ ಇಂಪಾರ್ಟೆಂಟ್ ಒಂದೇ ಅಲ್ಲ, ಮೆಜಾರಿಟಿ ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ಕೂಡ ಜಾತಕವೇ, ಕಾಲವೇ ಮುಖ್ಯ ಅಂತಂಬೋದು ನೀವು ತಿಳ್ಕೊಳ್ಬೇಕು. ಮತ್ತು ನೆಕ್ಸ್ಟ್ ಇನ್ಯಾವ ಪ್ರಶ್ನೆ ಇದೆ ಹೇಳ್ಬೋದು? ನಿಸ್ಸಂಕೋಚವಾಗಿ ಕೇಳಿ, ಏನೂ ಟೆನ್ಷನ್ ಮಾಡಿಕೊಳ್ಳೋದು ಬೇಡ. ಗೊತ್ತಿಲ್ಲದ್ರೇ ಪ್ರಶ್ನೆ ಕೇಳ್ತಾರೆ, ಅಯ್ಯೋ ನನಗೆ ಗೊತ್ತಿಲ್ಲ ಅಂತ ಯಾರನ್ನ ಅಂದುಕೊಳ್ತಾರೆ ಅಂತ ಫೀಲ್ ಆಗ್ತದೆ ಅಷ್ಟೇ. ನಮಸ್ಕಾರ, ಹೇಳಿ. ಪ್ಲಾನೆಟರಿ ವಾರ್ ಅಂತಂದರೆ ಗ್ರಹ ಯುದ್ಧ. ಗ್ರಹ ಯುದ್ಧ ಅಂತಂದರೆ ಈ 2 ಗ್ರಹಗಳು ಒಂದೇ ರಾಶಿಯಲ್ಲಿದ್ದಾಗ ಯಾವ ಗ್ರಹ ಆ ಭಾವದಲ್ಲಿ ಡಾಮಿನೇಟ್ ಮಾಡ್ತದೆ. ಅಂದರೆ ಒಂದು ವೇಳೆ ಇಬ್ಬರು ಯುದ್ಧ ಮಾಡಿದ್ರೆ ಏನು, ಯಾರೋ ಒಬ್ಬರೇ ತಾನೇ ಗೆಲ್ತಾರೆ. ಜಯ ಅಂತ ಒಬ್ಬರಿಗೆ ಬರುತ್ತೆ, ಇಬ್ಬರಿಗೂ ಬರಲ್ಲ. ಹಾಗೆ 2 ಗ್ರಹಗಳಲ್ಲಿ ಒಂದು ವೇಳೆ ಯಾವ ಗ್ರಹ ಪವರ್ಫುಲ್ ಆಗಿದೆ ಅಂತ ತಿಳಿಯೋ ಒಂದು ಕ್ಯಾಲ್ಕುಲೇಷನ್ನೇ ಪ್ಲಾನೆಟರಿ ವಾರ್ ಅಥವಾ ಗ್ರಹ ಯುದ್ಧ ಅಂತ ಕರೀತಾರೆ. ಅದು ವಿಚ್ ಇಸ್ ಪವರ್ಫುಲ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಈ ಷಡ್ಬಲವನ್ನು ಕ್ಯಾಲ್ಕುಲೇಟ್ ಮಾಡೋ ಕಾಲಕ್ಕೆ ಗ್ರಹ ಯುದ್ಧ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನು ನೋಡಿಕೊಳ್ತಾರೆ. ಅದನ್ನು ನೋಡಿಕೊಂಡು ನಿಮಗೆ ಗೊತ್ತಾಗೋದೇಂಥದ್ದು 2 ಗ್ರಹಗಳಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಆಗಿದೆ, ಯಾವುದರ ಕಾಂಟ್ರಿಬ್ಯೂಷನ್ ಇಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಗ್ರಹ ಯುದ್ಧ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನೋಡೋದು ಅದಕ್ಕೋಸ್ಕರ. ಒಟ್ಟಿಗೆ ನಾವು ಇದೆಲ್ಲ ಏನು ಮಾಡ್ತೇವೆ, ಗ್ರಹ ಯುದ್ಧ ಅಂತ ಪರ್ಟಿಕ್ಯುಲರ್ ನೋಡದೆ ಷಡ್ಬಲ ಅಂತ ನೋಡ್ತೇವೆ. ಷಡ್ಬಲದಲ್ಲಿ ಆ ಗ್ರಹಕ್ಕೆ ಈ 2 ಗ್ರಹಗಳಲ್ಲಿ ಷಡ್ಬಲದಲ್ಲಿ ಯಾವುದಕ್ಕೆ ಜಾಸ್ತಿ ಪಾಯಿಂಟ್ಸ್ ಇದೆ ಅದನ್ನೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಿಮಗೆ ಸಾಫ್ಟ್ವೇರ್ ಮಾಡಿರ್ತಾರೆ.
ಅದನ್ನು ನೋಡ್ಬಿಟ್ಟು ನೀವು ಮುಂದುವರಿಸ್ಬೋದು. ಗ್ರಹಯುದ್ಧ ಅಂತಲೇ ನೋಡೋದು ಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ಪ್ರಶ್ನೆ ಕೇಳಬಹುದು. ಮತ್ತೆ ಪ್ರಶ್ನೆ ಕೇಳಿ, ಬೇರೆ ಏನಾದರೂ ಪ್ರಶ್ನೆ ಇದ್ರೆ. ಯೋಗೇಶ್ ಅವ್ರೇನಾದರೂ ಪ್ರಶ್ನೆ ಇದೆಯಾ? ಕೇಳಿ, ಎಲ್ಲರೂ ಭಾಗವಹಿಸಿ ಹೇಳಿ. ಪ್ರಸನ್ನ ಅವರೇ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಉಮಾದೇವಿ ಅವರೇ, ಜಯಶ್ರೀ ಅವರೇ ಏನಾದರೂ ಪ್ರಶ್ನೆ ಇದೆಯಾ? ಜ್ಯೋತಿ ಅವರೇ ಏನಾದರೂ ಪ್ರಶ್ನೆ ಇದೆಯಾ? ಕೇಳಿ ಕೇಳಿಮ್ಮ. ಎರಡನ್ನ ಕಂಪೇರ್ ಮಾಡಿದ್ರೆ ಪ್ಲೇಸ್ಮೆಂಟೇ ಇಂಪಾರ್ಟೆಂಟ್ ಜಾಸ್ತಿ ಆಸ್ಪೆಕ್ಟ್ಗಿಂತ. ಈಗ ಯಾರಾದರೂ ಒಬ್ಬ ಮುಖ್ಯವಾದಂಥ ವ್ಯಕ್ತಿ ನನ್ನ ಮನೆಯಲ್ಲೇ ಇರೋದು ಬೇರೆ, ನನ್ನ ಮನೆ ಎದುರುಗಡೆ ಇದ್ದು ನನ್ನ ನೋಡೋದು ಬೇರೆ. ಈಗ ಒಬ್ಬ ದೊಡ್ಡ ಸಿನಿಮಾ ಖ್ಯಾತ ನಾಯಕ ನಮ್ಮ ಮನೆ ಎದುರುಗಡೆ ಮನೆಗಿದ್ದಾನೆ ಅಂದ್ಕೊಳ್ಳಿ, ಆವಾಗ ಒಂಥರ ಹೆಮ್ಮೆ. ನಮ್ಮ ಮನೆಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಇನ್ನೂ ಹೆಮ್ಮೆ ಜಾಸ್ತಿ ಅಲ್ವಾ? ಅಂದರೆ ಪ್ಲೇಸ್ಮೆಂಟಿಗೆ ಜಾಸ್ತಿ ನಾವು ಪ್ರಯಾರಿಟಿ ಕೊಡ್ತೇವೆ. ಆಸ್ಪೆಕ್ಟಿಗೆ ಒಂದು 25%, ಪ್ಲೇಸ್ಮೆಂಟಿಗೆ ಬಂದು 75 to 100% ಕೊಡ್ತೇವೆ. ಪುಷ್ಕರ್ ನಾವು ಇಟ್ಸ್ ಎ ಕ್ಯಾಲ್ಕುಲೇಷನ್ ಅಮ್ಮ, ಒಂದು 4 minutes ಇರುತ್ತೆ ಕ್ಯಾಲ್ಕುಲೇಷನ್. ಅದು ನೀವು ಮುಹೂರ್ತ ವಿಚಾರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಪುಷ್ಕರ ನವಾಂಶ ಇಟ್ಸ್ ಆಸ್ಪಿಷಿಯಸ್ ಅಷ್ಟೇ. ಪುಷ್ಕರ ನವಾಂಶ ಅಂದರೆ ಆಸ್ಪಿಷಿಯಸ್. ಅಷ್ಟೇ ಅಲ್ವಾ? ಪುಷ್ಕರ ನವಾಂಶ ಇಟ್ ಸೆಲ್ಫ್ ಎ ಗುಡ್. ಅದಕ್ಕೆ ಸಂಬಂಧಪಟ್ಟ ದಶ ನಡೆದ್ರೆ ಇನ್ನೂ ಒಳ್ಳೆಯದು. ಇನ್ನ ಬೇರೆ ಪ್ರಶ್ನೆ ಕೇಳಬಹುದು. ನಮಸ್ಕಾರಮ್ಮ ವಾಸುಕಿ ಅವರೇ, ಹೇಳಿ. ಹೇಳಿ. ಇದು ಇದೆ, ಇದು ಕರೆಕ್ಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ, ತುಂಬ ಮುಖ್ಯವಾದಂಥ ಪ್ರಶ್ನೆ. ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ದಿಕ್ಕುಗಳು ಗೊತ್ತಿದೆ. ಒಂದೊಂದು ರಾಶಿಗೂ ಕೂಡ ಒಂದೊಂದು ದಿಕ್ಕು ಇದೆ. ಮೇಷರಾಶಿನ ತಗೊಂಡ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಓಕೆ, ಈಸ್ಟ್, ಸೌತ್, ವೆಸ್ಟ್, ನಾರ್ತ್. ಈಗೇನು ಮಾಡ್ತೇವೆ, ಸಪ್ತಮ ಸ್ಥಾನ ಯಾವ ದಿಕ್ಕು ಸೂಚನೆ ಮಾಡ್ತದೆ, ಸಪ್ತಮಾಧಿಪತಿ ಯಾರ ಮನೆಯಲ್ಲಿದ್ದಾನೆ ಅವನು ಯಾವ ದಿಕ್ಕು ಸೂಚನೆ ಮಾಡ್ತಾನೆ, ಅಥವಾ ಸಪ್ತಮಾಧಿಪತಿಯ ದಿಕ್ಕು ಯಾವುದಿರುತ್ತೋ ಆ ದಿಕ್ಕಿನಿಂದ ಬರ್ತಾನೆ ಅಂತ ಹೇಳ್ಬೋದು. ಈಗ ಸಪೋಸ್ ಈ ಮಿಥುನ ಲಗ್ನಕ್ಕೆ ನೋಡಿ, ಸಪ್ತಮ ಏನಾಗಿದೆ ಅಂತಂದರೆ ನಿಮಗೆ ಧನುಸ್ ರಾಶಿ ಆಗಿದೆ, ಅಂದರೆ ಇದು ಈಸ್ಟ್ ಡೈರೆಕ್ಷನ್ ಸೂಚನೆ ಮಾಡ್ತದೆ. ಸಪ್ತಮಾಧಿಪತಿಯಾದಂಥ ಗುರು ಏನು ಮಾಡಿದ್ದಾನೆ, ಈಗ ಕುಂಭರಾಶಿಯಲ್ಲಿದ್ದಾನೆ. ಸೊ ವೆಸ್ಟ್, ಸೊ ಈಸ್ಟಲ್ಲಾಗಲಿ ವೆಸ್ಟ್ ಡೈರೆಕ್ಷನ್ ಬರ್ಬೋದು. ಈ ಹೆಚ್ಚು ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೇವೆ ಅಂತಂದರೆ, ಸಪ್ತಮಾಧಿಪತಿ ಯಾವ ದಿಕ್ಕನ್ನು ಸೂಚನೆ ಮಾಡ್ತಾನೋ ದಟ್ ಈಸ್ ಅ ಪ್ರೈಮರಿ ಪ್ರಯಾರಿಟಿ. ಸೊ ಪೂರ್ವ ದಿಕ್ಕಿನಿಂದ ಬರಬಹುದು ಅಂತ ನಾವು ಅವರಿಗೆ ತಿಳಿಸಿಕೊಡ್ಬೋದು. ಮತ್ತು ಲಕ್ಷಣಗಳು ಏನು ಹೇಳ್ತೇವೆ, ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಏನಾದರೂ ಇದ್ದರೆ ಅವರು ಆ ಗ್ರಹದ ಕಲರ್ ಆಗಲಿ, ಆ ಗ್ರಹದ ಇವು ಸೂರ್ಯ ಇದ್ದಂತ ಅಂದ್ಕೊಡಿ, ತುಂಬ ಪ್ರಕಾಶವಾಗಿರ್ತಾರೆ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಯಾಕಿರಬಾರ್ದು ಅಂತ ಹೇಳ್ತಾರೆ ಅಂದರೆ ಇದಕ್ಕೆ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇದ್ರೆ ಏನಾಗುತ್ತೆ, ಲಗ್ನವನ್ನು ನೋಡ್ತಾರೆ. ಲಗ್ನವನ್ನು ನೋಡಿದಾಗ ಅವರು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ. ಯಾವಾಗ ತುಂಬ ಚೆಂದ ಇರ್ತಾರೋ ಆವಾಗ ಅಂದಕ್ಕೆ ಅಂತ ಒಂದು ಡೆಫಿನಿಷನ್ ಗೊತ್ತಿಲ್ಲಾರ್ದಂಥ ಪ್ರಕೃತಿಯಲ್ಲಿ, ವಾತಾವರಣದಲ್ಲಿ ನಾವಿರ್ತೀವೋ ವಂಚಿತರಾಗ್ತಾರೆ. ಅಹಲ್ಯ ತುಂಬ ಸೌಂದರ್ಯ ರಾಶಿ, ಆದರೆ ಏನಾಯಿತು, ಇಂದ್ರಾದಿ ದೇವತೆಗಳನ್ನೇ ನಿಗ್ರಹ ಮಾಡಲಿಕ್ಕೆ ಆಗಲಿಲ್ಲ. ಅದು ದೊಡ್ಡ ದೊಡ್ಡ ಅನಾಹುತಗಳಾಯಿತು, ನಮಗೆ ಗೊತ್ತಿದೆ. ಈಗ ನಮ್ಮ ಮನೆಯಲ್ಲಿ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ತುಂಬ ಸೌಂದರ್ಯ ಇತ್ತು ಅಂದ್ಕೊಳ್ಳಿ, ಅಯ್ಯೋ ನಾನು ತುಂಬ ಗ್ರೇಟ್, ನಾನು ತುಂಬ ಭಾಗ್ಯವಂತ,
ಒಂದು ಒಳ್ಳೆ ಸೌಂದರ್ಯ ರಾಶಿ ಇರುವಂಥ ಹುಡುಗಿನ ಮದುವೆ ಮಾಡಿಕೊಂಡೆ, ತುಂಬ ಹ್ಯಾಂಡ್ಸಮ್ ಇರುವಂಥ ಹುಡುಗನ ಮಾಡಿಕೊಂಡೆ ಅಂತ ನಾವು ಹೆಮ್ಮೆ ಪಡ್ತೇವೆ. 4 ಜನರಲ್ಲಿ ನಾವು ಖುಷಿ ಪಡ್ತೇವೆ. ನಾವು ಖುಷಿ ಪಡೋದೆಲ್ಲ ಕೂಡ 4 ಜನ ನನ್ನ ನೋಡಿ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದು ವಿಚಾರದಲ್ಲಿ. ಆದರೆ ಅದರಿಂದ ದಿನ ಆಗುವಂಥ ಅನಾಹುತಗಳು ಏನು ಗೊತ್ತಾ? ಅನುಮಾನಗಳು ಜಾಸ್ತಿ ಆಗುತ್ತೆ. ಆ ಹುಡುಗಿ ಯಾರ ಜೊತೆ ನಗುತ್ತಾ ಮಾತಾಡಿದ್ರು, ಈ ಹುಡುಗ ಯಾರ ಜೊತೆ ಮಾತಾಡಿದ್ರು, ಯಾಕಂದರೆ ಅನುಮಾನಗಳು ಜಾಸ್ತಿ ಆಗುತ್ತೆ. ನನ್ನ ಗಂಡ ಅಥವಾ ಹೆಂಡತಿ ತುಂಬ ಸೌಂದರ್ಯವಾಗಿದ್ದಾಳೆ, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೋ ಏನೋ ಅಂತ ಭಯ ಶುರುವಾಗುತ್ತೆ. ಅದರಿಂದ ಏನಾಗುತ್ತೆ, ಫ್ಯಾಮಿಲಿಗಳು ಸರ್ವೈವ್ ಆಗಲ್ಲ. ಬ್ರಾಡ್ ಮೈಂಡೆಡ್ ತೊಗೊಂಡ್ರೆ ಅದು ಬೇರೆ ವಿಚಾರ. ಆದರೆ ಆ ತಗೊಳ್ಳೋ ಸ್ಥಿತಿ ಇದೆಯಾ? ಗೌತಮ ಮಹರ್ಷಿಗಳಿದ್ದಂತೆ ಬ್ರಾಡ್ ಮೈಂಡೆಡ್ ಯಾರ ತಗೊಳ್ತಾರೆ? ಇಂದ್ರನಿಗೆ ಏನು ಮಾಡ್ತಾರೆ? ಶಾಪ ಕೊಡ್ತಾರೆ. ಸೊ ನೀನು ಈ ಥರ ಒಳ್ಳೆ ಪುರುಷನಾಗಿ ಈ ಥರ ಮಾಡಬಾರ್ದು, ಇನ್ನು ನೀನು ಬೇರೆ ಯಾರನ್ನ ನೀನು ಮೋಹಿಸ್ಲಿಕ್ಕೆ ಆಗಲಾರ್ದಂಥ ಒಂದು ವರ ಕೊಡ್ತಾ ಇದ್ದೀನಿ ಅಂತೇಳಿ ಶಾಪ ಕೊಡ್ತಾರೆ. ಅಹಲ್ಯೆಗೆ ಸೊ ನಿನ್ನ ಮನಸ್ಸಲ್ಲಿ ಈ ಥರ ಕಾಳಜಿ ಉಂಟಾಯಿತಾ, ಆದ ಕಾರಣ ನೀನು ತಪಸ್ಸು ಮಾಡಿಕೊಳ್ತಾ ಇರು, ನೀನು ಇದಕ್ಕೆ ಇಷ್ಟು ದಿನ ಉಪವಾಸ ಮಾಡಬೇಕು ಅಂತಿದೆ. ಮನುಷ್ಯನಾಗಿ ಉಪವಾಸ ಮಾಡೋಕ್ಕಾಗಲ್ಲ. ಸೊ ವಾಯು ಭಕ್ಷಣ ಮಾಡ್ತಾ ಇರು ಅಂತಂದರೆ ಕಲ್ಲಾಗಿರು ಅಂತ ಅರ್ಥ. ನಮಗೆ ಕಲ್ಲು ಮಾಡಿದ್ದ ಅಂತ ನಮಗೆ ಶಾಪ ಅಂತ ಅನಿಸುತ್ತೆ. ಅವ್ರೇನು ಮಾಡ್ತಾರೆ? ಅನುಗ್ರಹ ತುಂಬ ಬ್ರಾಡ ನೋಡಬೇಕು. ಇಲ್ಲ, ಕಲ್ಲಾಗಿರೋದ್ರಿಂದನೇ ಇಷ್ಟು ವರ್ಷಗಳು ತಪಸ್ಸು ಮಾಡಿ ಅದು ಉಪವಾಸ ವ್ರತ ಮಾಡೋಂಗಿದ್ರೆ ಆ ಪಾಪ ಹೋಗುತ್ತೆ. ಒಂದು ಪರಮ ಪುರುಷನ ಒಂದು ಪಾದ ಸ್ಪರ್ಶದಿಂದ ನಿನಗೆ ಅನುಗ್ರಹ ಆಗುತ್ತೆ. ಇದೆಲ್ಲ ಅವ್ರಿಗೆ ತುಂಬ ಗೊತ್ತಿದೆ. ನಿಜವಾಗೂ ಅವರು ಶಿಕ್ಷೆ ಕೊಡಬೇಕು ಅಂತಂದರೆ ತಮ್ಮ ತಪೋಶಕ್ತಿಯಿಂದ ಅವ್ರನ್ನ ಭಸ್ಮ ಮಾಡ್ಬೋದಾಯ್ತು ಅಹಲ್ಯನ. ಆದರೂ ಹಾಗೆ ಮಾಡಲಿಲ್ಲ. ಅವರಿಗೆ ಅನುಗ್ರಹ ಶಾಪ ಕೊಟ್ಟು ರಾಮಪಾದನ ಸ್ಪರ್ಶ ಆದಮೇಲೆ ಅವ್ರನ್ನ ಸ್ವೀಕಾರ ಮಾಡಿ ಮತ್ತೆ ಸಂತಾನವನ್ನು ಪಡೆದರು. ಈ ಥರ ಬ್ರಾಡ್ ಮೈಂಡೆಡ್ ಇರಬೇಕು. ಆ ಬ್ರಾಡ್ ಮೈಂಡೆಡ್ ಇವತ್ತಿನ ಕಾಲದಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಏನಾಗುತ್ತೆ, ಲಾಯರ್ಸಿಗೆ ಕೋರ್ಟಿಗೆ ಒಂದು ಕೇಸ್ ಎಕ್ಸ್ಟ್ರಾ ಆಗುತ್ತೆ. ಅಷ್ಟು ಲೈಟಾಗಿ ತಗೊಂಡು ಮುಂದುವರಿಯೋರು ಯಾರಿಲ್ಲ. ಹಾಗಾಗಿ ಸ್ವಲ್ಪ ಅದಕ್ಕೆ ನಾವೇನು ಮಾಡ್ತೇವೆ, ಸಪ್ತಮದಲ್ಲಿ ಸೂರ್ಯ ಇದ್ದರೆ ಈ ಥರ ತೊಂದರೆ, ಚಂದ್ರ ಇದ್ದರೆ ಅಟ್ರಾಕ್ಟ್ ಮಾಡ್ಕೊಳ್ತಾರೆ. ತುಂಬ ಹೆಣ್ಣು ಮಕ್ಕಳಲ್ಲಾಗಲಿ ಗಂಡು ಚಂದ್ರ ಸಪ್ತಮದಲ್ಲಿ ಇದ್ದಾಗ ಏನಾಗುತ್ತೆ, ಅಪೋಸಿಟ್ ಪಾರ್ಟಿನ ಅಟ್ರಾಕ್ಟಿವ್ ಆಗಿ ತೋರಿಸಿಕೊಳ್ಳುವಂಥ ಇವ್ರ ಗುಣ ಇರುತ್ತೆ. ಅವ್ರ ಮಾತಿನಿಂದ ಆಗ್ಬೋದು, ಬಾಡಿ ಲ್ಯಾಂಗ್ವೇಜಿಂದ ಆಗ್ಬೋದು, ಇದರಿಂದ ಚೇಂಜ್ ಮಾಡ್ಕೊಳ್ತಾರೆ. ಕುಜ ಇದ್ದರೆ ತುಂಬ ಪವರ್ಫುಲ್ಲಾಗಿ ಎನರ್ಜೆಟಿಕ್ ಆಗಿ ಕಾಣಿಸ್ತಾನೆ. 6 ಪ್ಯಾಕ್ಸ್ ಇದ್ದಂಗೂ ಯಾವುದೋ ಒಂದು ಲಿಫ್ಟ್ ಮಾಡೋ ವಿಚಾರದಲ್ಲೂ ಪವರ್ ತುಂಬ ಜಾಸ್ತಿ ಇರುತ್ತೆ. ಈ ಥರ ನಾವು ವರ್ಣನೆ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ಶನಿ ಇದ್ದಂತ್ಕೊಡಿ, ಅಂಧವಿಕಾರವಾಗಿರ್ತಾರೆ. ಆದರೆ ನಾವು ಮನಸ್ಸು ಅಂದವಾಗಿದೆ ಅಂತ ನೋಡ್ತೇವೆ. ಸಪ್ತಮದಲ್ಲಿ ಶನಿ ಇದ್ದಷ್ಟು ಮಾತ್ರಕ್ಕೆ ನಾವೇನು ಹೆದರೋ ಕೆಲಸ ಇಲ್ಲ. ಎಷ್ಟೋ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾಗ ತುಂಬ ಸರ್ವೈವ್ ಆಗಿದ್ದಾವೆ. ಅವ್ರು ಚಾತಂಡು ಯಾರೂ ಹೋಗಲ್ಲ. ಸಪ್ತಮದಲ್ಲಿ ಶನಿ ಇದ್ರೆ ಲೇಸಿ ಇರ್ತಾರೆ. ಗಂಡ ಅಥವಾ ಹೆಂಡತಿ ಯಾರೋ ಒಬ್ಬರು ಲೇಸಿ ಇದ್ರೆ ಅಂದ್ಕೊಳ್ಳಿ, ಇನ್ನೊಬ್ಬರು ಜಗಳ ಆಡ್ರೆ ಕೂಡ ಅವ್ರು ದೊಡ್ಡ ರೆಸ್ಪಾನ್ಸ್ ಕೊಡಲ್ಲ. ಹಾಗಾಗಿ ಕೋರ್ಟಿಗೆ ಹೋಗೋ ಅಗತ್ಯ ಇಲ್ಲ. ಸೊ ಈ ಥರ ಅವರ ಅಪಿರಿಯನ್ಸು, ಅವ್ರು ನೋಡಲಿಕ್ಕೆ ಹೇಗಿರ್ತಾರೆ, ಅವರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತಂಬೋದು ಆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಅವರ ಗುಣಗಣಗಳಿಂದ ನಾವು ಅವ್ಯಾಲ್ಯುವೇಟ್ ಮಾಡ್ತೀವಿ. ಎಸ್, ಮತ್ತೆ ಇನ್ನೇನಾದರೂ ಪ್ರಶ್ನೆ ಇದೆ ಕೇಳಬಹುದು. ಹೇಳಿ. ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ನೀವು ಲೌಕಿಕ ಕೇಳ್ತಿದ್ರು, ಆಧ್ಯಾತ್ಮಿಕ ಕೇಳ್ತಿದ್ರು. ಆಧ್ಯಾತ್ಮಿಕ ಕೇಳಿದ್ರೆ ಇದು ಒಳ್ಳೆಯದು, ಇಟ್ಸ್ 100% ಒಳ್ಳೆಯದು, 100% ಒಳ್ಳೆಯದು. ಆಧ್ಯಾತ್ಮಿಕ ವಿಚಾರದಲ್ಲಾದರೆ ಒಳ್ಳೆಯದು, ಲೌಕಿಕ ವಿಚಾರದಲ್ಲಾದರೆ ಕೆಟ್ಟದ್ದು. ಇದು ಯಾಕೆ ಅಂತ ಅನ್ಬೋದು, ಯೋಗಕಾರಕ ಆದ ಕಾರಣ ನ್ಯಾಚುರಲಿ ಶನಿ ಏನು ಮಾಡ್ತಾನೆ, ನಿಮಗೆ ಲೌಕಿಕ ಜೀವನವನ್ನು ಕೊಡಲ್ಲ. ಅವನು ಒಳ್ಳೆಯದಾದರೆ ಏನಾಗುತ್ತೆ, ಆಧ್ಯಾತ್ಮಿಕಕ್ಕೆ ತುಂಬ ಪ್ರೇರೇಪಣೆ ಮಾಡ್ತಾನೆ. ಆಧ್ಯಾತ್ಮಿಕಕ್ಕೆ ಬೈ ಫೋರ್ಸ್ ಪ್ರೇರಣೆ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟಗಳು ಅಂತಂಬೋದು ಬರುತ್ತೆ, ಡಿಸೆಕ್ಷನ್ಸ್ ಬರುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿ ಇದ್ದ, ತುಂಬ ಬ್ರಿಲಿಯಂಟ್ ಪರ್ಸನ್, ಆಧ್ಯಾತ್ಮಿಕದ ವಾತಾವರಣದಲ್ಲೇ ಬೆಳೆದವನು, ವೇದಗಳನ್ನು ಓದಿಕೊಂಡು ಆಧ್ಯಾತ್ಮಿಕದ ವಾತಾವರಣ ಬೆಳೆದವನು. ಬಟ್ ತುಂಬ ಬ್ರಿಲಿಯಂಟ್ ಪರ್ಸನ್. ಆದರೆ ಅವನ ಜೊತೆಗೆ ಓದಿಕೊಂಡಂಥ ಹುಡುಗರೆಲ್ಲ ಕೂಡ ತುಂಬ ಒಳ್ಳೆ ಪೊಸಿಷನ್ಸ್ಗೆಲ್ಲ ಹೊರಟೋಗಿದ್ದಾರೆ. ಇವ್ರು ಮಾತ್ರ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ಅವನು ಸ್ಕೂಲಲ್ಲಿ ಕಾಲೇಜಲ್ಲಿ ಓದೋ ಕಾಲಕ್ಕೆ ತುಂಬ ಬ್ರಿಲಿಯಂಟ್ ಅಲ್ಲ, ಇವನು ಪಕ್ಕದಲ್ಲಿ ಇರ್ತಾರೆ ಫ್ರೆಂಡ್ಸ್, ಅವ್ರಿಗೆಲ್ಲ ಹೇಳಿಸ್ಕೊಡ್ತಾ ಇದ್ದ. ಅವರೆಲ್ಲ ಒಳ್ಳೆ ರ್ಯಾಂಕ್ ಹೋಗ್ತಿದ್ರು, ಇವನಿಗೆ ಅಸಲು ಮಾಮೂಲು ಪಾಸ್ ಆಗ್ತಿದ್ದ. ಆಶ್ಚರ್ಯ ಆಗೋದು, ಏನಿದು ನಾನು ಹೇಳ್ಕೊಟ್ಟವರೆಲ್ಲ ಮೇಲೆ ಹೋಗ್ತಿದ್ದಾರೆ, ನಾನು ಹಿಂಗೆ ಇದ್ದೀನಲ್ಲ. ಅದೆಲ್ಲ ಮೇಲೆ ಹೋಗಿ ಅವರು ಫಾರಿನ್ನಾಗಿ ಸೆಟ್ಲ್ ಆಗೋದವರು ಇದ್ದಾರೆ. ಆದರೆ ಈ ವ್ಯಕ್ತಿ ಜಸ್ಟ್ ನಾರ್ಮಲ್ ಪಾಸ್ ಆಗ್ತಾ ಹೋಗಿ
ವೈದಿಕ ಸಂಪ್ರದಾಯದಲ್ಲೇ ಇರೋದ್ರಿಂದ ಒಂದು ರಿಸರ್ವೇಷನ್ ಕ್ಯಾಟಗರಿ ಅಂತ ಒಂದು ಇರೋದ್ರಿಂದ ಈ ಹುಡುಗಗೇನು ಸರ್ಕಾರದಿಂದ ಆಗಲಿ ದೊಡ್ಡ ಓದಿಕೊಳ್ಳಿಕ್ಕಾಗಲಿ ಆಪರ್ಚುನಿಟಿ ಬರಲಿಲ್ಲ. ಮನೆಗೆ ವೇದ ಹೇಳ್ಕೊಳ್ತಾ, ಮಕ್ಕಳಿಗೆ ವೇದ ಹೇಳ್ಕೊಳ್ತಾ ನೆಮ್ಮದಿಯಾಗಿ ಜೀವನ ಮಾಡ್ಕೊತಾ ಇದ್ದಾನೆ. ಸೊ ಇದು ಒಳ್ಳೆದ ಕೆಟ್ಟದ್ದ? ನೀವು ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಒಂದು ನಿರುತ್ಸಾಹ. ಎಲ್ಲರೂ ನಾನು ಓದ್ಕೊಂಡವ್ರಲ್ಲ, ನನ್ನ ಜೊತೆಗೆ ಓದ್ಕೊಂಡವರು, ನಾನು ಸಪೋರ್ಟ್ ಮಾಡಿದವರೆಲ್ಲ ಮೇಲೆ ಹೋಗಿದ್ದಾರಲ್ಲಪ್ಪ, ನಾನು ಯಾಕೆ ಹಿಂಗೆ ಇದ್ದೇನೆ? ಯಾಕೆಂದರೆ ನಿಜವಾಗಿ ಇನ್ನೊಬ್ಬರು ಹೇಳ್ಕೊಟ್ಟಾಗ ಅವ್ರ ಮುಂದೆ ಹೋಗಬೇಕಾದ್ರೆ ಇವನು ಯಾಕೆ ಬರ್ತಾ ಇಲ್ಲ ಅಂದರೆ ಇವನಿಗೆ ಅವಕಾಶ ಇಲ್ಲ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ನೆಮ್ಮದಿಯಾಗಿದ್ದಾನೆ. ಇವನು ಹೇಳಿಕೊಟ್ಟವ್ರು ಯಾರಿದ್ದಾರೆ ಅವರೆಲ್ಲ ಕೂಡ ಇವನ್ನೇ ಕೇಳ್ತಾರೆ ಸಲಹೆಗಳು. ಏನಾದ್ರು ತೊಂದರೆ ಆಗ್ತಾ ಇದೆ, ನಿನ್ನ ಜೀವನವೇ ನೆಮ್ಮದಿಯಾಗಿದೆಪ್ಪ, ಆರಾಮಾಗಿದ್ದೀನಿ ನೀನು, ತುಂಬ ನೆಮ್ಮದಿ ಇದೆ. ಆದರೆ ಆಧ್ಯಾತ್ಮಿಕತೆಗೆ 9ನೇ ಮನೆ ಆಗಲಿ, ಲಗ್ನ ಆಗಲಿ, ಯೋಗಕಾರಕ ಆಗಲಿ, ಇದೆಲ್ಲ ಕೂಡ ಆಧ್ಯಾತ್ಮಿಕ ವಿಚಾರಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಲೌಕಿಕ ವಿಚಾರಕ್ಕೆ ತೊಂದರೆ ಕೊಡುತ್ತೆ. ಲೌಕಿಕ ವಿಚಾರದಲ್ಲಿ ನಿರುತ್ಸಾಹ, ನನಗೆ ಯಾಕೆ ಹಿಂಗಾಯಿತು ಅಂತ ಒಂದು ನಿರುತ್ಸಾಹ ಇರುತ್ತೆ. ಹೋಗ್ತಾ 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 ಅವ್ನಿಗೇನಾಗುತ್ತೆ, ಮೆಚ್ಯೂರ್ ಬಂದಮೇಲೆ ಈಗ ನಾನು ತುಂಬ ಚೆನ್ನಾಗಿದ್ದೇನೆ, ನನ್ನ ಜೊತೆ ಹೋದವರಲ್ಲಿ ತುಂಬ ಮೇಲೆ ಹೋಗಿದ್ದಾರೆ, ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ದೇವ್ರ ದಯಿಂದ ನನಗೆ ಯಾವುದೂ ಇಲ್ಲ, ಏನೋ ಪ್ರವಚನ ಹೇಳ್ಕೊಳ್ತಾ ಇದ್ದೇನೆ, 4 ವೇದ ಮಂತ್ರ ಹೇಳ್ಕೊಡ್ತಾ ಇದ್ದೇನೆ, ಮನೆಗೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೇನೆ, ನನಗೆ ಯಾವ ಟೆನ್ಷನೂ ಇಲ್ಲ. ಸೊ ನೆಮ್ಮದಿ ಶಾಂತಿ ಎಂಬುದು ಸಿಗತ್ತೆ. ಅದು ಸಿಗೋದು ಆಧ್ಯಾತ್ಮಿಕದಲ್ಲಿ ಸಿಗತ್ತೆ, ಲೌಕಿಕದಲ್ಲಿ ಸಿಗಲ್ಲ. ಅದೆರಡೂ ಕೂಡ ಆಪೋಸಿಟ್. ಇದನ್ನ ಎರಡನ್ನ ಹಿಡ್ಕೊಳ್ತೀನಿ ಅಂತಂದ್ರೆ ಅದು ಸಾಧ್ಯವಾಗದೆ ಪ್ರಶ್ನೆ. ನಾನು ಧ್ಯಾನವೂ ಮಾಡ್ತೇನೆ, ನಾನು ಸಿನಿಮಾನೂ ನೋಡ್ತೇನೆ ಅಂತಂದ್ರೆ ಯಾವುದೋ ಒಂದೇ ಆಗ್ತದೆ. ಒಂದೇ ಸಿನಿಮಾನ ನೋಡಲ್ಲ, ಅದು ಧ್ಯಾನ ಮಾಡಿಸ್ತು. ನಾನು ಸಿನಿಮಾ ಥಿಯೇಟರ್ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂದರೆ ಅದು ಸಾಧ್ಯವಾಗದಂತೆ ಕೆಲಸ. ನೆಕ್ಸ್ಟ್ ಇನ್ನೇನ ಪ್ರಶ್ನೆ ಕೇಳಬಹುದು? ಡಿಪೆಂಡ್ಸ್ ಆನ್ ಕ್ವಶನ್ ಅಮ್ಮ. ನೀವೇನು ಪ್ರಶ್ನೆ ಕೇಳ್ತಾರೆ ಅದರ ಮೇಲೆ ಹೋಗುತ್ತೆ. ಈಗ ಶನಿ ಕೂಡ ಅಷ್ಟೇ, ಯೋಗಕಾರಕ ಆಗಲಿ, ಬಾಧಕ ಸ್ಥಾನದಲ್ಲಿರಲಿ, ಇವಾಗ ಬಾಧಕದಲ್ಲಿ ಇರೋದ್ರಿಂದ ಲೌಕಿಕದಲ್ಲಿ ತೊಂದರೆ ಆಗುತ್ತೆ. ಲೌಕಿಕದಲ್ಲಿ ತೊಂದರೆ ಆದರೆ ತಾನೇ ಆಧ್ಯಾತ್ಮಿಕಕ್ಕೆ ಬರ್ಲಿಕ್ಕಾಗುತ್ತೆ. ಯಾರಾದರೂ ಹುಟ್ಟಿದಾಗಲೇ ಪ್ರಹ್ಲಾದ್ ನಂತರ ನಾನು ಭಗವಂತನ ನೋಡ್ತೇನೆ ಯಾರೂ ಅನ್ನಲ್ಲ. ಕಷ್ಟಗಳು ಬಂದ ಮೇಲೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹಾಗಾಗಿ 9ನೇ ಮನೆಗೆ ಇರೋದ್ರಿಂದ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಬಂದಿರೋದ್ರಿಂದನೇ ಪಾಸಿಟಿವ್ ಕಡೆ ಹೋಗ್ತಾರೆ. ಕೆಟ್ಟವರೆಗೂ ಕಷ್ಟಗಳು ಬರುತ್ತೆ, ಒಳ್ಳೆಯವರೆಗೂ ಕಷ್ಟಗಳು ಬರುತ್ತೆ, ಇಬ್ಬರಿಗೂ ಕಾಮನ್. ಆದರೆ ಉದ್ದೇಶ ಏನು? ಕೆಟ್ಟವರಿಗೆ ಬರುವಂಥ ಕಷ್ಟ ಶಿಕ್ಷೆ, ಒಳ್ಳೆಯವರಿಗೆ ಬರುವ ಕಷ್ಟ ಶಿಕ್ಷಣೆ ತಿಳ್ಕೊಳ್ಳೋದು. ಸೊ ಹಾಗಾಗಿ ಬಾಧಕ ಸ್ಥಾನದಲ್ಲಿದ್ದರೆ ಕಷ್ಟಗಳಿರುತ್ತೆ. ಆದರೆ ಉದ್ದೇಶ ಏನು ಅಂತಂದರೆ ತಿಳ್ಕೊಳ್ತಾರೆ. ಜೀವನ ಅಂತಂದರೆ ಹೀಗಿರುತ್ತೆ. ನಮಗೆ ಎಷ್ಟೋ ಸಲ ಫೇಲ್ಯೂರ್ಸ್ ಎಂಬುದು ಬರುತ್ತೆ. ಫೇಲ್ಯೂರ್ಸ್ ಎಂಬುದು 2 ಕಾರಣಕ್ಕೆ. ಒಂದು, ನಮ್ಮನ್ನು ಪಾತಾಳಕ್ಕೆ, ನಮ್ಮ ಮನಸ್ಸನ್ನು ದೌರ್ಬಲ್ಯ ಮಾಡಿ ಪಾತಾಳಕ್ಕೆ ತಳ್ಳಿಬಿಡ್ಬೋದು. ಅಥವಾ ಕಷ್ಟಗಳು ಬಂದಾದ ಕಾರಣ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಂಬೋದು ಒಂದು ಕಲಿತೀವಿ ನಾವು. ಇದನ್ನು ಹೇಗೆ ಓವರ್ಕಮ್ ಮಾಡಬೇಕು, ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡಿಕೊಂಡು ಕಲಿತು ಮೇಲಕ್ಕೂ ಹೋಗ್ಬೋದು. 2ಕ್ಕೂ ಸಾಧ್ಯತೆ ಇದೆ. ಎಸ್, ಬೇರೆ ಪ್ರಶ್ನೆ ಇದೆ ಕೇಳಿ. ಜ್ಯೋತಿಯವರೇ, ಏನಾದರೂ ಪ್ರಶ್ನೆ ಇದೆಯಾ? ಓಕೆ, ಜ್ಯೋತಿಯವರೇ, ನೆಕ್ಸ್ಟ್ ಟೈಮ್ ನೀವು ಪ್ರಶ್ನೆ ಕೇಳಲೇಬೇಕು. ಎಲ್ಲರೂ ಭಾಗವಹಿಸೋರೆಲ್ಲ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಬೇಕು ಅಂತ ನಾನು ಫೋರ್ಸ್ ಮಾಡ್ರಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀವು ಸಬ್ಜೆಕ್ಟ್ ಇನ್ವಾಲ್ವ್ ಆಗ್ತೀರ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಅಪಣಾಚಾರ್ಯ ಅವರು ಹೇಳಿ ಹೇಳಿ ಹೇಳಿ. ಓಕೆ, ಹೌದು. ಎಸ್ ಎಸ್ ಎಸ್, ಯಾ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಒಳ್ಳೆಯದಾಯ್ತು. ಆದರೂ ನೀವು ಒಂದು ಯಾವುದೋ ಒಂದು ಪ್ರಶ್ನೆ ಕೇಳಬೇಕು ಮುಂದೆ ಮುಂದೆ ಕ್ಲಾಸ್ನಲ್ಲಿ. ಯಾಕೆಂದರೆ ಈ ಕ್ವಶನ್ ಏನಾಗುತ್ತೆ, ನೀವು ಯಾರು ಕೇಳಿದ್ರೆ ಸೆಷನ್ ಎಲ್ಲ ಕೂಡ ಮೌನವಾಗಿದ್ದು ಹೋಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಪಣಾಚಾರ್ಯ ಅವರು ಕೇಳಿ ಪ್ರಶ್ನೆ, ಕೇಳಿ ಕೇಳಿ.
ಹೌದು. ಕೆಲವಿನ ಕರೆಕ್ಟ್ ಕೆಲವಿಂದು ಇದೆ, ಕೆಲವಿಂದು ಈ ಸಮಯದಲ್ಲೇ ಕಲಿಬೇಕು ಅಂತಿದೆ. ಹೌದು, ಕೆಲವಿಂದು ಆ ಟೈಮಲ್ಲೇ ಕಲಿಬೇಕು. ಈಗ ನಿಮಗೆ ಆಯುರ್ವೇದ ತಗೊಳ್ಳಿ. ಆಯುರ್ವೇದ ಹೇಗೆ ಅಂತಂದರೆ, ನಿಮಗೆ ಏನಾದರೂ ನಿಮಗೆ ಆರೋಗ್ಯವನ್ನು ಕೊಡುವನು ಸೂರ್ಯ, ಔಷಧವನ್ನು ಕೊಡೋನು ಔಷಧಿ ಶಕ್ತಿ ಚಂದ್ರದಲ್ಲಿರುತ್ತೆ. ಅದಕ್ಕೆ ಹಿಂದೆ ಆಯುರ್ವೇದದಲ್ಲಿ ಏನು ಮಾಡ್ತಿದ್ರು ಅಂದರೆ, ಯಾರಾದರೂ ಒಂದು ಪೇಷಂಟ್ಗೆ ಬಂದರೆ ಅವನಿಗೆ ಇಮಿಡಿಯೇಟ್ಲಿ ಔಷಧವನ್ನು ಕೊಡಲ್ಲ. ಯಾಕೆಂತಂದರೆ ಅವರು ಔಷಧವನ್ನು ರೆಡಿ ಮಾಡಿ ಇಟ್ಕೊಳ್ಳಿರಲ್ಲ ಒಂದು. ಯಾಕಂದರೆ ಸ್ಟಾಕ್ ಇಟ್ಕೊಂಡ್ರೆ ಕೆಲಸ ಮಾಡಲ್ಲ. ಅವ್ರು ಏನು ಮಾಡ್ತಿದ್ರು, ಇಂತಿಂಥ ದಿನ ಬಾ ಅಂತ ಹೇಳ್ತಿದ್ರು. ಕೆಲವಿನ ಔಷಧಿಗಳ ಈ ಒಂದು ಮೂಲಿಕೆಗಳನ್ನು ಕೆಲವಿನ ದಿನಗಳಲ್ಲೇ ಕೊಯ್ಬೇಕು ಅಂತಿದೆ. ಅದು ಚಂದ್ರನ ಕಲೆಗಳು. ಅಂದರೆ ನಿಮಗೆ ಪಂಚಮಿ ದಿನ ಚಂದ್ರನ ಬೆಳಕು ಜಾಸ್ತಿ ಇರಲ್ಲ. ಹೋಗ್ತಾ 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 ಶುಕ್ಲ ಪಕ್ಷದಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕು ಜಾಸ್ತಿ ಹೋಗ್ತದೆ. ಒಂದೊಂದು ರೋಗಕ್ಕೂ ಕೂಡ ಚಂದ್ರನ ಒಂದು ಲೈಟು ಇಷ್ಟೇ ಬರಬೇಕು ಅಂತೇಳಿ, ಇಷ್ಟೇ ಆ ಮೂಲಿಕೆಗಳ ಮೇಲೆ ಬೀಳಬೇಕು. ಆ ಸಮಯದಲ್ಲಿ ಅದರಲ್ಲಿ ಔಷಧಿ ಶಕ್ತಿ ಒಂದೊಂದು ಥರ ಇರುತ್ತೆ. ಹುಣ್ಣಿಮೆ ದಿನ ಔಷಧಿ ಶಕ್ತಿ ಒಂದು ಥರ ಇರುತ್ತೆ, ಮತ್ತು ಪಂಚಮಿ ದಿನ ಒಂಥರ ಇರುತ್ತೆ, ಅಷ್ಟಮಿ ದಿನ ಒಂಥರ ಇರುತ್ತೆ. ಈ ಥರ ಒಂದೊಂದು ದಿನ ಒಂದೊಂದು ಥರ ಔಷಧಿ ಶಕ್ತಿ ಒಂದೊಂದು ಮೂಲಿಕೆ ಮೇಲೆ ಇರುತ್ತೆ. ಅದಕ್ಕೆ ಅವ್ರು ಪರ್ಟಿಕ್ಯುಲರ್ಲಿ ಅಂಥ ದಿನವೇ ಅವ್ರು ಕೊಯ್ತಿದ್ರು, ಬೇರೆ ದಿನದಲ್ಲಿ ಅವ್ರು ಕೊಯ್ತಿದ್ದಿಲ್ಲ. ಅಂಥ ದಿನ ಅದನ್ನು ತಗೊಂಡು ಅದನ್ನು ಕೊಯ್ದು ಅದನ್ನು ಔಷಧವನ್ನು ಮಾಡಿ ಆ ವ್ಯಕ್ತಿಗೆ ಕೊಡ್ತಿದ್ರು. ಆವಾಗ ಅದು ಗುಣ ಆಗ್ತಿತ್ತು. ಅದನ್ನು ನಾವೇನು ಮಾಡ್ತಿದ್ದೇವೆ ಈಗ, ಆ ಒಂದು ಮೂಲಿಕೆ ಮೇಲೆ ಔಷಧಿ ಶಕ್ತಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಆಗಲಿ ಚಂದ್ರನ ಬೆಳಕು ಅದರ ಮೇಲೆ ಬೀಳೋದ್ರಿಂದ ಔಷಧ ಗುಣ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಆ ಯಾವುದನ್ನು ಕೊಯ್ದು ಔಷಧವಾಗಿ ಕೊಟ್ಟಿದ್ದಾನೋ ಅಂತ ಅದನ್ನು ಎಲ್ಲ ಲಾಟಾಗಿ ಲಾರಿ ಒಂದು ಅಷ್ಟು ಬಲ್ಕಾಗಿ ತೊಗೊಂಡು ಬಂದು ಅದನ್ನು ದೊಡ್ಡದು ಔಷಧ ಮಾಡಿ ಡಬ್ಬ ಒಳಗೆ ಹಾಕಿ ಸ್ಟೋರ್ ಮಾಡಿ ಎಲ್ಲರಿಗೂ ಮಾರಿಬಿಡ್ತಾ ಇದ್ದಾರೆ. ಇವತ್ತು ಆಯುರ್ವೇದ ಪರಿಸ್ಥಿತಿ ಹಾಗಾಗಿದೆ. ಇವತ್ತೆಲ್ಲ ಸ್ಟೋರೇಜೇ. ನಿಮಗೆ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಔಷಧಗಳು ಏನು ನಿಮಗೆ ಮಾರ್ತಿದ್ದಾರೆ, ಇನ್ನು ಟ್ಯಾಬ್ಲೆಟ್ಸ್ ಮಾಡಿಬಿಟ್ಟಿದ್ದಾರೆ ಆಯುರ್ವೇದದ್ದು. ಯಾಕೆಂದರೆ ನಮ್ಮ ಸೌಲಭ್ಯಕ್ಕೋಸ್ಕರ ಮಾಡಿಕೊಂಡಿದ್ದಷ್ಟು ಇದೆಲ್ಲ ಅನುಕೂಲ ಸಿಂಧು. ಆದರೂ ಕಡಿಮೆ ಆಗ್ತದೆ. ಯಾಕೆಂದರೆ ನಮ್ಮ ವಿಶ್ವಾಸ ಆಯುರ್ವೇದ ಒಂದು ಗುಣ ಅದರಾಗಿದೆ, ಅದು ನಮ್ಮನ್ನು ಕಡಿಮೆ ಮಾಡ್ತದೆ ಅಂತ ಹೇಳಿ ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟಿಂದ ಕಡಿಮೆ ಆಗ್ತದೆ ಹೊತ್ತು ಔಷಧ ಗುಣದಿಂದ ಅಲ್ಲ. ನಿಜವಾಗಿ ಔಷಧ ಗುಣ ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಅವ್ರು ಮಾಡ್ತೀವಿ, ಇಂತಿಂಥ ದಿನ ಅದನ್ನೇ ಹರ್ಬಲ್ ಮೆಡಿಸನ್ ಅಂತಾರೆ. ಅದನ್ನು ಪಾಶ್ಚಾತ್ಯರು ಹರ್ಬಲ್ ಮೆಡಿಸನ್ ಅಂತಾರೆ. ಹರ್ಬಲ್ ಮೆಡಿಸನ್ ಅಂತಂದರೆ ಆ ಎಲೆಗಳನ್ನು ಕೊಯ್ದು ಆ ಎಲೆಗಳ ಮೆಟೀರಿಯಲ್ ಅಲ್ಲ, ಆ ಎಲೆ ಮೇಲೆ ಇಂತಿಂಥ ದಿನ ಅದರ ಮೇಲೆ ಒಂದು ಚಂದ್ರನ ಒಂದು ಕಲೆ ಒಂದು ಬೆಳಕು ಅದರ ಮೇಲೆ ಬಿದ್ದು ಅದರಲ್ಲಿ ಔಷಧಿ ಗುಣ ಆಗಿ ಅದನ್ನು ತಗೊಂಡು ಕೊಡ್ತಾರೆ. ಇನ್ನು ಮೋಡ ಮಳೆ ಗಿಳೆ ಬಂದರೂ ಕೂಡ ಔಷಧ ಕೊಡಲ್ಲ. ಯಾಕೆಂತಂದರೆ ಚಂದ್ರನ ಬೆಳಕು ಅದ್ರ ಮೇಲೆ ಬೀಳಲ್ಲ. ಈ ಥರ ಬಹಳ ನಿಯಮಗಳಿವೆ. ಹಾಗೆ ಮಂತ್ರಗಳಲ್ಲಿ ಕೂಡ ಕಲಿಯೋ ಕಾಲಕ್ಕೆ ಇಂತಿಂಥ ದಿನವೇ ಕಲಿಬೇಕು ಅಂತಿದೆ, ಗ್ರಹಣ ಸಮಯದಲ್ಲೇ ಕಲಿಬೇಕು ಅಂತಿದೆ. ಗ್ರಹಣ ಸಮಯದಲ್ಲಿ ಏನಾಗುತ್ತೆ, ಸೂರ್ಯ ಚಂದ್ರಾದಿಗಳ ಅಮಾವಾಸ್ಯ ಅಂದರೆ ಚಂದ್ರ ಅಸ್ತಂಗತನಾಗ್ತಾನೆ. ಹುಣ್ಣಿಮೆ ಇದು ಚಂದ್ರಗ್ರಹಣ ಅಂತಂದರೆ ಹುಣ್ಣಿಮೆ ದಿನ ಬರುತ್ತೆ. ಮನಸ್ಸು ಚಂದ್ರ ಪ್ರಕೋಪವಾಗಿರೋ ಕಾಲಕ್ಕೆ ಮಧ್ಯದಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತದೆ. ಹೀಗೆ ನಾವು ಡೀಪಾಗಿ ಸೈಂಟಿಫಿಕ್ ಎವಿಡೆನ್ಸ್ ಹುಡ್ಕೊಳ್ತಾ ಹೋದರೆ ತುಂಬ ಮೀನಿಂಗ್ಸ್ ಬರುತ್ತೆ, ತಿಳ್ಕೊಳ್ಬೋದು. ಬಟ್ ಅದಕ್ಕೆ ನಿಯಮ ಇದೆ. ಅಂತಹ ಸಮಯದಲ್ಲಿ ಕೆಲವಿನ ವಿದ್ಯೆಗಳನ್ನು ಈ ಆಯುರ್ವೇದದಲ್ಲಿ ಕೂಡ ಕೆಲವಿನ ವಿದ್ಯೆಗಳನ್ನೆಲ್ಲ ಕೂಡ ಆ ಗ್ರಹಣದ ದಿನವೇ ಕಲಿಬೇಕು ಅಂತಿದೆ. ನಮಗೇನಾಗಿದೆ, ಯಾವ ದಿನ ಕಲ್ತ್ರೆ ಏನಾಗಿದೆ ಅಂತ ನಾವು ಕಲ್ತ್ಕೊಂಡ್ರೆ ಅದರ ಗುಣ ನಮಗೆ ಗೊತ್ತಾಗಲ್ಲ, ಅಷ್ಟೇ, ಏನಿಲ್ಲ. ನಾವು ದಿನಾಗೂ ಕೂಡ ಯಾವಾಗ ಬೇಕಾದ್ರೂ ನಾವು ಆಯುರ್ವೇದ ಮೆಡಿಸಿನ್ ತಯಾರು ಮಾಡ್ಕೊಳ್ಬೋದು ಅಂತಂದರೆ ಅದರಲ್ಲಿ ಔಷಧ ಗುಣ ಇರಲ್ಲ. ಏನು ಮಾಡ್ತೀವಿ ಈಗ, ನಮಗೆ ಒಂದು ಇಂಗ್ಲೀಷ್ ಮೆಡಿಸಿನ್ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರಲ್ಲ, ಆದಮೇಲೆ ತೊಗೊಂಡ್ರೆ ಏನಾಗ್ತದೆ, ಅದರ ಪವರ್ ಇಲ್ಲ ಅಂತ ಅರ್ಥ. ಬೆಳಗ್ಗೆ ಹಾಲು ಪ್ಯಾಕೆಟ್ ತರೋ ಕಾಲಕ್ಕೆ ಕೂಡ ಅದರ ಮೇಲೆ ಎಕ್ಸ್ಪೈರಿ ಡೇಟ್, ಯೂಸ್ ವಿತಿನ್ 2 days ಅದ್ರ ಡೇಟ್ ಹಾಕಿರ್ತಾನೆ, ಅದರೊಳಗೆ ಯೂಸ್ ಮಾಡಬೇಕು. ಅದಾದಮೇಲೆ ಅದು ಅದರಲ್ಲಿ ಇರಲ್ವಾ, ಆ ಹಾಲಂಗೆ ಕಪ್ಪಗಾಗ್ಬಿಡ್ತದೆ, ಇಲ್ವಲ್ಲ. ಅನ್ನ ತಗೊಳ್ಳಿ, ಅನ್ನ ಮಾಡಿದ ವಿತಿನ್ 1.5 hour ಊಟ ಮಾಡಬೇಕು ಅಂತಿದೆ, ಅದರಲ್ಲಿ ಆ ಗುಣ ಇರುತ್ತೆ. 1.5 hour ಮೇಲೆ ಆಯಿತು ಅಂದ್ಕೊಳ್ಳಿ, ಅನ್ನ ತಿಂತೀರಿ ಅಷ್ಟೇ, ಅನ್ನದಲ್ಲಿರಬೇಕಾದ ಗುಣ ಇರಲ್ಲ ಅಷ್ಟೇ. ನಮಗೆ ಅನ್ನ ಮಾತ್ರ ಬೇಕು ಅಂದರೆ ಪರವಾಗಿಲ್ಲ, ಅನ್ನದ ಜೊತೆ ನಮಗೆ ಶಕ್ತಿ ಕೂಡ ಬೇಕು ಅಂತಂದರೆ ಅನ್ನ ಬಿಸಿ ಬಿಸಿಯಾಗಿ ವಿತಿನ್ 1.5 hour ತಿನ್ನಬೇಕು. ಅಥವಾ ನಾವು ತಿನ್ನೋಕೆ 1.5 hour ಮುಂಚಿತವಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು. 9 hours ನಂತರ ಏನಾಗುತ್ತೆ, ಅನ್ನ ವಿಷ ಆಗ್ತದೆ. ಬೇಕಾದ್ರೆ ತಿಂದು ನೋಡಿ, ನೀವು ರಾತ್ರಿ ಅನ್ನ ಇಟ್ಟು ಬೆಳಗ್ಗೆದ್ದು ತಿಂದು ನೋಡಿ, ಅನ್ನ ವಿಷ ಆಗಿರುತ್ತೆ. ಆದರೂ ನಮಗೆ ವಿಷ ಆಗಿದ್ದರೆ ಹೇಗೆ, ಮಬ್ಬು ಆಗುತ್ತೆ, ಎಷ್ಟೋ ಸಣ್ಣ ಸಣ್ಣ ಕೆಮಿಕಲ್ ಚೇಂಜಸ್ ಆಗ್ತದೆ, ಮನುಷ್ಯನ ಅನಾರೋಗ್ಯ ಹಾಳಾಗ್ತದೆ.
ಆರೋಗ್ಯ ಹಾಳಾಗ್ತದೆ. ಇದು ತುಂಬ ಸೈಂಟಿಫಿಕ್. ಎಸ್, ಮತ್ತೆ ಮತ್ತೆ ಇನ್ನೇನಾದ್ರು ಪ್ರಶ್ನೆ ಕೇಳಿ ಕೇಳ್ಬೋದು? ಲಗ್ನಕ್ಕೆ ಸಂಬಂಧಪಟ್ಟ ನೂರಾರು ವಿಷಯ ಇದೆ. ಯಾವ ವಿಷಯ ಹೇಳಿ ನಾನು? ರಾಹು ನೋಡಿ, ನೀವೇನು ಮಾಡ್ತೀರಂದ್ರೆ ಜನರಲ್ ಹೇಳಿಕ್ಕೆ ಬರಲ್ಲ ಇದು. ಯಾಕಂದ್ರೆ ಜನರಲ್ ಆಗಿ ಹೇಳಬೇಕಂದ್ರೆ ರಾಹುವಿಗೆ ಸಂಬಂಧಪಟ್ಟ ಕಾರಕತ್ವಗಳು, ಲಗ್ನಕ್ಕೆ ಸಂಬಂಧಪಟ್ಟ ಕಾರಕತ್ವಗಳು, ಈ ಎರಡನ್ನ ಜೋಡಿಸಿ ನೀವೇ ಒಂದು ತಯಾರು ಮಾಡಿ. ಲಗ್ನದಲ್ಲಿ ಕಾಂಬಿನೇಷನ್, ಲಗ್ನದಲ್ಲಿ ರಾಹು ಇದ್ದಾನೆ, ಅದು ಮದುವೆ ವಿಚಾರಕ್ಕೆ ಹೆಂಗಿರುತ್ತೆ? ಯಾಕಂದ್ರೆ ಸಪ್ತಮದಲ್ಲಿ ಕೇತು ಇದ್ದಾನಲ್ವ. ನಮಗೆ ತುಂಬ ರಾಹು, ಲಗ್ನದಲ್ಲಿ ರಾಹು ಇರೋದ್ರಿಂದ ರಾಹು ಬಂದು ಬೈಕಿಗಳಿಗೆ ಕಾರಕ. ಲಗ್ನ ಅಂತಂದರೆ ಸೆಲ್ಫು, ನಾನು, ನನಗೆ ಬೈಕೆ. ಸಪ್ತಮ ಸ್ಥಾನದಲ್ಲಿ ಕೇತು. ಕೇತು ಅಂದರೆ ಏನು? ಬೈಕಿಗಳ ವಿರೋಧ ಮಾಡುವಂಥವನು. ಅದು ಮತ್ತೆ ಸಪ್ತಮ ಸ್ಥಾನ ಹೆಂಡತಿ, ಅಂದರೆ ನಾನು ಅಂದುಕೊಂಡಿದ್ದನ್ನು ನನ್ನ ಹೆಂಡತಿ ವಿರೋಧ ಮಾಡ್ತಾಳೆ ಅಂತ ಅರ್ಥ. ಈ ಥರ ಊಹಿಸಿಕೊಂಡು ಹೋಗಬೇಕು. ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಇರೋದಿಲ್ಲ, ಯಾವುದಕ್ಕೂ ಇರಲ್ಲ, ಅಷ್ಟೇ ಕಾಂಬಿನೇಷನ್ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಹೇಳಿದಲ್ಲ, ಬುಕ್ಸು ಓದೋಕ್ಕಾಗಲ್ಲ. ಎಷ್ಟು ಬುಕ್ಸ್ ಅಂತ ಓದ್ತೀರಾ ಒಂದು ಕಾಂಬಿನೇಷನ್ಗೆ? ಹಾಗೆ ಯಾವುದಾದ್ರೂ ಒಂದು ಗ್ರಹ ಒಂದು ಸ್ಥಾನದಲ್ಲಿದ್ದರೆ ಏನಾಗುತ್ತೆ ಅಂತಂಬುದು ನೀವೇ ಊಹಿಸಿಕೊಳ್ಳಿ. ಪುಸ್ತಕವನ್ನು ಓದೋದು ಬೇಡ. ಆ ಲಗ್ನದ ಕಾರಕತ್ವಗಳು, ಆ ಭಾವದ ಕಾರಕತ್ವ ಏನು, ಗ್ರಹದ ಕಾರಕತ್ವ ಏನು, ಇದು ಎರಡೂ ಜೋಡಿಸಿ ಅವನಿಗೆ ಬೇಕಾದ್ದೇನು ಅಂತ ನೀವೇ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಸ್, ಧನ್ಯವಾದ, ನಮಸ್ಕಾರ. ಮತ್ತೆ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರಮ್ಮ, ಹೇಳಿಮ್ಮ. ಇನ್ ಜನರಲ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಲ್ಲಮ್ಮ. ಯಾಕೆಂತಂದರೆ ಅದು ಓನ್ಲಿ ಏಜ್ ಮೇಲೆ ನಾವು ಊಹಿಸಬಹುದು. ಅಂದರೆ ಆ ಏಜಲ್ಲಿ ಹಾಗಿರಬೇಕು ಅಂತಿದೆ. ಈಗ ಮದುವೆ ಆದಮೇಲೆ, ಒಂದು ಮಕ್ಕಳ ಹುಟ್ಟಿದ ಮೇಲೆ, ಮದುವೆ ಆದ ನಂತರ ಮಕ್ಕಳ ಹುಟ್ಟುವಂಥರವರೆಗೂ ಗಂಡ ಹೆಂಡತಿಯ ಒಂದು ಆನಂದ, ಅವರ ಬಯಕೆಗಳು, ಇಷ್ಟಾರ್ಥಗಳು, ಎಲ್ಲ ಸಿದ್ಧಿಗಳಿರುತ್ತೆ. ಮಕ್ಕಳಾದ ಮೇಲೆ ಏನಾಗುತ್ತೆ? ಇಮಿಡಿಯೇಟ್ಲಿ ಟರ್ನ್ ಆಗುತ್ತೆ. ಇನ್ನು ನಮ್ಮ ಸುಖಗಳು ಬೇಡ. ಮದುವೆ ಮಕ್ಕಳಾಗೋವರೆಗೂ ಎಲ್ಲರೂ ಮ್ಯಾರೇಜ್ ಡೇಗಳು ಮಾಡ್ಕೋತಾರಮ್ಮ. ಮಕ್ಕಳಾಯ್ತು ಅಂದ್ಕೊಳ್ಳಿ, ಇನ್ನು ನಮಗೆ ಮ್ಯಾರೇಜ್ ಡೇ ಏನಿದೆ, ಇನ್ನು ಮಕ್ಕಳ ಬರ್ತ್ಡೇಗಳು ಮಾಡ್ಕೊಳ್ಳೋಣ, ಅವರಿಗೆ ಬೇಕಾದನ್ನು ನೋಡ್ಕೊಳ್ಳೋಣ ಅಂತ ಬಂದ್ಬಿಡುತ್ತೆ. ಅಂದರೆ ಒಂದು ಟರ್ನ್ ಆಗಿಬಿಡ್ತೀವಿ. ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಲ್ಲಿ ಬದಲಾವಣೆ ಆಗ್ತದೆ. ಮತ್ತು ಮಕ್ಕಳಿಗೆ ಮದುವೆ ಆದಮೇಲೆ ಅವರಿಗೆ ಓದಿಕೊಂಡು ಅವರನ್ನು ಒಂದು ಸ್ಟೇಜಿಗೆ ತಂದು, ಇನ್ನು ಅವರ ಡೆಸಿಷನ್ಸ್ ಅವರೇ ತೊಗೊಳ್ತಾರೆ. ಅವ್ರಿಗೆ ಮದುವೆ ಮಾಡಿಬಿಟ್ಟ ಮೇಲೆ ಇನ್ನು ಮಕ್ಕಳ ಮೇಲೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಸೊ ಆ ಸಮಯದಲ್ಲಿ ನೀವೇನು ಮಾಡಬೇಕು? ಆಟೋಮೆಟಿಕ್ಕಾಗಿ ಇನ್ನು ಯಾವುದಕ್ಕೋಸ್ಕರ ರೆಸ್ಪಾನ್ಸಿಬಿಲಿಟಿ ಇಲ್ಲದ ಕಾರಣ ಸಾಕು, ಇನ್ನು ರಿಟೈರ್ಮೆಂಟ್ ಆಗೋಣ, ಇನ್ನೇನು ಬೇಕಿಲ್ಲ ನನಗೆ, ಇನ್ನು ಸಂಪಾದನೆ ಮಾಡೋದು ನನಗೆ ಬೇಕಿಲ್ಲ. ಯಾಕಂದರೆ ಮಗ ಅವ್ನು ಸಂಪಾದನೆ ಮಾಡಿಕೊಳ್ತಾನೆ, ಇನ್ನು ನಾನು ಯಾಕೆ ಈ ಟೆನ್ಷನ್ ತೊಗೊಳ್ಬೇಕು, ಇನ್ನು ಅವ್ನು ನೋಡ್ಕೊಳ್ತಾನೆ ಅಂತ ಏನು ಮಾಡ್ತೇವೆ ನಾವು ಬಿಟ್ಬಿಡ್ತೇವೆ. ಸೊ ಇನ್ನು ಬಿಟ್ಬಿಟ್ಟು ಏನು ಮಾಡ್ತೇವೆ ನಾವು, ಇನ್ನು ಆಧ್ಯಾತ್ಮಿಕಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಅಂತ ಇನ್ ಜನರಲ್. ಇದು ಹಿಂದಿನ ಕಾಲ ನಡೀತಿತ್ತಮ್ಮ, ಈವಾಗ ಈ ಥರ ಇಲ್ಲ. 60 ವರ್ಷ ಆದವರು ಕೂಡ ರಿಟೈರ್ಮೆಂಟ್ ಆಗೋದ ಮೇಲೆ ಕೂಡ ಮತ್ತೆ ಎಲ್ಲಾದರೂ ಜಾಬ್ ಸಿಗುತ್ತಾ, ಮನೆಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಹೆಂಡತಿ ಗಂಡ ಕಾಟ, ಸೊ ಆ ಥರ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಹೋಗೋರು ಇದ್ದಾರೆ. ಅತ್ತೆ ಕಾಟ ಅಂತ ಆಫೀಸಿಗೆ ಹೋಗೋರು ಇದ್ದಾರೆ, ಗಂಡನ ಕಾಟ ಅಂತ ಆಫೀಸಿಗೆ ಹೋಗೋರು ಇದ್ದಾರೆ, ಹೆಂಡತಿ ಕಾಟ ಅಂತ ಆಫೀಸಲ್ಲೇ ಫ್ರೆಂಡ್ಸ್ ಜೊತೆ ನೀನು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡೋರು ಇದ್ದಾರೆ. ಎಲ್ಲ ಆ್ಯಕ್ಚುಲಿ ನಿಯಮ ಶಾಸ್ತ್ರ ಪ್ರಕಾರ, ಒಬ್ಬ ಮನುಷ್ಯ ಧರ್ಮ ಪ್ರಕಾರ ಈ ಏಜಲ್ಲಿ ಇಂತಿಂಥ ಕರ್ತವ್ಯಗಳಾದ ಮೇಲೆ ಹೀಗಿರಬೇಕು ಅಂತ ನಿಯಮ ಇದೆ. ಆದರೆ ಹಾಗೇ ಇರಬೇಕು ಅಂತಿಲ್ಲ. ದಟ್ ಈಸ್ ಓನ್ಲಿ ಥಿಯರಿಟಿಕಲ್ ಕೇಸ್. ಪ್ರಾಕ್ಟಿಕಲ್ ಆಗಿ ಹಾಗೆ ಯಾರೂ ಇರೋದಿಲ್ಲ. ಹಾಗಾಗಿ ನೀವು ಜಾತಕವನ್ನು ನೋಡಿ ಇಂಥ ಏಜ್ಗೆ ಸ್ಪಿರಿಚುವಲ್ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಎಷ್ಟೋ ಜನಕ್ಕೆ ಸಾಯೋ ತನಕ ಕೂಡ ಸ್ಪಿರಿಚುವಲ್ ಬಲ್ಲದವರಿದ್ದಾರೆ. ಸಾಯೋ ಸಮಯದಲ್ಲಿ ಕೂಡ ನಾನು ಮಕ್ಕಳಿಗೆ ಆಸ್ತಿ ಕೊಡೋದಿಲ್ಲ, ಅವನು ನನ್ನ ಮಗನೇ ಅಲ್ಲ, ನನ್ನ ಒಂದು ದಿನ ಕೂಡ ಅವನು ನೋಡಿಲ್ಲ, ಅವನಿಗೆ ಯಾಕೆ ನಾನು ಆಸ್ತಿ ಕೊಡಬೇಕು, ನನ್ನ ಮಗಳಿಗೆ ಕೊಡ್ತೇನೆ,
ನಾನು ಅವನಿಗೆ ಅವ್ರ ಮೇಲೆ ಕೇಸ್ ಹಾಕ್ತೇನೆ, ಸಾಯೋ ತನಕ ಕೂಡ ಹೋರಾಡೋರು ಇಲ್ವಾ? ಇದ್ದಾರೆ. ಯಾಕೆ ಸ್ಪಿರಿಚುವಾಲಿಟಿ ಬರ್ತಾ ಇಲ್ಲ? ಸ್ಪಿರಿಚುವಾಲಿಟಿ ಅಂತಂಬೋದು ಏಜ್ ಮೇಲೆ ಬರೋದಿಲ್ಲ, ಸಮಯದ ಮೇಲೆ ಬರೋದಿಲ್ಲ, ತಲೆ ಬಡ್ದಾಗ ಬರ್ತದೆ ಅಥವಾ ಜ್ಞಾನ ಪಡ್ಕೊಂಡಾಗ ಬರ್ತದೆ. ಒಂದೇ ಜ್ಞಾನದಿಂದ ಟರ್ನಿಂಗ್ ಪಾಯಿಂಟ್ ಆಗಬೇಕು, ಅಥವಾ ನಾನು ಯಾವುದಕ್ಕೋಸ್ಕರ ಇಷ್ಟೆಲ್ಲ ಹಾರಾಡ್ತಾ ಇದ್ದೀನೋ ಅದು ಯಾವುದು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತಂಬೋ ಒಂದು ಏನಂತ ಅದನ್ನು ವಿರಕ್ತಿಯಿಂದ, ಡಿಸ್ಕಂಟೆಂಟ್ಮೆಂಟ್, ಡಿಪ್ರೆಷನಿಂದ, ಡಿಸಪಾಯಿಂಟ್ಮೆಂಟಿಂದ ಈ ಕಡೆ ಬರ್ತದೆ. ಅದು ಎರಡೇ ಮಾರ್ಗಗಳು. ಅದು ನಿಮಗೆ ಯಾವ ಏಜಿನಾಗುತ್ತೋ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಆಗತ್ತೆ, ಸ್ವಲ್ಪ ಜನಕ್ಕೆ ಎರ್ಲಿ ಏಜ್ಗೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗೋದೇ ಇಲ್ಲ, ಅವ್ರಿಗೆ ಜೀವನ ಪರ್ಯಂತ ಆಗೋದಿಲ್ಲ. ಕೆಲವೊಂದು ಹುಡುಗರು ಇದ್ದಾರೆ ತುಂಬ ಹೆಂಗೆ ಇನ್ನು ಮದುವೆ ಕೂಡ ಆಗಿಲ್ಲ ಅವ್ರಿಗೆ. ಸ್ಪಿರಿಚುವಲಿ ಎಷ್ಟು ಎಲಿವೇಟೆಡ್ ಇದ್ದಾರೆ ಗೊತ್ತಾ? ನನಗೆ ಆಶ್ಚರ್ಯ ಆಗ್ತದೆ. ಒಬ್ಬ ಯಾರೋ ವಿದ್ಯಾರ್ಥಿ ಪಾಪ ಮೇಲ್ ಹಾಕಿದೆ ನನಗೆ, ಮಲೇಷಿಯಾ ಅಂತಂದ. ನಮ್ಮ ಪ್ರಕಾರ ಬ್ರಾಹ್ಮಣನೂ ಅಲ್ಲ, ಜಾತಿ ಪ್ರಕಾರ ಬ್ರಾಹ್ಮಣ ಅಲ್ಲ ಪಾಪ. ಆದರೆ ಆ ಹುಡುಗ ನನಗೆ ದ್ವೈತ ವೇದಾಂತದಲ್ಲಿ ಒಂದು ಸಣ್ಣ ಪ್ರಶ್ನೆ ಇದೆ ಗುರುಗಳೇ ಅಂತ ಒಂದು ಪ್ರಶ್ನೆ ಮಾಡಿದ. ಏನಪ್ಪ ನಿನ್ನ ಪ್ರಶ್ನೆ? ಸೊ ದ್ವೈತ ವೇದಾಂತದ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೆ ನಾನು. ಅದರಲ್ಲಿ ಎಲ್ಲ ಕೂಡ ಶಂಕರಾಚಾರ್ಯನ ಟೀಕೆ ಮಾಡಿ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನದೇನಂತಂದರೆ, ನನಗೆ ಶಂಕರಾಚಾರ್ಯರ ಫಿಲಾಸಫಿ ಕೂಡ ಕಲ್ತ್ಕೋಬೇಕು ಅಂತಿದೆ. ಅದು ಕಲ್ತ್ಕೊಂಡ ಮೇಲೆ ನಾನೇ ಜಡ್ಜ್ ಮಾಡ್ತೇನೆ, ಇನ್ನೊಬ್ಬರು ಜಡ್ಜ್ ಮಾಡೋದೇನಿದೆ, ನಾನೇ ಜಡ್ಜ್ ಮಾಡ್ತೇನೆ. ಹಾಗಾಗಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳಿ ಅಂತ ಪ್ರಶ್ನೆ ಕೇಳಿದೆ. ಇದು ಒಬ್ಬ ವಿದೇಶದವನು, ನಮ್ಮ ಭಾರತದವನಲ್ಲ, ನಮ್ಮ ಭಾರತ ಭೂಮಿಯ ಸಂತತಿಯವನು ಕೂಡ ಅಲ್ಲ, ಒಬ್ಬ ವಿದೇಶಿ ವ್ಯಕ್ತಿ. ಅವನು ಕೇಳಿದಂಥ ಪ್ರಶ್ನೆ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಫಸ್ಟ್ ಯಾವುದು, ಎಲ್ಲಿಂದ ಶುರು ಮಾಡಬೇಕು? ಅವಾಗ ಹೇಳಿದೆ, ಶಂಕರರ ಮುಂದೆಯಿಂದ ಏನು ಸ್ಥಿತಿ ಇತ್ತು ಅಲ್ಲಿಂದ ಓದಪ್ಪ. ಆಮೇಲೆ ಆ ಸಮಯಕ್ಕೆ ಶಂಕರಾಚಾರ್ಯ ಹಾಗೆ ಯಾಕೆ ಹೇಳಲಿಕ್ಕೆ ಬಂತು ಅಂತ ನೋಡು. ತದನಂತರ ರಾಮಾನುಜಾಚಾರ್ಯ ಹೇಳೋ ಕಾಲಕ್ಕೆ ಅವರ ಆಗಿನ ಪರಿಸ್ಥಿತಿ ಏನಿದೆ ಅಂತ ನೋಡು, ಕ್ರಾನಾಲಜಿ ಪ್ರಕಾರದ ನೋಡಪ್ಪ. ಸೊ ಆಮೇಲೆ ಮಧ್ವಾಚಾರ್ಯರು ಬರೋ ಕಾಲಕ್ಕೆ ಅವರ ಸ್ಥಿತಿ, ಯಾವಾಗ ಸ್ಥಿತಿ ಹೇಗಿತ್ತು, ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈ ಥರ ಒಂದೊಂದು ಓದ್ಕೊಂಡು ಬಾಪ, ಯಾರನ್ನೂ ಟೀಕೆ ಮಾಡ್ಲಿಕ್ಕೆ ಹೋಗಬೇಡ. ವೇದಾಂತ ಓದೋ ಕಾಲಕ್ಕೆ ಅನ್ಬಯಾಸ್ಡ್ ಆಗಿರಬೇಕು. ಯಾರೋ ಒಂದು ನಾನು ಒಂದು ವೇದಾಂತಕ್ಕೆ ಸೇರಿದವನು ಅಂತ ಬಂದರೆ ನಿನ್ನ ಮನಸ್ಸಿನ ಪ್ರಭಾವ ಎಲ್ಲ ಹಾಗೆ ನಂದೇ ಕರೆಕ್ಟು ಅಂತ ಮುಂಗಿರುತ್ತೆ. ಆ ಥರ ಬೇಡ ಅಂತ ಹೇಳ್ತೀನಿ. ಇವನು ಯಾವ ಧರ್ಮದವನು? ಇನ್ನು ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ ಅಂದರೆ 24ರಿಂದ 30 ವರ್ಷದ ಒಳಗಿರುವಂಥ ಹುಡುಗ. ಈ ಥರ ಪ್ರಶ್ನೆ ಮಾಡಬೇಕಾದ್ರೆ ಇಷ್ಟಿರಬೇಕು. ಅದೇ ಬೇರೆ ಥರ ಪ್ರಶ್ನೆ ಮಾಡೋರಿದ್ದಾರೆ. ಮಧ್ವಾಚಾರ್ಯ ಹೀಗೆ ಟೀಕೆ ಮಾಡಿದ್ದಾರೆ, ಯಾಕೆ ಟೀಕೆ ಮಾಡ್ರು ಅಂತ ಕೇಳೋರಿದ್ದಾರೆ. ಆ ಹುಡುಗ ಅದೇನೂ ಕೇಳಿಲ್ಲ. ಸೊ ಟೀಕೆ ಮಾಡೋ ಸಂದರ್ಭಗಳು ಬಂದಿದೆ, ಆದರೆ ನಾನೇ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದೀರಿ ಅಂತ ಕೇಳೋದು. ವಾಟ್ ಈಸ್ ಬ್ಯೂಟಿಫುಲ್ ಎಲಿವೇಟೆಡ್ ಮೈಂಡ್. ಸೊ ಹೇಳಲಿಕ್ಕಾಗೋದಿಲ್ಲ ಎಲ್ಲಿಂದ ಶುರುವಾಗತ್ತೆ ಅಂತ. ಇನ್ನು ಕೆಲವಿನ ಜನಕ್ಕೆ ವೃದ್ಧಾಪ್ಯದಲ್ಲಿ ಬರುತ್ತೆ, ಆದರೆ ಸಮಯ ಮೀರಿ ಹೋಗುತ್ತೆ. ಎಷ್ಟೋ ಜನಕ್ಕೆ ವೃದ್ಧಾಪ್ಯದಲ್ಲಿ ವೇದ ಕಲ್ತ್ಕೋಬೇಕು ಅಂತ ಅನಿಸುತ್ತೆ, ಆಮೇಲೆ ಶಾಸ್ತ್ರ ಅಧ್ಯಯನ ಮಾಡಬೇಕು, ಪ್ರವಚನ ಕೇಳಬೇಕು ಅಂತ ಅನಿಸುತ್ತೆ. ಪ್ರವಚನಗಳು ಕೇಳ್ತಾರೆ, ಕೇಳೋದ್ರಿಂದ ಅಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ. ಕೇಳೋದು ಮುಖ್ಯ ಅಲ್ಲ, ಕಿವಿ ಒಳಗೆ ಹೋಗಿ ಅವರ ಅಂತರಂಗದ ಅನುಭವದಲ್ಲಿ ಬೆರಿಬೇಕು, ಅದು ಕಷ್ಟ. ಭಾಳ ಜನ ಕೇಳಿದ್ರೇನೆ ಸರಿ ನಮ್ಗೆ ಅರ್ಥ ಆಗೋದಿಲ್ಲ, ಏನು ಮಾಡೋದು, ಈ ಜನ್ಮದಾಗ ಬರೋ ಜನ್ಮಕ್ಕಾರೋ ಅರ್ಥ ಆಗುತ್ತಲ್ವಾ ಅಂತ ಅಂದ್ಕೊಂಡು ಕೂತ್ಕೊಂಡು ಕೇಳೋರಿದ್ದಾರೆ. ಸೊ ಅದಕ್ಕೆ ಏಜ್ ಪರ್ಟಿಕ್ಯುಲರ್ ಈ ಏಜಿಗೆ ಬರುತ್ತೆ ಅಂತಿಲ್ಲ, ಆದರೆ ಅವನ ಮೇಲೆ ಪ್ರಭಾವ ಹೇಗಿರುತ್ತೆ ಅಂತ ಹೇಳ್ಬೋದು. ನೀವು ಜಾತಕದಲ್ಲಿ ತ್ರಿಕೋಣ ಸ್ಥಾನಗಳು ಬಲಿಷ್ಠವಾದರೆ ಅವನು ಆಧ್ಯಾತ್ಮಿಕದ ಕಡೆ ಹೋಗ್ತಾನೆ, ಕೇಂದ್ರ ಸ್ಥಾನಗಳ ಬಲಿಷ್ಠವಾದರೆ ಲೌಕಿಕದ ಕಡೆ ಹೋಗ್ತಾನೆ. ಎರಡೂ ಬಲಿಷ್ಠವಾಗಿದ್ದರೆ ಯಾವುದು ಜಾಸ್ತಿ ಪ್ರಯಾರಿಟಿ ಅಂತ ನೋಡ್ಕೊಳ್ಳಿ. ಅಥವಾ ಪ್ರಾರಂಭದಲ್ಲಿ ಕೇಂದ್ರ ಸ್ಥಾನಗಳ ಬಲಿಷ್ಠ ಆದರೆ ಹುಟ್ಟಿದಾಗಿಂದ ಲೌಕಿಕ ಜೀವನ, ಪ್ರಾರಂಭದಲ್ಲಿ ಕೇಂದ್ರ ಸ್ಥಾನಗಳ ಬಲಿಷ್ಠ, ಕೋಣಸ್ಥಾನಗಳ ಬಲಿಷ್ಠ ಆದರೆ ಹುಟ್ಟಿದಾಗಿಂದ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಮಾಡಿಕೊಂಡು ಬಂದು ಲೌಕಿಕಕ್ಕೆ ಚೇಂಜ್ ಆದರೂ ಕೂಡ ಇದ್ದಾರೆ. ಹುಟ್ಟಿದಾಗಿಂದ ಆಧ್ಯಾತ್ಮಿಕ ಜೀವನ, ಎಲ್ಲಿ ಹೋಗಲ್ಲ, ತಂದೆ ತಾಯಿ ಮನೆಯಲ್ಲೇ ಊಟ, ಯಾರು ಕೊಟ್ಟಿದ್ದು ತಿನ್ನಲ್ಲ, ಯಾರು ಹೇಳಿದ್ದು ಕೇಳಲ್ಲ, ಯಾರ ಮನೆಗೂ ಹೋಗಲ್ಲ. ಅಂಥವರು ಮದುವೆ ಅಂತಂಬೋದೇ ಬೇರೆ ಜಾತಿಯವರನ್ನು ಮಾಡಿಕೊಂಡು ಆದ ನಂತರ ಎಷ್ಟೋ ಅಜಾಮಿಳ ಇದ್ದಾನಲ್ಲ, ಎಂಥ ದೊಡ್ಡ ಮಹಾ ಜ್ಞಾನಿ, ಏನಾಯಿತು ಕೊನೆಗೆ? ಹರ್ಷಟ್ ವರ್ಗಗಳನ್ನ ಹೇಳ್ಕೊಂಡು ಏನಾಯಿತು ಗೊತ್ತಿಲ್ಲ. ಇದು ಇದೆ. ಆದರೆ ಆ ಸಮಯ, ಆ ವಾತಾವರಣ, ಆ ದೇಶಕಾಲ ಪರಿಸ್ಥಿತಿಗಳಲ್ಲಿ ಅವನ ಜಾತಕದಲ್ಲಿ ಯಾವ ಏಜಲ್ಲಿ ಕೇಂದ್ರ ಕೋಣ ಸ್ಥಾನಗಳು ಹೇಗೆ ಪವರ್ಫುಲ್ ಆಗಿದೆ. ತ್ರಿಕೋಣ ಸ್ಥಾನಗಳು ಪವರ್ಫುಲ್ ಆಗಿತ್ತು ಅಂತಂದರೆ ಅವನ ಆಧ್ಯಾತ್ಮಿಕ ಜೀವನದಲ್ಲೇ ಹೋಗ್ತಾನೆ, ಲೌಕಿಕ ಜೀವನದಲ್ಲಿ ಹೋಗಲ್ಲ. ಬಟ್ ಏಜ್ ಫ್ಯಾಕ್ಟರ್ ಪ್ರಕಾರ ಹೇಳೋಕ್ಕಾಗಲ್ಲ. ಬಟ್ ಪ್ರಾರಂಭ ಒಂದು ಮಿಡಿಲ್ ಏಜ್ ಅಂತ ಒಂದು ಓದಿಕೊಳ್ಳುವಂಥ ಏಜ್ ಏನಿದೆ, ಮೇಜರ್ ಏಜ್,
ಆ ಏಜಲ್ಲಿ ಏನಾದರೂ ತ್ರಿಕೋಣಕ್ಕೆ ಸಂಬಂಧಪಟ್ಟ ದಶಗಳೇನಾದರೂ ಆಪರೇಟ್ ಆದರೆ ಅವನಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿಯೇ ಇರುತ್ತೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ನಾವು ಜ್ಯೋತಿಷ್ಯದಲ್ಲಿ ಅವ್ರಿಗೆ ಏನೇ ರೆಮಿಡಿ ಕೊಟ್ಟರು ಅದು ಆಧ್ಯಾತ್ಮಿಕರ ಕಡೆ ಕರ್ಕೊಂಡು ಹೋಗೋದೇ ಆಗಿರಬೇಕು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನಾವು ಯಾವಾಗೂ ಕೂಡ ಲೌಕಿಕಕ್ಕೆ ಎಂಟರ್ಟೈನ್ ಮಾಡಲೇಬಾರ್ದು. ಕೇಳಬಹುದು, ಅವ್ರ ಪ್ರಶ್ನೆಗಳು ತುಂಬ ಲೌಕಿಕದಲ್ಲಿ ಹೋಗೋದೇ ಇರುತ್ತೆ, ಆದರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಯಾಕೆಂದರೆ ನಾವು ಪ್ರೋತ್ಸಾಹ ಆ ಕಡೆ ಕೊಡ್ತೇವೆ. ಅವ್ನು ಹೋಗ್ತಾನೋ ಬಿಡ್ತಾನೋ ಅವನಿಷ್ಟ, ನಮ್ಮ ಪ್ರೋತ್ಸಾಹ ಆ ಕಡೆ ಕೊಡ್ತೇವೆ. ಈಗ ಸಪೋಸ್ ನಮಗೆ ತುಂಬ ನೋವಾಗಿದೆ ಹೆಂಡತಿ ಜೊತೆ ಗಂಡನ ಜೊತೆ, ನಮಗೆ ಡೈವರ್ಸ್ ಬೇಕೇ ಬೇಕು ಅಂತ ಬರ್ತದೆ. ಆದರೂ ನಾವೇನು ಹೇಳ್ತೇವೆ, ಡಿವೋರ್ಸ್ ಎಂಬುದು ಒಳ್ಳೆಯದಲ್ಲ, ಎಷ್ಟೇ ಕಷ್ಟ ಬಂದ್ರೂ ಅನುಭವಿಸಬೇಕಾದ್ರೆ ಡಿವೋರ್ಸ್ ಬೇಕಾದ್ರೆ ನನ್ನ ಹತ್ರ ಬರಬೇಡಿ. ನಾವೇನು ಮಾಡ್ತೀವಿ, ಆದಷ್ಟು ಜೊತೆಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಬೇಕಾದ್ರೆ 1-2 ವರ್ಷ ಇಬ್ಬರು ದೂರ ಇದ್ದುಬಿಡಿ, ಒಬ್ಬರನ್ನೊಬ್ಬರು ಮುಖ ನೋಡ್ಕೊಳ್ಬೇಡಿ, ಆಲೋಚನೆಗಳು ಬೇಡ. 2 ವರ್ಷದ ನಂತರ ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಭಾವನೆ ಎಲ್ಲ ಹೋಗಿರುತ್ತೆ, ಅಥವಾ ಹೊರಗಿನ ಏನೋ ಒಂದು ಸ್ವಲ್ಪ ಸೆಳೆತ ಅಂತ ಬರುತ್ತೆ, ಆ ಸಮಯದಲ್ಲಿ ಒಂದಾಗಿ. ಅಥವಾ ನಿಮ್ಗೆ ಆಗೋದೇ ಇಲ್ವಾ, ಬೇಡವೇ ಬೇಡ, ಮದುವೆ ಮಾಡ್ಕೊಳ್ಬೇಡಿ, ಜೊತೆ ಸಪ್ರೇಟ್ ಆಗಿದ್ಬಿಡಿ, ಡಿವೋರ್ಸ್ ಆಗಬೇಕಾಗಿದೆ. ಯಾಕೆಂದ್ರೆ ಡಿವೋರ್ಸ್ ಬೇಕಾಗಿದೆ ಅಂತಂದಾಗ ಏನಾಗುತ್ತೆ, ಇನ್ನೊಂದು ಮದುವೆ ಅಂತಂಬೋದು ಆಲೋಚನೆ ಯಾವಾಗ ಬರುತ್ತೆ? ಏನೋ ನಿನ್ನ ಕಾಮ ಏನೋ ಒಂದು ಭೋಗಿಸಬೇಕು ಮಾಡಬೇಕು, ನಮ್ಮ ಪರವಾಗಿ ಜಾಸ್ತಿ ಹೈಲೈಟ್ ಮಾಡ್ಕೊಂಡಾಗ ಬರುತ್ತೆ. ಆದರೆ ನಾಳೆ ಅಲ್ಲಿ ಕೂಡ ಕಷ್ಟ ಬಂತು ಅಂದ್ಕೊಳ್ಳಿ, ಆಕೆನೂ ಬಿಟ್ಬಿಡ್ತೀವ? ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಲ್ಲ. ಆ ಅಡ್ಜಸ್ಟ್ ಮಾಡ್ಕೊಡ್ದಾನೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊ. ಅದಕ್ಕೆ ಡಿವೋರ್ಸ್ ಅಂತಂಬೋದು ಬೇಡವೇ ಬೇಡ ಅಂತ ಹೇಳ್ತಾರೆ. ಆಗಲಿ 2 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷ ಆಗಲಿ ದೂರ ಇರಿ, ಆಮೇಲೆ ಒಂದಾಗಿ, ಆಮೇಲೆ ಬೇಕಾಗತ್ತೆ. ಯಾಕಂದರೆ ವೃದ್ಧಾಪ್ಯದಲ್ಲಿ ಯಾರೋ ಒಬ್ಬರು ಸಪೋರ್ಟ್ ಆಕೆಗೂ ಬೇಕಾಗುತ್ತೆ, ನಿನಗೂ ಬೇಕಾಗುತ್ತೆ. ಇಲ್ಲ ಆಗಲೂ ಆಗಿಲ್ವ ಅಂತ ಅಂದ್ಕೊಳ್ಳಿ, ಆಲ್ರೆಡಿ ಜೊತೆಗೆ ಒಟ್ಟಿಯಾಗಿದ್ದು ಅಭ್ಯಾಸ ಆಗಿರ್ತಲ್ವ, ಇನ್ಯಾಕೆ ಬೇಕಾಗಿದ್ದು ಮತ್ತೆ? ಆಧ್ಯಾತ್ಮಿಕಕ್ಕೆ ಹಿಂಗೆ ಹೇಳ್ತಾರೆ, ಡಿವೋರ್ಸ್ ಎಂಬ ಸೊಲ್ಯೂಷನ್ ಅಲ್ಲ. 2ನೇ ಮದುವೆ ಮಾಡಿಕೊಂಡ್ರು ನೀವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅಲ್ಲಿ ಕಾಂಪ್ರಮೈಸ್ ಆಗೋ ಬದಲು ಇಲ್ಲೇ ಕಾಂಪ್ರಮೈಸ್ ಆಗಿ, ಈಗೋ ಯಾಕೆ ಅಂತಂಬುದು ಹೇಳ್ತಾರೆ. ಇನ್ನು ಉದ್ಯೋಗದ ವಿಚಾರ ತುಂಬ ಡೀಪಾಗಿ ಹೋಗ್ತಾ ಇರ್ತಾರೆ. ಸೊ ಡೀಪಾಗಿ ಹೋದಾಗೆಲ್ಲ ಕೂಡ ಕಷ್ಟಗಳಿರುತ್ತಪ್ಪ, ಟೆನ್ಷನ್ಸು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ನೆಮ್ಮದಿ ಕೆಡುತ್ತೆ ಅಂತಂಬೋದು ಕೂಡ ನಾವು ಹೇಳಬೇಕಾಗತ್ತೆ. ಭಾಳ ಜನ ತುಂಬ ನಂಗೆ ಪ್ರಮೋಷನ್ ಬರ್ತಾ ಇಲ್ಲ, ಪಕ್ಕದವನಿಗೆ ಬಂದುಬಿಟ್ಟಿದೆ, ಏನೇನೋ ಹೇಳ್ತಾ ಇರ್ತಾರೆ. ನಿಂಗೆ ನೆಮ್ಮದಿ ಇದಲ್ಲಪ್ಪ, ಅವನಿಗೆ ನೆಮ್ಮದಿ ಇಲ್ಲ, ನಿಂಗೆ ನೆಮ್ಮದಿ ಇದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗು. ನಮ್ಮ ರೆಮಿಡಿಯಲ್ಲಿ ಎಲ್ಲಿ ಕೂಡ ಲೌಕಿಕದಲ್ಲಿ ಪ್ರೋತ್ಸಾಹ ಮಾಡೋ ಥರ ಇರಲ್ಲ. ಲೌಕಿಕದನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ನಾವ್ಯಾಕೆ ಜ್ಯೋತಿಷ್ಯ ಕಲಿಯೋದು? ಬೇಕಾಗಿಲ್ಲ. ಗೈಡೆನ್ಸ್ ಮಾಡಬೇಕಾದ್ರೆ ಅದಕ್ಕಲ್ವಲ್ಲ, ಅದನ್ನು ವೇದ ಇಟ್ಕೊಂಡು ಗೈಡೆನ್ಸ್ ಯಾಕೆ ಮಾಡಬೇಕು? ವೇದ ಜ್ಯೋತಿಷ್ಯವನ್ನು ಪಕ್ಕಕ್ಕೆ ಬಿಟ್ಟು ಬೇರೆದನ್ನು ತಗೊಳ್ಬೇಕಷ್ಟೆ. ಜನರಲ್ ಕೌನ್ಸಿಲಿಂಗ್ ಮಾಡಿ ಅವನ್ನ, ಇಲ್ಲ ನೀನು ಕೆರಿಯರ್ ಗೈಡೆನ್ಸ್ ಭಾಳ ಜನ ಮಾಡ್ತಿರ್ತಾರಲ್ಲ, ಸೈಕ್ರಿಯಾಟಿಸ್ಟ್ಗಳು ಕೌನ್ಸಿಲಿಂಗ್ ಮಾಡ್ತಿರ್ತಾರೆ ಭಾಳ ಜನ ಬಂದು, ಅವ್ರ ಹತ್ರ ಹೋದರೆ ಆಯಿತು. ಜ್ಯೋತಿಷ್ಯ ಆಗಬೇಕು, ನಾವು ಇದನ್ನು ಇಟ್ಕೊಂಡು ಅವನು ಲೌಕಿಕಕ್ಕೆ ಕಳಿಸ್ಬೇಕು. ಇಲ್ಲಮ್ಮ, ನಾವು ಸಜೆಸ್ಟ್ ಅಂತೂ ಮಾಡ್ಬೇಕಮ್ಮ. ಈಗ ಆಧ್ಯಾತ್ಮಿಕಕ್ಕೆ ಅವ್ರು ಕೇಳಿದ್ರು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆಂದರೆ ಒಂದು ವೇಳೆ ಅವ್ನು ಫಾಲೋ ಆದರೂ ಕೂಡ ನಮಗೇನು ನಷ್ಟ ಇಲ್ಲ, ಫಾಲೋ ಆಗ್ಲದ್ರೂ ನಷ್ಟ ಇಲ್ಲ. ಅವನು ಕೇಳ್ತಾನೆ ಅಂತ ಕೇಳಿದಾಗೆ ಸಜೆಸ್ಟ್ ಮಾಡಬೇಕು ಅಂದರೆ ಆಗಲ್ಲ. ನಾವು ಸಜೆಸ್ಟ್ ಮಾಡ್ತೇವೆ, ಇದನ್ನೇ ಹೋಗಬೇಕು, ಇಷ್ಟ ಇದ್ರೆ ಆ ಕಡೆ ಹೋಗ್ತಾನೆ, ಇದ್ರೆ ಹೋಗಲ್ಲ. ಸಜೆಸ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ ಕೇಸ್ ಅವನು ಫಾಲೋ ಆದ್ರೆ ಕೂಡ ನಷ್ಟ ಏನಿಲ್ವಲ್ಲ, ಇದು ಒಳ್ಳೇದೇ ಅಲ್ವಾ, ಅವನ ಜೀವಕ್ಕೆ ಅದು ಒಳ್ಳೇದೇ. ಯಾಕೆಂದರೆ ಪ್ರತಿಯೊಬ್ಬರು ನೋಡ್ಕೊಳ್ಬೇಕಾದೇನು, ಒಳಗೆ ಒಂದು ಜೀವ ಅಂತ ಒಬ್ಬನಿದ್ದಾನೆ, ಅವನ ಸೌಖ್ಯ ನೋಡಬೇಕು. ಈ ಜನ್ಮದಲ್ಲಿ ಓಕೆ, ನಮಗೆ ಮನೆ, ಕಾರು, ಬಂಗ್ಲಾ, ಬಿಲ್ಡಿಂಗ್, ಮಕ್ಕಳು, ಒಳ್ಳೆ ಹೆಂಡತಿ, ಎಲ್ಲ ಇದೆ. ಬರೋ ಜನ್ಮದಲ್ಲಿ ಕೂಡ ಇದು ಇರ್ತೀಯ? ಬರೋ ಜನ್ಮದಲ್ಲಿ ಇರಬೇಕು ಅಂತಂದರೆ ಈ ಜನ್ಮದಲ್ಲಿ ಕೊಟ್ಟಿದ್ದನ್ನು ಪಾಸಿಟಿವ್ ಆಗಿ ನಡೆಸ್ಕೊಂಡು ಹೋಗಬೇಕು. ಆವಾಗ ಜೀವದ ಅಕೌಂಟಲ್ಲಿ ಸ್ವಲ್ಪ ಪುಣ್ಯ ಇರುತ್ತೆ. ಜೀವದ ಅಕೌಂಟಲ್ಲಿ ಪುಣ್ಯ ಇರಬೇಕು. ಲೋನ್ ಅಕೌಂಟು ಮತ್ತು ಸೇವ್ ಎರಡೂ ಇದೆ.
ಅದರಲ್ಲಿ ಪಾಪಗಳನ್ನು ತುಂಬ್ತಾ ಹೋದೆ ಅಂದ್ಕೊಳ್ಳಿ, ಈ ಜನ್ಮದಲ್ಲಿ ಚೆನ್ನಾಗಿದೆ, ಇದ್ದಾಗೆಲ್ಲ ಎಂಜಾಯ್ ಮಾಡ್ಬಿಡ್ತು, ಇಲ್ಲದಾಗ ಏನು ಮಾಡೋದು? ಇವತ್ತೆಲ್ಲ ದುಡ್ಡು ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ತು, ನಾಳೆ ಹೆಂಗೆ? ಅದೇ ಥರ ಈ ಜನ್ಮದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ತು, ಮುಂದಿನ ಜನ್ಮದಲ್ಲಿ ಪರಿಸ್ಥಿತಿ ಏನು? ಶಾಸ್ತ್ರಗಳು ಹೇಳೋದು ಈ ಜನ್ಮ ಅಲ್ಲ, ಮುಂದೆ ಕೂಡ ಇದೆ, ಅದಕ್ಕೆ ಸ್ವಲ್ಪ ಪುಣ್ಯ ಮಾಡ್ಕೋ, ಒಳ್ಳೇದನ್ನು ಕಲ್ತ್ಕೋ, ಸಜ್ಜನನ ಸಂಘ ಇರಲಿ, ಇಷ್ಟೆಲ್ಲ ಹೇಳೋದು ಇದಕ್ಕೋಸ್ಕರ. ಬರೋ ಜನ್ಮದಲ್ಲಿ ಜೀವ ದರಿದ್ರನಾಗಬಾರದು. ಆವಾಗ ನಮ್ಮನ್ನು ಕೇಳೋರು ಯಾರು ಇಲ್ಲ, ನಮ್ಮನ್ನು ಯಾರು ಕೇಳಲ್ಲ. ಅವಾಗ ಸಪೋಸ್ ಮನುಷ್ಯನಾದ್ರೆ ಪರವಾಗಿಲ್ರಿ, ಯಾವುದೋ ಒಂದು ಹಸುವಾಗಿಯೋ ಮರವಾಗಿಯೋ ಹುಟ್ಟಿದ್ರೆ ಪರಿಸ್ಥಿತಿ ಏನು? ಏನ್ ಮಾಡ್ತಾರೆ? ತಗೊಂಡು ಹಸುವಾದ್ರೆ ಏನ್ ಮಾಡ್ತಾರೆ? ಬಹಳ ಜನ ಈಗ ಗೋಸೇವಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗೋಸೇವಾ ಅಂದ್ರೆ ಏನು? ಅದಕ್ಕೇನು ಮಾಡ್ತೇವೆ? ಕರ್ಕೊಂಬರ್ತೇವೆ, ಅದಕ್ಕೊಂದು ಮೇಲೆ ಒಂದು ಹೂವಿನಾರ ಹಾಕ್ತೇವೆ, ಒಂದು ವಸ್ತ್ರ ಹಾಕ್ತೇವೆ, ಆಮೇಲೆ ಅದಕ್ಕೆ ಏನೋ ಮುಂದೆ ಏನೋ ಇಡ್ತೇವೆ ತಿನ್ಲಿಕ್ಕೆ. ಅದಕ್ಕೆ ಇದು ಯಾವುದು ಅದಕ್ಕೆ ಉಪಯೋಗ ಆಗೋದಿಲ್ಲ, ಒಂದು ತಿನ್ನೋದು ಬಿಟ್ರೆ. ಇವಾಗ ನಮಗೆ ತಂದೆ ತಾಯಿ ಇದ್ದಾರೆ ಅನ್ಕೊಳ್ಳಿ, ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ದಿನಾಗ ಬೆಳಗ್ಗೆದ್ದು ಅವರನ್ನ ಸೋಫೆ ಮೇಲೆ ಕೂಡಿಸಿ ಕೆಳಗೆ ಪಾದ ಪ್ರಕ್ಷಾಳನ, ಹಸ್ತ ಪ್ರಕ್ಷಾಳನ ಮಾಡಿ ಅವ್ರಿಗೆ ಬೇಕಾದ ಅಲ್ಲೇ ಮಂಗಳಾರತಿ ಎಲ್ಲ ಮಾಡಿಬಿಡಿ, ಆಯ್ತಲ್ವಾ? ಅದೇ ಸೇವೆ ಅಲ್ವಾ ನಮ್ಮ ಪ್ರಕಾರ? ಅದಲ್ವಲ್ಲ ಅಪ್ಪ ಅಮ್ಮ ಮಾಡ್ಬೇಕಾದ ಸೇವೆ, ಅದಲ್ವಲ್ಲ? ನೆಮ್ಮದಿಯಾಗಿ ಇಟ್ಕೊಂಡು ಅಪ್ಪ ನಿನಗೇನೋ ಬೇಕಾ ಹೇಳು, ನಮ್ಮಿಂದ ಅವ್ರಿಗೆ ನೆಮ್ಮದಿ ಸಿಗುವಂತ ಮಾಡೋದೇ ಸಂತೋಷ. ನಮ್ಮಿಂದ ಗೋವುಗಳಿಗೆ ನೆಮ್ಮದಿ ಸಿಗುವಂತ ಮಾಡೋದೇ ಸೇವೆ. ಅಷ್ಟೇ ಆಗಲಿ, ನಾವು ಎಕ್ಸ್ಪೋಸ್ ಮಾಡ್ಲಿಕ್ಕೋಸ್ಕರ ಎಲ್ಲ ದೇವರನ್ನ ಸೇವೆ ಒಂದೇ ಥರ ಮಾಡ್ತೇವೆ, ಗೋ ಸೇವೆ ಒಂದೇ ಥರ ಮಾಡ್ತೇವೆ. ಒಂದೊಂದು ಅಧಿಷ್ಠಾನದಲ್ಲಿ ಒಂದೊಂದು ಥರ ಮಾಡಬೇಕು. ನಾವು ಎಲ್ಲದಕ್ಕೂ ಒಂದೇ ಥರ ಮಾಡೋಗಿದ್ರೆ ಏನಾಗುತ್ತೆ? ಅದು ಒಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಪಬ್ಲಿಸಿಟಿ ಸ್ಟಂಟ್ ಚೆನ್ನಾಗಿರುತ್ತೆ ಅಷ್ಟೇ, ಬಟ್ ಮುಂದುವರಿಯೋಕ್ಕಾಗಲ್ಲ. ಮತ್ತೆ ಇನ್ನೊಬ್ರು ಯಾರೋ ಈ ಮೆಸೇಜ್ ರೂಪದಲ್ಲಿ ಪ್ರಶ್ನೆ ಹಾಕಿದ್ದಾರೆ, ಫ್ರಮ್ ವಿಚ್ ಭಾವ ವಿ ನೋ ಅವರ್ ಪಾಸ್ಟ್ ಕರ್ಮ? ಎಲ್ಲ ಭಾವಗಳು ನನ್ನ ಪಾಸ್ಟ್ ಕರ್ಮ ಸೂಚನೆ ಮಾಡ್ತದೆ. ನೀವು ವಿವಾಹಕ್ಕೆ ಸಂಬಂಧಪಟ್ಟ ಪಾಸ್ಟ್ ಕರ್ಮ ಬೇಕಾ? ಸಪ್ತಮ ಸ್ಥಾನ ನೋಡಿ. ಸಪ್ತಮ ಸ್ಥಾನ ಚೆನ್ನಾಗಿದ್ರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಪುಣ್ಯ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ, ಕೆಟ್ಟ ಹೋಗಿದ್ರೆ ಪಾಪ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ದ್ವಿತೀಯ ಸ್ಥಾನ, ಹಿಂದಿನ ಜನ್ಮದಲ್ಲಿ ನಿಮಗೆ ಸಂಪತ್ತೇನಿದೆ, ಹಿಂದಿನ ಜನ್ಮದಲ್ಲಿ ನೀವು ಸಂಪತ್ತನ್ನು ಪುಣ್ಯ ಕಾರ್ಯಗಳು ಉಪಯೋಗ ಮಾಡಿದ್ದೀರಾ, ದ್ವಿತೀಯ ಸ್ಥಾನ ಸ್ಟ್ರಾಂಗ್ ಇರುತ್ತೆ, ಇಲ್ಲಾಂದರೆ ದ್ವಿತೀಯ ಸ್ಥಾನ ವೀಕ್ ಆಗುತ್ತೆ. ಅದೇ ಥರ ಈಗ ಮಾಡುವಂಥ ಆ್ಯಕ್ಷನ್ಸ್, ಪ್ರೆಸೆಂಟ್ ಆ್ಯಕ್ಷನ್ಸ್ ಆ್ಯಂಡ್ ಫ್ಯೂಚರ್ ಆ್ಯಕ್ಷನ್ಸ್ ಬಗ್ಗೆ ತಿಳ್ಕೊಳ್ಬೇಕಾ? ದಶಮ ಸ್ಥಾನವನ್ನು ನೋಡಿ. ದಶಮ ಸ್ಥಾನದಲ್ಲಿ ಪ್ರೆಸೆಂಟ್ ಆ್ಯಕ್ಷನ್ಸ್ ಆ್ಯಂಡ್ ಫ್ಯೂಚರ್ ಆ್ಯಕ್ಷನ್ಸ್. ಪ್ರೆಸೆಂಟ್ ಕರ್ಮ ಅಂದರೆ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಅದನ್ನು ಬೇಕಾದ್ರೆ ನೀವು ದಶಮ ಸ್ಥಾನ ನೋಡಿ. ಮಿಗತಾ ಎಲ್ಲ ಭಾವಗಳು ನಮ್ಮ ಕರ್ಮವನ್ನೇ ಸೂಚನೆ ಮಾಡ್ತದೆ, ಅದೇನು ಬೇರೆ ಸೂಚನೆ ಮಾಡಲ್ಲ. ಎಲ್ಲ ನಮಗೆ ಕರ್ಮ ಪ್ರಕಾರವೇ, ಬುದ್ಧಿ ಕರ್ಮಾನುಸಾರಣಿ. ನಮ್ಮ ಬುದ್ಧಿ ಕೆಲಸ ಮಾಡೋದು ಕರ್ಮ ಪ್ರಕಾರವೇ, ನಮಗೆ ವಾತಾವರಣ ಕ್ರಿಯೇಟ್ ಆಗೋದು ಕರ್ಮದ ಪ್ರಕಾರವೇ. ಎಲ್ಲ ಭಾವಗಳು ಕರ್ಮವನ್ನೇ ಸೂಚನೆ ಮಾಡ್ತದೆ. ನಿಮಗೆ ಫ್ಯೂಚರ್ ಆ್ಯಕ್ಷನ್ಸ್ ಹೇಗಿರಬೇಕು, ಪ್ರೆಸೆಂಟ್ ಆ್ಯಕ್ಷನ್ಸ್ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ದಶಮ ಸ್ಥಾನವನ್ನು ನೋಡಿ ಅಷ್ಟೆ. ಎಸ್, ಮತ್ತೆ ಪ್ರಶ್ನೆ ಬೇರೆ ಇದ್ರೆ ಕೇಳಬಹುದು. ಇನ್ನೊಂದು 13 ಮಿನಿಟ್ಸ್ ಇದೆ, ಪ್ರಶ್ನೆಯನ್ನು ಕೇಳಬಹುದು. ಮತ್ತೆ ಯಾರಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇತ್ತೀಚೆಗೆ ಒಬ್ಬರು ಒಂದು ಪ್ರಶ್ನೆಯನ್ನು, ಒಂದು ಜಾತಕ ನಾನು ನೋಡೋ ಕಾಲಕ್ಕೆ ಬಂದಂಥ ಪ್ರಶ್ನೆ ಸೇಮ್ ಇದೆ. ಎವರಿ ತಿಂಗಳಿಗೊಮ್ಮೆ ಅವ್ರಿಗೆ ಯಾರೋ ಬಂದು ಗಟ್ಟಿಗೆ ಅವ್ರನ್ನ ಹಿಡ್ಕೊಂಡಂಗೆ ಅನ್ಸುತ್ತಂತೆ. ತುಂಬ ಹಾಟ್ ಅಲ್ಲ, ತುಂಬ ಟೈಟ್ ಆಗಿ ಯಾರೋ ಬಲವಂತವ ತಮ್ಮನ್ನು ಗಟ್ಟಿಗೆ ಹಿಡ್ಕೊಂಡಾಗ ಒಂದು ಆವೇಶ ಬರ್ತಾ ಇದೆ. ಎವರಿ ಮಂತ್ ಬರ್ತಾ ಇದೆ ಅಂತೆ. ಯಾರಾದರೂ ನಮಗೆ ಏನಾದರೂ ಮಾಡಿಸಿದಾರಾ ಅಂತ ಪ್ರಶ್ನೆ. ಸಾಮಾನ್ಯ ಜನರಲ್ ಪರ್ಸನ್ ಕೇಳಿದ್ದು, ತುಂಬ ಅಂತ ಶ್ರೀಮಂತಿಗೆ ಫೇಮಸ್ ಪರ್ಸನ್ ಏನೂ ಅಲ್ಲ. ಸೊ ಇದಕ್ಕೆ ಉತ್ತರ ಇಷ್ಟೇ, ಯಾವಾಗಾದರೂ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡಿಸ್ಬೇಕಾದ್ರೆ ತುಂಬ ಫೇಮಸ್ ಪರ್ಸನ್ ಆಗಿರಬೇಕು. ಡೈರೆಕ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗದಂಥ ಪರ್ಸನ್ನ ಈ ಥರ ಮಾಡ್ತಾರೆ. ಸೊ ಇವತ್ತಿನ ಕಾಲ ಆ ಥರ ಇಲ್ಲ. ಆ ಥರ ಮಾಡೋಂಗಿದ್ರೆ ಫಸ್ಟು ಅಂಬಾನಿನ ಅಥವಾ ನರೇಂದ್ರ ಮೋದಿನ ಟಾರ್ಗೆಟ್ ಮಾಡುವಂಥ ಜನ ಇದ್ದಾರೆ. ಸೊ ಅವರೆಲ್ಲ ಹ್ಯಾಪಿಯಾಗಿದ್ದಾರೆ ಅಂತಂದರೆ ಆ ಥರ ಟಾರ್ಗೆಟ್ ಮಾಡೋರು ಯಾರಿಲ್ಲ ಅಂತ. ಈಗ ಎಷ್ಟೋ ಜನ ಅವರನ್ನು ಸಂಹಾರ ಮಾಡಬೇಕು ಅಂತನೋ, ತೊಂದರೆ ಕೊಡಬೇಕು ಅಂತನೋ ಪ್ರಯತ್ನ ಮಾಡಿದವರು ಎಷ್ಟೋ ಜನ ಇದ್ದಾರಲ್ವ. ಅವ್ರು ಈ ಹಾದಿಯನ್ನು ಯಾಕೆ ಬಳಸ್ಕೋಬಾರ್ದು? ಇದು ಯಾವ ಕೇಸ್ ಕೆಳಗೂ ಬರಲ್ಲ. ಅಂದರೆ ಅವ್ರು ಬಳಸ್ಕೊಳ್ತಾ ಇಲ್ಲ ಅಂತಂದರೆ ಇಲ್ಲ ಅಂತ ಅರ್ಥ.
ನಮಗೆ ಈಗ ಅಪೋಸಿಟ್ ಪಾರ್ಟಿಯವರು ಇರ್ತಾರೆ ಅಥವಾ ಅವರಿಂದ ನೊಂದಿದವರು ಇರ್ತಾರೆ. ಈ ಅವ್ರೇನ್ ಮಾಡ್ತಾರೆ, ಈ ಕೇರಳ ಹೋಗಿ ಅಗೋರಿ ಬಾವ ಹೋಗಿ ಅವ್ರ ದೊಡ್ಡವ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಬೋದಲ್ವಾ? ಅದಕ್ಕೇನು ರೆಸ್ಟ್ರಿಕ್ಷನ್ ಇದೆ? ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಸದ್ಯಕ್ಕೆ ಅಂಥ ವಿಚಾರ ಇವತ್ತಿಂದೇನೂ ಇಲ್ಲ. ಇತ್ತೇನೋ ಹಿಂದೆ ಇತ್ತೇನೋ, ಇವತ್ತಂತೂ ಅಂಥ ವಿದ್ಯೆಗಳಿಲ್ಲ. ಆಯುರ್ವೇದ ಹೇಗೆ ಹೊಟ್ಟೋಯ್ತೋ ನಮ್ಮ ಹತ್ರ ಇಲ್ಲಾರದೆ ಅಂಥ ವಿದ್ಯೆಗಳು ಕೂಡ ಹೋಯಿದೆ. ಸುಮ್ಮನೆ ನಾಮ ಮಾತ್ರ ಕುಳ್ಕೊಂಡಿದ್ದೀವಿ. ಈಗ ಆಯುರ್ವೇದ ಅಂತಂದರೆ ನಾವು ಹೇಗೆ ಟ್ಯಾಬ್ಲೆಟ್ಗಳು ಮಾಡಿ ನಾವು ತಿಂತಾ ಇದ್ದೀವೋ ಆ ಥರ ಈ ಮಾಟ ಮಂತ್ರ ಕೂಡ ಇನ್ನೂ ಸ್ವಲ್ಪ ಜನಗಳ ಮನಸ್ಸಿನಲ್ಲಿ ತಲೆಯಲ್ಲಿ ಉಳ್ಕೊಂಡಿದೆ. ಅದು ಉಳ್ಕೊಂಡ್ರೂ ಸಾಕು. ಈಗ ನಿಮಗೆ ಯಾರೋ ಒಬ್ಬರು ಬರ್ತಾನೆ ಪಾಪ ಪೇಷಂಟ್, ನಿಮಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿ, ಅವ್ನಿಗೆ ನಿಜವಾಗಿ ಹೋಲ್ ಇಲ್ಲ, ಆ್ಯಕ್ಚುಲಿ ಹೋಲ್ ಇದೆ ಅಂತ ಹೇಳಿ, ನಿಜವಾಗಿ ಹೋಲ್ ಇದ್ರೆ ಹೆಂಗೆ ಫೀಲ್ ಆಗ್ತಾನೆ ಹಾಗೆ ಫೀಲ್ ಆಗ್ತಾನೆ ಅವನು. ಯಾಕಂದ್ರೆ ಗೊತ್ತಿಲ್ಲ ಅವನಿಗೆ ನೋಡ್ಕೊಳ್ಳಿಕ್ಕೆ ಬರುತ್ತೆ ಹಾರ್ಟ್ ಹೋಲ್ ಇದೆ ಅಂತಂಬೋದು. ಅವ್ರು ಹೇಳಿದ್ದಾರೆ ಅಂದರೆ ಇದೆ ಅಂತ ಅವನ ಡಾಕ್ಟರ್ ಮೇಲಿರೋ ನಂಬಿಕೆ ಅವನ ನಂಬಿಕೆ ಆಗ್ತದೆ. ಇಲ್ಲಿ ಅಷ್ಟೇ, ಮಾಟ ಮಂತ್ರ ಇದೆ ಅಂತ ಯಾರನ್ನ ಜ್ಯೋತಿಷ್ಯ ಹೇಳಿಬಿಟ್ರೆ ಅವರ ಮೇಲಿರುವಂಥ ವಿಶ್ವಾಸ ಇವನಿಗೆ ನಂಬಿಕೆ ಆಗ್ತದೆ. ಅವಾಗ ಏನಾಗುತ್ತೆ, ಭಯ ಆಗ್ತದೆ. ಅದಕ್ಕೆ ನಿಜವಾಗೂ ಮಾಡಬೇಕು ಅಂತೇಳಿ ನಿಜವಾಗಿ ಜ್ಯೋತಿಷ್ಯನಿಗೆ ಕೂಡ ಗೊತ್ತಿಲ್ಲ ಹೇಗೆ ನೋಡಬೇಕು, ಮಾಟ ಮಂತ್ರ ನಿಜವಾಗಿ ಆಗಿದೆಯಾ ಇಲ್ವ ಅಂತ ಅವನಿಗೂ ಗೊತ್ತಿಲ್ಲ. ಇದ್ದರೂ ಕೂಡ ಅದನ್ನು ನೋಡಬೇಕಾದ್ರೆ ತುಂಬ ಒಂದು ಮಿನಿಮಮ್ ನಿಮಗೆ 45 ಮಿನಿಟ್ಸ್ ಆಗುತ್ತೆ. ಎಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ. ಹಿಂದಿನ ಕಾಲದಲ್ಲಿ ನಿಧಾನ ನೋಡ್ತಿದ್ರು. 5 ಮಿನಿಟ್ಸಲ್ಲಿ ಡಿಸೈಡ್ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ. ಅದಕ್ಕೆ ಮಾಂದಿ ಗ್ರಹವನ್ನು ನೋಡಬೇಕು, ಗುಳಿಕ ಗ್ರಹವನ್ನು ನೋಡಬೇಕು, ರಾಹು ಗ್ರಹವನ್ನು ನೋಡಬೇಕು, ಷಷ್ಠಮ ಅಷ್ಟಮನ ನೋಡಬೇಕು, ಲಗ್ನನ ನೋಡಬೇಕು, ಮತ್ತೆ ಪ್ರಶ್ನೆ ಹಾಕಿದ ಸಮಯವನ್ನು ನೋಡಬೇಕು. ಇಷ್ಟೆಲ್ಲ ಇದೆ ಕತೆ. ಅದೆಲ್ಲ ಒಂದು ಸಿಂಗಲ್ ಇನ್ಸ್ಟೆಂಟಲ್ಲಿ ನೋಡಿದ ತಕ್ಷಣ ನಿಮ್ಗೆ ಯಾರೋ ಮಾಟ ಮಾಡಿಸಿದ ಅಂತ ಹೇಳಲಿಕ್ಕೆ ಬರಲ್ಲ. ಬುಕ್ಕಿಶ್ ನಾಲೆಡ್ಜ್ ಅದು. ಸೊ ಭಯ ಅಂತ ಅಂಬೋದು ಉಳ್ಕೊಳತ್ತೆ. ಭಯಕ್ಕೆ ಕಾರಣ ಏನು ಅಂತಂದರೆ ರಾಹು. ಜಾತಕದಲ್ಲಿ ರಾಹು ಮಹಾದಶೆ ಆಗಲಿ, ರಾಹು ಭುಕ್ತಿ ಆಗಲಿ, ಗೋಚಾರದಲ್ಲಿ ಚಂದ್ರ ರಾಹುಗೆ ಸಂಬಂಧ ಆಗಲಿ, ಅಥವಾ ಜಾತಕದಲ್ಲೇ ಚಂದ್ರ ರಾಹುಗೆ ಸಂಬಂಧ ಏನಾದರೂ ಇದ್ದರೆ ಅಂಥವರು ಭಯಗ್ರಸ್ತರಾಗ್ತಾರೆ. ಜಾತಕದಲ್ಲೇ ರಾಹು ಚಂದ್ರ ಇದ್ದಂಥದ್ದು ಕೂಡ ಅವನು ಯಾವಾಗೂ ಭಯವಾಗೇ ಇರ್ತಾನೆ. ಏನಾದರೂ ಭಯವೇ. ರೋಡಲ್ಲಿ ಹೋದರೂ ಏನಾದರೂ ಆಗೋಗುತ್ತೆ ಅನ್ನೋ ತುಂಬ ಭಯ. ಅದೇ ಗೋಚಾರದಲ್ಲಿ ಬಂತ ಅನ್ಕೊಳ್ಳಿ, ಆ ಸಮಯದಲ್ಲಿ ಮಾತ್ರ ಭಯ ಇರುತ್ತೆ. ದಶ ಬಂತ ಅನ್ಕೊಳ್ಳಿ, ಆ ಸಮಯದಲ್ಲಿ ಮಾತ್ರ ಭಯ ಇರುತ್ತೆ. ಭಯ ಅಂತ ಅಂಬುದಕ್ಕೆ ನೀವು ಏನಾದರೂ ಆ್ಯಡ್ ಮಾಡ್ಬೋದು. ಮಾಟ ಮಂತ್ರ ಮಾಡಿದಂತೆ ಮಾಡ್ಬೋದು, ಹೋಲ್ ಆಗಿದೆ ಅಂತ ಆ್ಯಡ್ ಮಾಡ್ಬೋದು, ನೀವೇನಾದರೂ ಆ್ಯಡ್ ಮಾಡ್ಬೋದು. ಆದರೆ ಒಂದು ಪೀರಿಯಡ್ ಆದಮೇಲೆ ಅದು ಸರಿಯಾಗಿ ಹೋಗುತ್ತೆ. ರಾಹು ದಶೆ ಆಗೋಯ್ತು ಅಂದ್ಕೊಳ್ಳಿ, ಅದರ ಪ್ರಭಾವ ಹೋಗುತ್ತೆ. ಅದಕ್ಕೆ ನಾವೇನು ಗೈಡ್ ಮಾಡ್ತೇವೆ, ಇದು ಭಯ ಮಾತ್ರ, ನಿಜವಾಗಿ ನಿಮಗೇನೂ ಆಗಿಲ್ಲ, ಮಾಟ ಮಂತ್ರ ಅಂತಂಬೋದು ಇಲ್ಲ ಸರ್, ನಿಮ್ಮ ಮೇಲೆ ಯಾರೂ ಪ್ರಯೋಗ ಮಾಡಿಲ್ಲ, ಆ ಥರ ಲಕ್ಷಣಗಳೇ ಬೇರೆ ಇರುತ್ತೆ, ಸೊ ನಿಮಗೇನೂ ಆಗಿಲ್ಲ ಅಂತ ಅವ್ರಿಗೆ ಧೈರ್ಯ ಕೊಡೋ ಪ್ರಯತ್ನ ಮಾಡಬೇಕು. ಕತ್ತಲಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ಒಂದು ಹಗ್ಗ ಇರುತ್ತೆ ನೋಡಿ, ಹಾವು ಅಂದ್ಕೊಂಡು. ಯಾಕಂದರೆ ಆ ಶೇಪಲ್ಲಿರೋದೆಲ್ಲ ಹಾವೆ ಅಂತ ನಮ್ಮ ಮೈಂಡ್ ಹೇಳುತ್ತೆ. ಟಾರ್ಚ್ ಹಾಕಿ ನೋಡ್ತೇವೆ, ಹಗ್ಗ ಇದ್ದಂಗೆ ಕಾಣುತ್ತೆ. ಒಂದ್ಸಲ ಹಗ್ಗ ನೋಡಿದ್ರೆ ಮತ್ತೆ ನಿಜವಾಗೆಲ್ಲ ಹಾವಿದ್ರು ಕೂಡ ಏನಿಸುತ್ತೆ, ಅದು ಹಗ್ಗನೇಪ್ಪ, ನಾವು ನೋಡಿದಿವಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಧೈರ್ಯ ಹೋಗ್ತಾನೆ. ನಿಜವಾಗೂ ಹಾವು ಮಲಗಿದ್ರೂ ಕೂಡ ಮನಸ್ಸು ಅದು ಹಗ್ಗ ಅಂತ ಹೇಳ್ತು ಅಂದ್ಕೊಳ್ಳಿ, ಧೈರ್ಯವಾಗಿ ಹೋಗ್ತಾನೆ. ಹಾಗೆ ನಿಜವಾಗಿ ಮಾಟ ಮಂತ್ರ ಮಾಡಿಸಿದ್ರೂ ಕೂಡ ಇಲ್ಲ, ಮಾಟ ಮಂತ್ರ ಮಾಡಿಸೋರು ಇವತ್ತಿನ ದಿನ ಇಲ್ಲ ಅಂತ 100% ಪ್ರೂವ್ ಮಾಡಬಲ್ಲ. ಆದರೆ ಒಂದು ವೇಳೆ ಆ ಥರ ಯಾರಾದರೂ ಮಾಡಿದ್ರೂ ಕೂಡ ನೀವು ಧೈರ್ಯವಾಗಿ ಈ ರೀತಿ ಹೇಳಿದ್ರೆ ಅವ್ರ ಮೈಂಡ್ ಆಕ್ಸೆಪ್ಟ್ ಮಾಡೋದಿಲ್ಲ. ಯಾವಾಗ ಅವ್ರ ಮೈಂಡ್ ಆಕ್ಸೆಪ್ಟ್ ಮಾಡೋದಿಲ್ವೋ ಅವನ ಮೇಲೆ ಯಾವ ಪ್ರಯೋಗ ಕೆಲಸ ಮಾಡಲ್ಲ. ಎಲ್ಲ ಪ್ರಯೋಗಗಳು ಕೆಲಸ ಮಾಡೋದು ಥ್ರೂ ಮೈಂಡ್ ಮಾತ್ರವೇ. ಮನಸ್ಸು ಸ್ಟ್ರಾಂಗ್ ಆಗಿದ್ದು ಬಿಡ್ತಂತಂದ್ರೆ ಇನ್ನು ಬೇಕಾಗಿಲ್ಲ. ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಹೇಳ್ತಾರೆ, ನಮಗೆ ಯಾವುದನ್ನ ಒಂದು ಕಾರ್ಯಕ್ರಮ, ಒಂದು ಪೂಜೆ, ಭಗವಂತನ ಸೇವೆ ಮಾಡಿದಾಗ ನಮಗೆ ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ ಅಂತ ಅಕ್ನಾಲಜ್ಮೆಂಟ್ ಏನು, ನಾನು ಮಾಡಿದ್ದು ಭಗವಂತಕ್ಕೆ ಸೇರಿದೆಯೋ ಇಲ್ವೋ, ಏನೋ ಸತ್ಯನಾರಾಯಣ ವ್ರತ ಮಾಡಿಬಿಟ್ಟೆ, ಆದರೆ ಭಗವಂತ ನನಗೆ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ನಮಗೆ ಹೆಂಗೆ ಒಂದು ಅಕ್ನಾಲಜ್ಮೆಂಟ್ ಬೇಕಲ್ವಾ. ಅದಕ್ಕೆ ಹೇಳ್ತಾರೆ, ಆ ಥರದ ಫಂಕ್ಷನ್ ಇನ್ನೊಂದು ತುಂಬ ಚೆನ್ನಾಗಾಯಿತು, ಇನ್ನೊಂದು ಸಲ ಮಾಡಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿ ಅನಿಸುತ್ತೋ ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂತ ಅಕ್ನಾಲಜ್ಮೆಂಟ್ ಅಂತ ಭಾಗವತ ಹೇಳ. ಮತ್ತೆ ಮಾಡಿದ ಮೇಲೆ ಅಯ್ಯೋ ಚಚಾ ಇಂಥ ಪ್ರೋಗ್ರಾಮ್ಸ್ ಇನ್ನೊಂದು ದಿನ ಇಟ್ಕೋಬಾರ್ದು, ಯಾರಪ್ಪ ಈ ಬಂಧು ಬಳಗ ಎಲ್ಲರೂ ಕೂಡ ಮನೆಗಿರೋರು ಜನ ಕೂಡ ಕೋಆಪ್ರೇಟ್ ಇಲ್ಲ, ಒಬ್ಬನೇ ಎಷ್ಟು ಅಂತ ಮಾಡ್ಲಿಕ್ಕಾಗತ್ತೆ, ಈ ಮನಸ್ಸು ಯಾರಿಗಾನ ಬಂತಂದರೆ ಭಗವಂತ ಆಕ್ಸೆಪ್ಟ್ ಮಾಡಿಲ್ಲ. ಯಾಕಂದರೆ ಅವ್ರ ಮನೆ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದ್ರೆ ಏನಾಗುತ್ತೆ, ಯಾರೂ ಕೋಆಪ್ರೇಟ್ ಮಾಡೋದಿಲ್ಲ. ಕೋಆಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಆ ಕಾರ್ಯಕ್ರಮ ಸರಿಯಾಗಿ ನಡೆಯೋದಿಲ್ಲ. ತುಂಬ ಅವ್ರು ಈ ಕೆಲಸ ಮಾಡಿಲ್ಲ, ಇವ್ರು ಈ ಕೆಲಸ ಮಾಡಿಲ್ಲ ಅಂತ ಮಾಡ್ತಾನೆ ಹೊತ್ತು ಮನಸ್ಸಲ್ಲಿ ಭಗವಂತನೇ ಇರೋದಿಲ್ಲ, ಅಕ್ನಾಲಜ್ಮೆಂಟ್ ಇಲ್ಲ. ಇದು ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಹೇಳೋದು. ಆ ಥರ
ಮನಸ್ಸು ಪ್ರಶಾಂತವಾಗಿತ್ತು, ಸಂತೋಷವಾಗಿತ್ತು ಅಂದರೆ ಅದು ಯಾವಾಗ ಆಗುತ್ತೆ ಅಂದರೆ ಭಗವಂತ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡ್ರೆ ಅದರಷ್ಟು ಆನಂದ ಸಂತೋಷ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸಂತೋಷ ಆದಾಗೆಲ್ಲ ನಾವು ನೋಡ್ಕೋಬೇಕು, ನಮ್ಮ ಪಕ್ಕದಲ್ಲೇ ನಾವು ಭಗವಂತ ಎಲ್ಲ ಇರಬೇಕು, ಇಲ್ಲ ಇಷ್ಟು ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸರ್ವಾಂತರ್ಯಾಮಿ, ನಮ್ಮ ಜೊತೆ ನಮ್ಮನ್ನು ಟಚ್ ಮಾಡ್ತಾ ಭಗವಂತ ಇದ್ದಾನೆ, ಅಥವಾ ಭಗವಂತನ ಒಂದು ಆವೇಶ ನಮ್ಮ ಮೇಲೆ ಸ್ಪರ್ಶ ಬೀಳ್ತಾ ಇದೆ ಅಂತಂದ್ರೆ ಆ ಸಂತೋಷಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಖಂಡಿತ ಭಗವಂತ ಇಲ್ಲೆಲ್ಲೋ ಸುತ್ತಪಕ್ಕದಲ್ಲಿದ್ದಾನೆ. ಹೇಗೆ ಒಂದು ದುರ್ಗಂಧ ಭರಿತವಾದಂಥ ವಾಸನೆ ಬಂದರೆ ಇಲ್ಲೆಲ್ಲೋ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗಿದೆ ಅಂತ ಅಂದ್ಕೊಳ್ತೀವೋ, ನಾವು ಸಂತೋಷವಾಗಿ ಪ್ರಶಾಂತವಾಗಿ ಕೂಲಾಗಿದ್ದೇವೆ ಅಂತಂದ್ರೆ ಇಲ್ಲೆಲ್ಲೋ ಪಕ್ಕದಲ್ಲಿ ಭಗವಂತ ಕೂತಿರ್ಬೇಕು, ಅದಕ್ಕೆ ಇಷ್ಟು ಸಂತೋಷವಾಗಿದೆ. ಯಾವುದೇ ಫಂಕ್ಷನ್ ಮಾಡಲಿ, ತುಂಬ ಎಷ್ಟು ಜನ ಬಂದರು, ಊಟ ಮಾಡಿದ್ರು, ಆಹಾ ಎಷ್ಟು ಸಂತೋಷ ಆಯಿತು, ಭಗವಂತನೇ ನನಗಿಷ್ಟು ಸಂತೋಷ ಪಡೋ ಭಾಗ್ಯ ನನಗೆ ಕೊಟ್ಟಿಯಾ, ಇನ್ನೊಂದು ಸಲ ನಿನ್ನ ಸತ್ಯನಾರಾಯಣ ಮಾಡಬೇಕು ಅನಿಸ್ತಾ ಇದೆ ಅಂತ ಬಂತ, ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ, ಯಾಕಂದ್ರೆ ಸಂತೋಷ ಆಯ್ತಲ್ವ. ಈ ಥರ ಮದುವೆ ಮುಂಜಿ ಯಾವುದೇ ಆಗಲಿ ನೆಮ್ಮದಿಯಿಂದ ಮಾಡಿ ಸಂತೋಷ ಬಂದರೆ ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ ಅಂತ. ಇಲ್ಲದ್ರೆ ಯಾವುದು ಹಬ್ಬ ಆಗಲಿ ಹರಿದಿನ ಆಗಲಿ ಏನೇ ಆಗಲಿ ನೋವಿನಿಂದ ಯಾರು ಬಂಧುಗಳಿಗೆ ಸುಮ್ಮನೆ ಬಂದು ಹೋಗ್ತಾರೆ, ಯಾರು ಸಹಾಯ ಮಾಡಲ್ಲ, ನಾವೇ ಎಲ್ಲದಕ್ಕೂ ನಾನೇ ಒದ್ದಾಡಬೇಕು, ನಾನೇ ಓಡಾಡಬೇಕು, ಈ ಥರ ಆಯ್ತು ಅಂದ್ಕೊಳ್ಳಿ, ಅಲ್ಲಿ ಸಂತೋಷ ಸಿಗೋದಿಲ್ಲ. ಅದಕ್ಕೆ ಅಂಥ ಕೇಸಲ್ಲಿ ಏನು ಮಾಡಬೇಕು, ಯಾರು ಬೇಡ, ತುಂಬ ಕಡಿಮೆ ಜನ ನಿಮ್ಗೆ ಯಾಕಂದರೆ ಎಲ್ಲ ಶುಭ ಕಾರ್ಯಗಳೆಲ್ಲ ಕೂಡ ಆಪ್ತರನ್ನ ಕರಿಬೇಕು ಅಂತಿದೆ. ಬಂಧು ಬಳಗಗಳು ಹಿಂದೆ ಆಪ್ತರಾಗಿದ್ರು, ಈಗಿಲ್ಲ. ಹಾಗಾಗಿ ತುಂಬ ಆಪ್ತರ ಯಾರಿರ್ತಾರೆ ಅವರನ್ನು ಕರೆದು ನೆಮ್ಮದಿಯಿಂದ ಮಾಡಿ, ಅವಾಗ ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ. ನಮಗೆ ಬೇಳದ್ದವ್ರನ್ನೆಲ್ಲ ಕರ್ಕೊಂಡ್ರೆ ಅವರ ಮೇಲಿರೋ ದ್ವೇಷದಿಂದ ನಾವು ಮನೆಗೆ ಪೂಜೆ ಮಾಡ್ತೇವೆ, ಭಗವಂತ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಈ ಥರ ಇರುತ್ತೆ. ಇತ್ತೀಚೆಗೆ ಒಂದು 2 ದಿನ ಮುಂಚೆ ಒಂದು ಮದುವೆ ಆಯಿತು. ನಾನು ಅದಕ್ಕೆ ಲಾಸ್ಟ್ ಭಗವದ್ಗೀತೆ ಕ್ಲಾಸ್ ಮತ್ತು ಇನ್ನೊಂದು ಜ್ಯೋತಿಷ್ಯ ಪಾಠ ತಗೊಳ್ಳಿಲ್ಲ. 1 ನಿಮಿಷ ಮಾಡ್ತಾರೆ.